ಆರು ಕಾಲದು ಕೊಡು ಕೊಡು ಮುಂದೆ അക്ഷയല്ലേ അക്ഷയ
ಗಣಪಗೆ ಗಣಪಗೆ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾಂತಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಪಾದಾಂತಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾಂತಕ್ಕೆ ಗೋವಿಂದ ಅನ್ನಿ ಗೋವಿಂದ. ಸ್ಥಳ ದೈವ ದೇವರುಗಳ ಪಾದಾಂತಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀಮತ್ ರಮಣ ಗೋವಿಂದ ಅನ್ನಿ ಗೋವಿಂದ.
ಹೌದು. ಮುದದಿಂದ ನಿಲ್ಲ ಕೊಂಡಾಡುವೇನೋ ಅನಬಾರತ ಮದಬೂರ ವೇಷ ದೇವ ಜಗದೀಶ ಮುದದೆ ನಿನ್ನ ಪೊತ್ತಿದ್ದ ಮಹಶೇಷಗರಿದು ಹರದ ಸುಕುಮಾರ ಸಕಲ ಗಮಕೆ ಸಾಕಾರ ಹರಿಯುಳು ವಿಶೇಷ ಮದಪೂರ ವಿಶೇಷ ದೇವ ಜಗದೀಶ ಮುದದಿಂದ ನಿಲ್ಲ ಶರಣುತ್ತಿರುವ
ಶಂಕರ ಪ್ರಿಯ ದೇವಿ ನಮ ಶಂಕರೋಹಕ್ಕೆ ನಮೋ ನಮೋ ಶರಣು ಶರಣ ಕರೆಗೆಲ್ಲ ನಿಂಡು ದುಡಿರುತ್ತಿರುತ್ತಿ ಎಂಬಡುವಿನ ಚರಣವನರಿಯಳು ಶರಣಾಗತ ರಕ್ಷಾಮಣಿ ನರಹರಿ ಗಗನವು ನೌನಾಭಿ ಗಗನವು ನೌನಾಭಿ ಗಗನ ಬೆಳಗುಡಿ ನಾಭಿ ನಿವಾರಣೆ ಕದರಣಿ ವಿಘ್ನಾಟವಿ ಹವ್ಯವ ವಿಘ್ನೌ ಬ್ಯಾಳಕುಲಾಭಿಮಾನ ಗರುಡೋ ವಿಘೇವ ಪಂಚಾರಣ ವಿಘೋ ತುಂಗಗಿರಿ ಪ್ರಭೇದನ ಬವಿಹಿ ವಿಘ್ನಾಧಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಗಜಮುಖದ ಬಗೆ ಗಣಪಗೆ ಚೆಲ್ಬಾದಿ ಜಾರ ವಂದಿತಾದಿ ಗಾರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಕುಶಧಾರಿಗೆ ಹರ್ಷದಿ ಭಕ್ತರ ಪುರವ ಬಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ
ಆರತಿ ಬೆಳಗಿರೆ ಗಜಮುಖನವಗೆ ಗಣಪಗೆ ಗಜಮುಖನಿಲ್ಲ ಪಾದವನೆನಿಪೆ ದೇವಾ ನಿಜವಾಗಿ ಕರುಣಿಸು ವರದಾನ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪದಬನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಶಮನವಲ್ಲ ವಿಳಂಬಿತ ಸುತವೇ ಸುತವೇ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮನ ಬಣ್ಣ ವಿಳಂಬಿತ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ದೇವಿ ನಿಜವಾಗಿ ಕರುಣಿದು ವರಗಳ ಪ್ರಭುವೇ ದೇವ ತೊಂದರದಿಲ್ಲದೆ ಚಿಂದನದಿಲ್ಲದೆ ತದೇದಿಲ್ಲದೆ ಚಿಂದನದಿಲ್ಲದೆ ತದೇ ದಿನದೆ ತದೇ ದಿನದೆ ತದೇ ದಿನದೆ ದಿನದ ದಿನದೆ ದಿನದ ದಿನದೆ ದಿನದ ದಿನದೆ ಒಂದೇ ದೇವರ
ತೊಂಗತೋ ಬೊಂತಗಳದಿರದಿ ಚಿಕ್ಕ ಪ್ರಾಜದ ಬಾಲಿ ಚದುರಿನಿಲ್ಲಂಗ ಪುರಿಗಲೇನೆ ಚಿಕ್ಕ ಪ್ರಾಜದ ಬಾಲಿ ಚದುರಿನಿಲ್ಲಂಗ ಹುರಿಗಲೇನೆ ಮದ ಉಕ್ಕೂಟ ಬರುತ್ತಿದೆ ಮದನ ಮದದನೆ ಮದ ಉಕ್ಕೂಟ ಬರುತ್ತಿದೆ ಮದನ ಮದದನೆ ಚಿಕ್ಕ ಪ್ರಾಣದ ಬಾಲಿ ಚದುರಿನಿಲ್ಲಂಗವ ಹೊರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಾನದೆ ತಾನನಾಥ ದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಾನದೆ ಈ ಮಹಿಯೊಳಗೆಂಥ ಪುರುಷನುಳ್ಳಾದೆ ಕಾಂತೆ
ಕರೆದರೆ ಕಮಿತ ಬೀವನ ಪ್ರೇಮದಿ ಕರೆದರೆ ಕಮಿತ ಬೀವನ ಪ್ರೇಮದಿ ಕರೆದರೆ ಕಾಮಿತ ಬೀವನತೆ ತಕತದಿರದೆ ಕಿಡದಾದಿ ಹಿಮಿತದಿರದೆ ಕಿಡದಾದಿ ತೋಬಂದದಿರದೆ ಹಿಯಂದದಿರದೆ ತಕತದಿರದೆ ಹಿಮಿತದಿರದೆ ದಿರದೆ ದಿರದೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಅರ್ಪಣೆ. ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಂತ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಂತ ಶ್ರೀ ಮಹಾಗಣಪತಿ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಅರ್ಪಣೆ. ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಅರ್ಪಣೆ. ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ಸ್ಥಳದಲ್ಲಿ ವಾಸವಂತ ಶ್ರೀ ದೇವದೇವರುಗಳು ಮತ್ತು ಶ್ರೀ ದೇವದೇವರುಗಳು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಅರ್ಪಣೆ. ಮಹಾರಾಜ ಶ್ರೀಗಳಾದ ಕೊಡತ್ತೂರು ಗುತ್ತು ಸನತ್ಕುಮಾರ್ ಶೆಟ್ರು ಮಹಾರಾಜ ಶ್ರೀಗಳಾದ ಕೊಡತ್ತೂರು ಗುತ್ತು ಸಂತೋಷ ಶೆಟ್ಟುಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡತ್ತೂರು ಗುತ್ತು ಸಂತೋಷ ಶೆಟ್ಟುಗಳಯ್ಯ ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ತನ್ನ ಕೀರ್ತಿ ನಾಲ್ಕರಲ್ಲಿ ಹಬ್ಬನೆಂದು ಕೊಟ್ಟಂತಹ 60 ಮೊಳ ಪಟ್ಟೆ ಶಾಲು ನಿನ್ನ ನಂಬಿದೆ ಶಾರದೆ ಶಾರದೆ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮಾತಿಯಲ್ಲೂ ಪಾಲಿಸಬಾರದೆ ಶಾರದೆ ಶಾರದೆ
ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಎನ್ನ ಕಮಲಾದಿ ನೆಲೆಸಿರು ಅನುದಿನ ನೆಲೆಸಿರು ಅನುದಿನ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ ನೀರು ನದಿಯೋಳು ಹರಿವಂತೆ ಚತುರ್ವೇದವ ಸಾರವನರೋ ಹೇಯೋ ನಿಲ್ಲಿಸಿರೋ ನಿನ್ನ ನಂಬಿದೆ ಶಾರದೆ ಮತಿಯನ್ನು ಪಾಲಿಸಬಾರದೆ ಶಾರದೆ ತೊಂದನ 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 ದಿನ್ನದೆ ಚಿಂತನ 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 ದಿನ್ನದೆ ತದೇ ದಿನದೆ ತದೇ ದಿನದೆ ತದೇ ದಿನದೆ ದಿನದಾದಿನದೆ 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 ತತ್ತಂ ತೋಗತೋ ಬೊಂದಗದ ದಿನದೆ ಹೋಗಬೇಡಮ್ಮ ಹೊತ್ತು ಹೋಗದಿರಾಗೆ ಆದಿಕೇಶವರಂಗ ಧಾಮ ಬಾರು ಬರುವೆ
ಅಂಬುರು ಹದರದೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಠ್ಠರಾಜನ ಪೆರೆದು ಸಂಸ್ತುತಿರಿ ಅಂಬುನಿಧಿಯ ಬಗೆಗೆ ಕೈ ಮುಗಿದೋ ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪುಡಬಡುದ ಬಡಿಪೆ ನಿಕಥಾಮೃತ ಸಾಗರೆ ಭಕ್ತಿಯಿಂದ ಪಾದ ಗಜವನ್ನು ಮರೆಗೊಂಡು
ಜಿಂದ ಸರ್ವ ಭಯ ವಿನಾಶಿನಿಗೆ ಕರುಣಾಧಿಕಾಯೇ ಆದಿಮಾಯೇ ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನಮ್ಮ ಮೂವರ ಸೃಷ್ಟಿ ಏಕಕಾಲದಲ್ಲಿ. ಅಮ್ಮ, ದಯಾ ಸಾಗರೆಯಾದಂತಹ ನೀನೇ ನಮ್ಮನ್ನು ಮೂವರನ್ನು ಸೃಷ್ಟಿ ಮಾಡಿದ್ದೀಯ. ಹಾಗಿದ್ರೆ ಏನಾದರೂ ಒಂದು ವಿಶೇಷತೆ ಇರಬೇಕು, ನೀನೇ ಸಕಲವನ್ನು ತಿಳಿಸಬೇಕು ತಾಯಿ. ಜಯ 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 ಜಯ. ಓ ತಾಯೇ, ಈ ಜಲಧಿಯ ಮಧ್ಯದಲ್ಲಿ ಹುಟ್ಟಿನ ಗುಟ್ಟನ್ನಳಿಯದೆ ಪರಿತಾಪಕ್ಕೊಳಗಾದ ಕಾಲದಲ್ಲಿ ಕೇಳಿಬಂದುದು ಓಂಕಾರ. ಅದನ್ನೇ ಮತ್ತೆ ಮತ್ತೆ ಪುರಸ್ಕರಣ ಮಾಡಿದಾಗ ನಿನ್ನದಾದಂತಹ ದಿವ್ಯಾಕಾರವನ್ನು ಈ ಕಾಲದಲ್ಲಿ ಕಾಣುತ್ತಾ ಇದ್ದೇವೆ. ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಳು ಎನ್ನುವುದು ನಮಗೆ ವ್ಯಕ್ತವಾಗಿದೆ. ನಮಗಿಂತಲೂ ಮೊದಲೇ ಇದ್ದವಳು ಮಾಯಾ ಸ್ವರೂಪಿಣಿಯೂ ಆದುದರಿಂದ ನಿನ್ನನ್ನು ಆದಿಮಾಯಾ ಎನ್ನುವಂತೆ ಕರೆಯುತ್ತಿದ್ದೇವೆ. ಯಾಕಾಗಿ ನಮ್ಮ ಸೃಷ್ಟಿ, ನಾವುಗಳು ಭವಿತವ್ಯದಲ್ಲಿ ಮಾಡಬೇಕಾದಂತಹ ಕಾರ್ಯಭಾಗ ಯಾವುದು ಎಲ್ಲವನ್ನು ಪ್ರೀತಿಯಿಂದರುಹಿ ನಮ್ಮನ್ನು ಮೂವರನ್ನು ನೀನೇ ಸಲಹಬೇಕು. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯೇನು ನಮ್ಮ ಬೆಲೆಯೇನು ಹೀಗೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯ ಮಂಗಲವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ರಚನೆ ಮಾಡಬೇಕು ತಾಯಿ. ಜಯ 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 ಜಯ. ಹರಿಹರ ಬ್ರಹ್ಮರಿಂದಿರಿಸಿ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಹೃದಯ ಮುಂದಕ್ಕೆ ಹೊರೆದ ಬೀಳದ ನಿಮಗೆ ತುಂಬಿದ ಅಂಬುದಿಯ ಮೇಲೆ ದಿಕ್ಕನ್ನು ಕಾಣದೆ ಬಳಲುತಿಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ, ಏಳಿರಿ, ಎದ್ದೇಳಿರಿ, ಸದ್ದೈರ್ಯವನ್ನು ತಾಳಿರಿ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳೂ ಆದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಮುಂದಿನ ಪ್ರಾಪಂಚಿಕರು ನಿಮ್ಮನ್ನು ಗುರುತಿಸುವರೆ ನಿಮಗೆ ಹೆಸರನ್ನಿರಿಸುತ್ತೇನೆ. ಗೌರವರ್ಣದಿ ಗಂಗುಳಿಸುವ ಮಗನೇ ತಾಯೇ, ನೀನೇ ಬ್ರಹ್ಮ. ಹಾಗೇ ಆಗಲಮ್ಮ. ನೀಲವರ್ಣದಿ ಒಪ್ಪುದಿಯ ಕುಮಾರ ಅಮ್ಮ, ನೀನೇ ಹರಿ. ಸರಿ ಅಮ್ಮ. ಸ್ಫಟಿಕ ವರ್ಣದಿ ಗೋಚರಿಸುವ ಕಂದ ಮಾತೆ ನೀನೇ ಹರ. ಕೃತಾರ್ಥನಾದ ಮಕ್ಕಳೇ, ತಾಯೇ, ಮುಂದೆ ನಿಮ್ಮಿಂದ ಘನಕಾರ್ಯವಾಗಬೇಕಾಗಿದೆ. ಯಾವುದಮ್ಮ? ಕಳೆದ ಕಲ್ಪಾಂತದಲ್ಲಿ ನಡೆದ ಮಹಾಪ್ರಳಯದಲ್ಲಿ ಸಮಸ್ತ ವಿಶ್ವವು ನಾಶ ಹೊಂದಿದೆ. ನಾಶ ಹೊಂದಿದಂತಹ ವಿಶ್ವವನ್ನು ಮತ್ತು ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಸೃಷ್ಟಿ. ಪೂರಕವಾದಂತಹ ಗುಣ ಮಾಡುವುದಕ್ಕಾಗಿ ಉದ್ಯೋಗ, ಇರುವುದಕ್ಕಾಗಿ ಸುಕ್ಷೇತ್ರವನ್ನು ಕರುಣಿಸುತ್ತೇನೆ. ಸರಿಯಮ್ಮ. ಮಗನೇ ಬ್ರಹ್ಮ, ತಾಯೇ, ರಾಜಸ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿರು. ಕೃತಾರ್ಥನಾದೆ. ಮಗನೇ ಹರಿ, ಅಮ್ಮ. ಸಾತ್ವಿಕ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಪಾಲನಾಕರ್ತೃ ಎನಿಸಿ ವೈಕುಂಠದಲ್ಲಿರು. ಅಮ್ಮನ ಆಜ್ಞೆ. ಮಗನೇ ಹರ, ಅಮ್ಮ. ತಾಮಸ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರು. ಮಗನೇ ಆಗಲಿ ಮಾತೆ. ಮಕ್ಕಳೇ, ಅಮ್ಮ. ನಾನು ನಿರೂಪಿಸಿದಂತ ಕಾರ್ಯವನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡುತ್ತಾ ಮುನ್ನಡೆಯಿರಿ. ಅಮ್ಮ, ನೀನೇ ಕೊಟ್ಟಂತಹ ಉದ್ಯೋಗದಲ್ಲಿ ಮುಂದೆ ನಾವು ನಿರತರಾಗಿದ್ದಾಗ ಹಾ. ಏನಾದ್ರೂ ಕಷ್ಟ ಬಂದ್ರೆ ಏನು ಮಾಡೋಣ ತಾಯಿ? ಸಂದರ್ಶನವ ಇಷ್ಟಾಗಿ ಬರಬೇಡ
ಪ್ರಮೇಯವೇ ಇಲ್ಲ. ಒಂದೇ ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ದೂರೀಕರಿಸ್ತೇನೆ. ಇದೋ ನಿಮಗೆ ಶುಭವಾಗಲಿ. ಗಾಢವಾದ ಕತ್ತಲೆ, ಅಪಾರವಾದ ಜಲರಾಶಿ, ಎಲ್ಲೆಲ್ಲಿಯೋ ಹುಟ್ಟಿಕೊಂಡವರು ತೇಲುತ್ತಾ ತೇಲುತ್ತಾ ಒತ್ತಡಗೊಡಿದಾಗ ನಮಗೆ ನಾವು ಯಾರು ಎನ್ನುವುದರ ಅರಿವಿರಲಿಲ್ಲ, ಜ್ಞಾನವೇ ಇರಲಿ. ಆ ಶೂನ್ಯ ಸ್ಥಿತಿಯಿಂದ ಈ ಕಾಲದಲ್ಲಿ ಹಾಗಲ್ಲ, ಭವಿತವ್ಯ ಕಲ್ಪ ಕಾರ್ಯಕ್ಕೆ ಸನ್ನದ್ಧರಾಗಿರುವಂತಹ ಆದಿಮೂರ್ತಿಗಳು ನಾವು. ಸಂತೋಷವಾಗುತ್ತದೆ ನಮ್ಮ ಪ್ರಾಪ್ತಿಯಿಂದಾಗಿ. ಹಾಗೆ ಅಮ್ಮನಾಡಿದ ಮಾತುಗಳನ್ನು ಸ್ವಲ್ಪ ನನ್ನಲ್ಲಿಯೇ ಮನನ ಮಾಡಿಕೊಂಡೆ. ಏನೊಂದು ಅರ್ಥ, ಎಷ್ಟೊಂದು ವಿಸ್ತಾರ. ಹೌದಪ್ಪ, ಯೋಚಿಸಿ ನೋಡಿ. ಸೃಷ್ಟಿ ಸ್ಥಿತಿ ಲಯಗಳನ್ನತಕ್ಕಂತಹ ಕಾರ್ಯತ್ರಯಿಗಳಿಗೆ ನೇಮಕರಾದ ನಾವು ಏನಿರಬಹುದು, ಯಾಕಿರಬಹುದು ಎಂದು ಯೋಚಿಸಿದರೆ ಅದರೊಳಗೆ ಉಂಟು ಅರ್ಥ. ಹೌದಾ? ಹೌದಪ್ಪ. ಜ್ಯೇಷ್ಠನು, ಶ್ರೇಷ್ಠನು, ಹಿರಿಯವನು, ಬಹುಯೋಗ್ಯತಾವಂತನೂ ಆದಂತಹ ಈ ಬ್ರಹ್ಮನಿಗೆ ಮಾತೆ ಸೃಷ್ಟಿ ಕಾರ್ಯವನ್ನು ಕರುಣಿಸಿದ್ದಾಳೆ. ಹಾಗಿದ್ದರೆ ನಿಮಗೊಂದು ಆಕ್ಷೇಪ ಬರಬಹುದು, ಅನುಮಾನ ಮೂಡಬಹುದು. ಅದು ಹಿರಿಯವನು ಶ್ರೇಷ್ಠನು ಹೇಗಾಗ್ತಾನೆ? ಮೂವರು ಏಕಕಾಲದಲ್ಲಿ ಸೃಜಿತರಾದವರು. ಉತ್ತರ ಉಂಟಾ? ಹೌದಾ? ಹೌದಪ್ಪ. ನಾನು ಕೇಳಬೇಕಾದ್ದೇ ಇಲ್ಲ. ನನ್ನ ಹೆಸರು ಬ್ರಹ್ಮ. ಹೌದಪ್ಪ. ಬ್ರಹ್ಮ ಅಂದರೆ ಏನು? ದೊಡ್ಡದು. ಬೃಹತೀತಿ ಬ್ರಹ್ಮ. ದೊಡ್ಡದು ಎನ್ನುವುದು ಏನುಂಟೋ ಅದು ಬ್ರಹ್ಮ. ಅದಕ್ಕಿಂತ ದೊಡ್ಡದು ಮತ್ತೆ ಇಲ್ಲ. ಹೌದಾ? ಒಂದು ವೇಳೆ ಉಂಟು ಅಂತ ನಾವು ಆರೋಪ ಮಾಡುವುದಿದ್ದರೆ ಅದನ್ನು ಪರಬ್ರಹ್ಮ, ಆದಿಪರಾಶಕ್ತಿ ಅಂತ ಹೇಳಬೇಕು. ಅದು ಬಿಟ್ಟರೆ ಮತ್ತೆ ನಾವೇ. ನೀನೇ ಹೇಳುವುದಲ್ವಾ? ಅಹಂ ಬ್ರಹ್ಮಾಸ್. ಇನ್ನು ಮುಂದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನೋಡಿದರೆ ಹೇಗೆ? ನನ್ನ ಕಾರ್ಯವೋ ಸೃಷ್ಟಿ. ಅಮ್ಮ ಏನು ಹೇಳಿದ್ದಾಳೆ ಸರಿ ನೆನಪು ಮಾಡಿಕೊ. ಹೋದ ಕಲ್ಪದಲ್ಲಿ ಲಯವಾಗಿದೆ. ಲಯ ಆಗುವುದು ಅಂದ್ರೆ ಏನು? ಕರಗಿ ಹೋಗುವುದು, ಯಾವುದೋ ಒಂದರೊಳಗೆ ಸಮಾಹಿತವಾಗುವುದು. ಹೀಗೆ ಆ ಆದಿಬ್ರಹ್ಮದಲ್ಲಿ ಸಮಾಹಿತವಾದಂತಹ ವಿಶ್ವವನ್ನು, ಬ್ರಹ್ಮಾಂಡವನ್ನು ಪುನಃ ನಾನು ಜ್ಞಾನದಿಂದ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಸಾಕ್ಷಾತ್ಕರಿಸಿಕೊಂಡು ಆ ಕಾಲದಲ್ಲಿ ಅಳಿವನ್ನು ಹೊಂದಿದಂತಹ ಜೀವರಾಶಿಗಳಿಗೆ ಈ ಕಾಲದಲ್ಲಿ ಸುಯೋಗ್ಯವಾದಂತಹ ದೇಹವನ್ನು ಕೊಟ್ಟು ಪ್ರಾಣಸ್ಪರ್ಶವನ್ನು ಮಾಡಿ ನಿಮ್ಮ ನಿಮ್ಮ ಕ್ಷೇತ್ರಗಳಿಗೆ ಬಿಟ್ಟುಕೊಡುವುದು.
ಹಾಗೆ ಬಿಟ್ಟು ಕೊಡುವಾಗಲೇ ಒಂದುಂಟು. ಏನು? ಆ ಜೀವಿ ಯಾವಾಗ ಎಲ್ಲಿ ಹೇಗೆ ಹುಟ್ಟಬೇಕು, ಬದುಕಬೇಕು, ಹಾಗೂ ಅವಸಾನವನ್ನು ಹೊಂದಬೇಕು, ಏನೆಲ್ಲವನ್ನು ಪಡೆದುಕೊಳ್ಳಬೇಕು, ಎಲ್ಲವನ್ನು ಅದರ ಹಣೆಯಲ್ಲಿ ಬರೆದಿಡುತ್ತೇನೆ. ಓಹೋ, ಅದೇ ಹಣೆ ಬರಹ. ಅವುಗಳಿಗೆ ನಿಮಗೆ ವಿಧಿ ಬರಹ, ವಿಧಿಯಾದಂತಹ ನಾನು ಬರೆದ ಬರಹ. ಓಹೋ, ಅವುಗಳು ಆ ರೀತಿ ಬದುಕಿದರೆ ನೀವು ನಾನೇನನ್ನು ಬರೆದಿದ್ದೇನೆ ಅದೆಲ್ಲವನ್ನು ಕಾಲಕಾಲಕ್ಕೆ ಕೊಟ್ಟು ಪೊರೆಯುವುದರ ಮುಖೇನ ಅಥವಾ ಕಾಲಕಾಲಕ್ಕೆ ಅದನ್ನು ವಿನಾಶಗೊಳಿಸುವುದರ ಮುಖೇನ ನಿಮ್ಮ ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಬಹುದಾದ್ದರಿಂದ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಸೃಷ್ಟಿಯೇ ಘನವಾದುದು. ಅಮ್ಮ ಮಾತೆ ಕೊಟ್ಟಂತಹ ಉದ್ಯೋಗ, ಈ ರೀತಿಯಾದಂತಹ ತರತಮ ಭಾವನೆ, ಆ ವ್ಯತ್ಯಾಸಗಳು ನಿನ್ನಲ್ಲಿ ಉಂಟು ಅಂತ ಈಗ ನನಗೆ ಗೊತ್ತಾಯ್ತು. ಅದು ಜ್ಞಾನಗಳಲ್ಲಿಯೇ ಶ್ರೇಷ್ಠ. ನೀನು ಹೇಳುವುದು ಸೃಷ್ಟಿಯ ಕಾರ್ಯ. ಸೃಷ್ಟಿ ಪದಾರಭೋ ಅಷ್ಟೊಂದು ಘನವಲ್ಲವೇ. ನಾನು ಹೇಳುವುದು. ಯಾಕೆ ನಿನ್ನನ್ನು ವಿಧಿ ಕಾಡ್ತಾ ಉಂಟು? ನಿನ್ನ ಮಾತುಗಳನ್ನು ಕೇಳುವಾಗ ನನಗೆ ಆಶ್ಚರ್ಯವಾಗಿದೆ. ಅದು ನನ್ನ ಮಾತೆಲ್ಲ ಆಶ್ಚರ್ಯ ಪಡುವಷ್ಟು ವಿಷಯದಾಯಕ. ಹೌದಪ್ಪ, ಮಾತೆ ಒಂದೇ ರೀತಿಯಾಗಿರಬೇಕು. ಹೌದು, ನಿಮ್ಮ ಉದ್ಯೋಗವನ್ನು ಮಾಡಿ ಮಕ್ಕಳೇ ಅಂತ ಹೇಳಿದವಳು. ಹೌದು, ಆದರೆ ಈ ವ್ಯತ್ಯಾಸಗಳನ್ನು ನೀನು ತರ್ತಿ ಅಂತ ನಾನು ಭಾವಿಸಿರಲಿಲ್ಲ. ಈ ತರತಮ ಜ್ಞಾನ ಎನ್ನುವುದು ಎಲ್ಲದರಲ್ಲಿಯೂ ಶ್ರೇಷ್ಠವಾಗಿದೆ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಯನ್ನು ಸೃಷ್ಟಿ ಮಾಡುವವನಿ ನನ್ನ ಶ್ರಮ ನೋಡು. ಹೌದಪ್ಪ, ಒಂದೇ ರೀತಿಯಾಗಿ ನೀನು ಸೃಷ್ಟಿ ಮಾಡುವುದಿಲ್ಲ. ಕೆಲವರೆಲ್ಲ ಒಂದು 90ರಲ್ಲಿ ಹೋಗುತ್ತಾರೆ, ಹುಟ್ಟುವಾಗಲೇ ಸಾಯುತ್ತಾರೆ. ಕೆಲವರು 60-50ರ ನಡುವಿನಲ್ಲಿರ್ತಾರೆ. ಯಾಕೆ? ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಸಂಸ್ಥಿತ. ಹೌದು, ಕೆಲವರಿಗೆ ಹೌದೌದು. ಪೂರ್ವಜನ್ಮದಲ್ಲಿ ಆ ಜೀವರಾಶಿಗಳು ಎಷ್ಟು ಪುಣ್ಯವನ್ನು ಮಾಡಿದ್ದಾರೆ, ಎಷ್ಟು ಪಾಪವನ್ನು ಮಾಡಿದ್ದಾರೆ, ಇದನ್ನು ನೋಡಿಕೊಂಡು ಕಳೆದ ಕಲ್ಪದನ್ನು ನೋಡಿಕೊಂಡು ನೀನು ಬರೀ. ಹೌದೌದು, ಒಂದು ಸಂವಿಧಾನ ಅಂತ ಉಂಟು ನಮಗೆ. ನೀನು ಸೃಷ್ಟಿ ಮಾಡಿದಲ್ಲಿಗೆ ಮುಗಿಯಿತಾ? ಮತ್ತೇನು? ಆ ಜೀವರಾಶಿಗಳು ಬದುಕಬೇಡುವ? ಬದುಕಬೇಕು ಅಂತ ಆದರೆ ಈಗ ತಾಯಿಯಾದವು ಮಗುವೊಂದು ಅಳುವಾಗ ಆ ಮಗುವನ್ನು ಎತ್ತಿ ಮುದ್ದಾಡಿ ಮೊಲೆಯ ಹಾಲನ್ನು ಉಣಿಸಬೇಕು. ಹೌದು, ಆ ಸ್ಥಾನ ಯಾರಿಗೆ ಇರುವುದು? ಅದು ತಾಯಿಗೆ. ಅದು ನನಗೆ. ತಾಯಿಯ ಸ್ಥಾನದಲ್ಲಿ ನಾನಿದ್ದೇನೆ. ನೀನು ತಾಯಿ ಆಗ್ಲಿಕ್ಕೆ ಹೊರಟದ್ದ? ಖಂಡಿತ. ಇನ್ನೂ ಕೇಳುವ ಸ್ವಲ್ಪ. ಯಾಕೆ? ನೀನು ನಾನು ತಾಯಿಯಾದರೆ ಜೀವರಾಶಿಗಳು ಬದುಕಿದ್ರೆ ನಿನಗೊಂದು ಬೆಲೆ ನೆಲೆ ಅಂತ ಬರ್ತದೆ. ಅದರಿಂದಾಗಿ ನಾನು. ಹೌದೌದು. ಆದ್ದರಿಂದಲೇ ನೀನು ಶ್ರೇಷ್ಠ ಅಂತ ಹೇಳಬಹುದು. ನಿನಗಿಂತ ಅಧಿಕ ನಾನು ಅಂತ ಹೇಳಿದ್ರೆ ಏನು ಅಪರಾಧ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬನು ತನ್ನನ್ನು ಸ್ಥಾಪಿಸಿಕೊಳ್ಳಬೇಕು. ನೀನು ಅಲ್ಲ ಅಂತ ನಾನು ಮಾಡಿ ತೋರಿಸ್ತೇನೆ. ಅಲ್ಲ, ಈ ವಿಷಯ ಬರ್ತಿರ್ಲಿಲ್ಲ. ನೀನು ಹಾಗೆ ಆ ರೀತಿಯಾಗಿ ಮಾತಾಡಿದ್ದು. ನೀನು ಅಲ್ಲ ಅಂತ ಒಂದು ಸಲ ಅಲ್ಲ 100 ಸಲ ಮಾಡಿ ತೋರಿಸ್ತೇನೆ. ಅವನದ್ದು ಒಂದು ಅಭಿಪ್ರಾಯ ಬೇಕು. ಹರನಂದನ ಕ್ಷಣ ಸರಿನಿಲ್ಲ ವಚನವು ಪಡೆಯುವ ತನು ಶ್ರೇಷ್ಠನು.
ಸರಿ ಸರಿ. ನೀನು ಜಾಣ ಹೌದಾ? ಹಾ. ನೀನು ಅಲ್ಲ ಎನ್ನುವ ವರ್ಗಕ್ಕೆ ಸೇರ್ಲಿಕ್ಕೆ ಇಷ್ಟ ಇಲ್ಲ. ಆಹಾ. ಆದ್ರೆ ಆ ಎರಡೂ ಸರಿ ಏನು ಅಂತ ಸ್ವಲ್ಪ ಹೇಳು. ಎರಡು ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಯಾಕೆ? ಒಂದನೆಯ ಸರಿ ಶ್ರೀಹರಿ, ಓ ನಿನ್ನ ವಚನ ಸರಿ. ಹೌದಾ? ಎರಡನೆಯ ಸರಿ ಹಾ. ಬ್ರಹ್ಮ, ಓ ನೀನು ವಾದದಿಂದ ಹಿಂದಕ್ಕೆ ಸರಿ. ಅದು ಹೌದು. ಹಾ. ಬೇಕಿದ್ರೆ ವಾದ ಮಾಡ್ಬೇಕು. ಹೌದೌದು. ವಾದ ಮಾಡದೇ ಆಗುತ್ತದೆ ಅಂತಿದ್ರೆ ಹಾ. ನೋಡೋಣ, ನೀನೇನು ಮುಂದೆ ಮಾಡ್ತಿ, ಕೊನೆಯ ತೀರ್ಮಾನ ಇಲ್ಲಿ ನಾನು ಕೊಡ್ತೇನೆ. ನಾನು ಹಿಂದೆ ಇದ್ದು ಕೇಳಿಸಿಕೊಳ್ಳಲ್ಲ. ಸರಿ, ಹಾಗೆ ಆಗಲಿ. ಶ್ರೀಹರಿ, ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಎಷ್ಟು ದಿನ ಬದುಕಿದ ಅಂತ ಮುಖ್ಯ ಅಲ್ಲ, ಹೌದು, ಅವನ ಸಾಧನೆ ಅಂತದ್ದು ಅದನ್ನು ತಿಳಿತಾರೆ. ಹೌದಲ್ಲ? ಹಾಗೆ ಸೃಷ್ಟಿ ಸ್ಥಿತಿ ಲಯ, ಇಲ್ಲಿ ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಓಹೋ, ಹಾಗಾಗಿ ನನ್ನದೊಂದು ತೀರ್ಮಾನ. ಹೇಗೆ? ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸ್ಕೊಡ್ಬೇಕು. ಅದಕ್ಕೆ ಬೇಕಾಗಿ ನಾನು ನಿನ್ನೆಲ್ಲರಕವಾಗುತ್ತೆ. ಹರನೇ, ನನ್ನ ಯೋಗ್ಯತೆಯನ್ನು ತಿಳಿದು ತದನಂತರದಲ್ಲಿ ನನ್ನನ್ನು ನೀನು ಸೇರಿಕೊಳ್ತಿ, ನಿಜ, ಸಂತೋಷದ ವಿಷಯ. ಹೌದು. ಆದ್ರೆ ಸೇರಿಕೊಂಡ ತದನಂತರದಲ್ಲಿ ಮೊದಲೇ ಸಿಟ್ಟುಕೊಂಡಿದ್ದಾನೆ ಬ್ರಹ್ಮ. ಹೌದೌದು. ಮುಂದೆ ಏನು ಮಾಡಿಯಾನು ಅನ್ನುವಂತಹ ನಿರೀಕ್ಷೆಯಲ್ಲಿ ಉತ್ತರ ನಾನು ಒಳಗೆ ಕೊಡ್ತೇನೆ. ಈರ್ವರು ಇದ್ದುಕೊಳ್ಳೋಣ. ಖಂಡಿತ. ಸರಿ. ಇನ್ನು ಮಾತಿಲ್ಲ, ಯುದ್ಧವೇ ಮುಂದು. ಯುದ್ಧದಲ್ಲಿ ನನ್ನನ್ನು ಗೆದ್ದು ದೊಡ್ಡವರೆನ್ನಿಸು. ಬಾ. ತಡಿ ತಡಿ, ನೀನು ಮೊದಲು ಮಾಡಿದ್ದಾದ್ರೂ ಏನು? ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವೇ ಹೋದ ಕಲ್ಪದಿ ನಿಜವಾದ ಪ್ರಪಂಚವೋ ಐದಿ ಫಲದಿ ನಿಲಿದಿರುವ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾನೇ ದೊಡ್ಡವನಾಗಬೇಕು ಅನ್ನುವಂತಹ ಉದ್ದೇಶ ನಿನ್ನ. ಏನಕ್ಕೇನ ಪ್ರಕಾರೇಣ? ಅಯ್ಯೋ, ಏನಕ್ಕೇನು ಆಗಬಾರದು. ಹಾ. ಉದ್ಯೋಗ ಕೊಟ್ಟಂತಹ ಮಾತು ಏನು ಹೇಳ್ಯಾರು? ಹಾ. ನನ್ನ ಮಕ್ಕಳು ಈ ರೀತಿಯಾಗಿ ಹೊಡೆದಾಡಿಕೊಳ್ತಾ ಇದ್ದಾರಲ್ಲ. ಇಲ್ಲ ಇಲ್ಲ, ನನ್ನ ಮಗ ಬ್ರಹ್ಮ ಬಹಳ ಬುದ್ಧಿವಂತ ಅಂತ ಹೇಳಿ ಎಲ್ಲ ಬ್ರಹ್ಮ ಅಮ್ಮನಿಗೆ ಬೇಸರಾದೀತು. ನೀನೆಣಿಸಿಕೊ. ಅದಾಗುವುದೇ ಬೇಡ. ಅದಕ್ಕೆ ಈಗ ನಿನಗೆ ದೊಡ್ಡವನೇ ಆಗಬೇಕು ಅಂತ ಆದ್ರೆ ಹಾ. ಒಂದು ಸುಲಭದ ಉಪಾಯ ಉಂಟಾ? ಹೌದು. ಯಾವುದು? ನಾವು ಉದರ ಶೋಧನೆ ಮಾಡುವ. ಹಾ. ಕಳೆದ ಕಲ್ಪದ್ದು ಹಾ. ಯಾರ ಉದರದಲ್ಲಿ ಹೆಚ್ಚು ಉಂಟು ಓ, ಹುಡುಕಿ ಹಾ. ಮತ್ತೆ ಬಂದು ತಿಳಿಸು. ಇದು ಪ್ರಾಮಾಣಿಕವಾಗಿ. ಖಂಡಿತ. ನನಗೆ ಯಾವ ಪರೀಕ್ಷೆ ಹೆದರಿಕೆ? ಹಾ. ಮೊದಲು ನನ್ನನ್ನು ಒಡ್ಡಿಕೊಳ್ತೇನೆ. ಸೇರಿಕೋ. ಬಹಳ ಬುದ್ಧಿವಂತ. ಆದರೇನು ಮಾಡೋಣ? ಹೆಡ್ಡನಾಗಿ ಬಿದ್ದಿದ್ದಾನೆ. ನನ್ನ ಉದರಸ್ಥನಾಗಿರುವ ಈತನು ಹೊರಬರಲಾಗದ ಹಾಗೆ ಅಲ್ಲೇ ತಡೆ ಹಿಡಿಯುವುದಕ್ಕಾಗಿ ನವದ್ವಾರಗಳನ್ನು ದಿಗ್ಬಂಧಿಸಿದರೆ ಹೇಗೆ ಆಗಬಹುದಿತ್ತು. ಆದರೆ ನನ್ನಿಂದ ಆಗುವುದಿಲ್ಲ. ಯಾಕೆ? ಅಂತಹ ಯೌಗಿಕ ಸಾಮರ್ಥ್ಯವಿಲ್ಲ. ಮೇಲಾಗಿ ಅಸ್ತಿತ್ವಕ್ಕಾಗಿ ಒಂದು ದ್ವಾರವನ್ನು ತೆರೆದಿಟ್ಟು ಉಸಿರಾಡಿಕೊಂಡಿರಬೇಕಾಗ್ತದೆ. ಆದರೆ ಹರಿಯು ಅದೇ ದ್ವಾರವನ್ನು ಹಿಡಿದು ಹೊರಬರುವ ಸಂಭವ ಇರುವುದರಿಂದ ನಿಕೃಷ್ಟವಾದ ಅಧೋ ದ್ವಾರವನ್ನು ತೆರೆದಿಡು. ನಾನು ಉಸಿರಾಡಿಕೊಂಡಿದ್ದರೂ ಅಡ್ಡಿಯಿಲ್ಲ. ಆದರೆ ಹರಿಯು ಅದೇ ಮುಖ್ಯನು ಹೊರಬಂದಾಗ ಆ ವಿಚಾರವನ್ನು ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಸಮಯವನ್ನು ಕಾಯುತ್ತಾ ಇರುತ್ತೇನೆ. ಪರೀಕ್ಷಿಸಲು
ಬಂದು ಸುತ್ತಲೂ ಪರೀಕ್ಷಿಸಿದಾಗ ಕಳೆದ ಕಲ್ಪದಲ್ಲಿ ಲಯಗೊಂಡಂತಹ ಜೀವರಾಶಿಗಳು ಈತನ ಉದರದಲ್ಲಿಯೇ ಇವೆ. ಮುಕ್ಕೋಟಿ ದೇವತೆಗಳು, ನದಿಗಳು, ಮುನಿಗಳು, ಅನೇಕ ಮಂದಿ ಬ್ರಹ್ಮಾದಿಗಳು ಕೂಡ ಇದ್ದಾರೆ. ವಿಷ್ಣು ಕಾಣಿಸುವುದಿಲ್ಲ, ಪ್ರಶ್ನೆಯೇ ಅಲ್ಲ. ಆ ಕಡೆಗೆ ನೋಡಿದರೆ ಜೀವರಾಶಿಗಳಿಗೆ ಜೀವ ಉಂಟಾ? ಇಲ್ಲ. ಮತ್ತೊಂದು ಇವನಲ್ಲಿ ಹೇಳಬೇಕಾದಂತಹ ವಿಚಾರ ಪ್ರಾಮುಖ್ಯವಾದದ್ದೇ ಉಂಟು, ಅದು ಅವನಲ್ಲೇ ಹೇಳಬೇಕು. ಹಾಗಿದ್ರೆ ಇಷ್ಟೆಲ್ಲ ಉಂಟಲ್ಲ, ಹೇಳಬೇಕು ಅಂತಾದರೆ ನಾನು ಹೊರ ಹೋಗಬೇಕು. ಹೋಗುವುದಕ್ಕಾಗಿ ದಾರಿಯನ್ನು ಹುಡುಕಿದಾಗ ಆ ಕಡೆ ಈ ಕಡೆ ಯಾವ ಕಡೆಗೆ ನೋಡಿದ್ರು ದಾರಿಗಳಿಲ್ವ. ಶರೀರದಲ್ಲಿ ಇರುವುದು 9 ದ್ವಾರಗಳು. 9 ದ್ವಾರಗಳನ್ನು ಬಂಧಿಸಿದ್ನೋ. ಓ, ಕೆಳಗೆ ನೋಡಿದರೆ ಇಷ್ಟರವರೆಗೆ ನೀನು ಮಾಡಿದ್ದಿದ್ದನ್ನೇ ಕೆಳಗಿನದ್ದಾದಂತಹ ಅಧೋದ್ವಾರವನ್ನು ತೆರೆದಿರಿಸಿದ್ದಾನೆ. ವಿಷ್ಣು ಆ ದ್ವಾರದಲ್ಲಿ ಬರಲಿಕ್ಕಿಲ್ಲ, ಹೇಯವಾದ ದ್ವಾರ ಅಂತ ಅವ ತಿಳ್ಕೊಂಡಿದ್ದಾನೆ. ನೀನು ತಿಳ್ಕೊಂಡದ್ದೇ ತಪ್ಪು, ಬ್ರಹ್ಮ. ಒಬ್ಬ ವ್ಯಕ್ತಿಯ ಶರೀರದಲ್ಲಿ 9 ದ್ವಾರಗಳು ಪ್ರಾಮುಖ್ಯವಾಗಿ ಬೇಕೇ ಬೇಕು, ಇಲ್ಲದಿದ್ದರೆ ಬದುಕುವುದಕ್ಕೆ ಕಷ್ಟ. ನೀನು ಅಧೋದ್ವಾರವನ್ನು ತೆರೆದಿರಿಸಿದೆ, ಅದು ನನಗೆ ದ್ವಾರ. ಬರ್ತೇನೆ. ಶೋಧಿಸಿದನು ನಿನ್ನು ದರ್ಬಾರ್, ಒಳಗೈದಿನ ಗಂಡನು ಭರದಲ್ಲಿ ನಯವಾದ ಹೋದ ಕಲ್ಪನೆ ನಯವಾದ ಸರ್ವ ಮೇದಿನಿಗಳು ಎರೆದುತಿಹ ವಿನೋದ. ಶೋಧಿಸಿದನು ನಿನ್ನು ದರ್ಬಾರ್, ಒಳಗೈದಿನ ಕಂಡನು ಭರದಲ್ಲಿ ಮೆರವಾದ ಫಲಿತಾಂಶ ಬೇಕು. ಒಳಗೆ ದಿನ ಕಂಡಾಗ ಕಳೆದ ಕಲ್ಪದಲ್ಲಿ ಲಯಗೊಂಡಂತಹ ಜೀವರಾಶಿಗಳು ನಿನ್ನ ಉದರದಲ್ಲಿ ಉಂಟು. ಆದ್ರೆ ಜೀವರಾಶಿಗಳು ಉಂಟೆ, ಯಾವ ಜೀವಿಗೂ ಜೀವವೇ ಇಲ್ಲ. ಒಂದು ವಿಷ ಜಡ. ಮತ್ತೆ ಏನು ಅಂತ ಕುತೂಹಲ ಮೂಡಿ ಮುಂದೆ ನೋಡಿದ್ರೆ ನಿನ್ನ ಉದರದೊಳಗೆ ಬಂಗಾರದ ಬಣ್ಣವೇ ಕಾಣಿಸ್ತಾ ಉಂಟು. ಬಾಪ್ರೆ, ನೋಡು, ಒಳಗೆ ಅಷ್ಟಿದ್ರು ನಾವು ಹೊರಗೆ ಎಷ್ಟು ಸರಳವಾಗಿದ್ದೇವೆ. ಅದಷ್ಟೇ, ಅದು ಒಳಗೆ ಅಷ್ಟಾದ್ರೂ ಉಂಟಲ್ಲ. ಅಷ್ಟು ಇರುವಾಗ, ಅಷ್ಟಾದ್ರೂ ಅಲ್ಲ, ಅಷ್ಟು ಇರುವಾಗ ನಿನಗೆ ಭಾಷೆ ಮಾತಾಡ್ಲಿಕ್ಕೆ ಮೊದಲು ಕಲಿಸಿ. ಆಗಲಿ ಅಪ್ಪ, ನಿನಗೊಂದು ಹೆಸರನ್ನು ಇರಿಸಿದ್ರೆ ಹೇಗೆ? ಹೆಸರನ್ನು ಇರಿಸುವುದಲ್ಲ, ಕೊಡು. ಹೌದು, ಹೆಸರು ನಾನು ಕೊಡ್ಬೇಕಾ? ಹೌದು, ಕೊಡ್ಬೇಕು. ಇರಿಸುವುದು ಅಪ್ಪ, ಅಮ್ಮ, ಮಾಮ, ಗುರು ಎಲ್ಲ ಅಂಥದ್ದು ನೀನು ಯಾವುದೂ ಅಲ್ಲ. ತಿಳ್ಕೊಳ್ತೇನೆ ಅಂತ ನಾನು ಭಾವಿಸಿದ್ದೇನೆ. ಇನ್ನಂತ ಅಪ್ಪ ಯಾರಿಗೆ ಬೇಕು? ಸರಿ, ಆದಿತ್ತು. ನಿನ್ನ ಉದರದೊಳಗೆ ಹಿರಣ್ಯವೇ ತುಂಬಿಕೊಂಡಿರುವುದರಿಂದ ನೀನು ಇನ್ನು ಮುಂದಕ್ಕೆ ಹಿರಣ್ಯ ಗರ್ಭ. ಸಂತೋಷವಾಯಿತು. ಹಾಗಿದ್ರೆ ಇನ್ನು ಮೇಲೆ ಇದ್ದಲ್ಲಿ ಎಲ್ಲ ನಾನು ಕೊಟ್ಟಿದ್ದೇನೆ ಅಂತ. ಅಯ್ಯೋ ಅಯ್ಯೋ, ಅಂತಹ ಸ್ವಭಾವೇ ನನ್ನ. ಕೊರಗುದು ಬೇಡ, ನಿನಗೂ ತಿರುಗಿಸಿ ಕೊಡ್ಬೇಕು ಅಂತ. ನೀನೇನು ಹಲ್ಲು ಕಚ್ಚುವುದೇನು? ಹಲ್ಲು ಕಚ್ಚುದಲ್ವೋ, ಅದು ಭಾವನೆ ನನ್ನ ಮನಸ್ಸಿನ ಅಡಿ. ಭಾವನೆ ಬರುವಾಗ ಹಾಗೆಲ್ಲ ಆಗ್ತದಲ್ಲ, ಅದನ್ನು ಹೊರತೆಗೆಯುವಾಗ ಅಷ್ಟು ಆಳದಲ್ಲಿ ಉಂಟು. ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ನೀವು. ಶುದ್ಧಾತ್ಮದಿಂದ ನಾನು ಅದನ್ನು ಕೊಡುವುದು. ನೀನು ನನ್ನ ದೇಹದ ಅಧೋದ್ವಾರದಿಂದ ಬಂದೇ ಆದ ಕಾರಣ ನೀನಿನ್ನು ಮುಂದಕ್ಕೆ ಅಧೋಕ್ಷಜನ ಆಗ. ಅಯ್ಯೋ, ನೀನು ಕೆಳಗೆ ಮಾಡಬೇಡ. ಮುಂದಿನ ಭಕ್ತಾದಿಗಳು ಆ ರೀತಿಯಾಗಿ ನನ್ನನ್ನು ಕರೆದ್ರೆ ಒಳ್ಳೆಯದು. ನಿನಗೆ ಕೆಳಗೆ ಮೇಲೆ ಅಂತ ಉಂಟು, ಮತ್ತೆ ನೀನು ಕೆಳಗೆ ಮಾಡ್ತೀಯ. ಮಾನಾಪಮಾನ ಸಮಾನನಲ್ವ ನೀನು? ಅಧೋದ್ವಾರದಿಂದ ಬಂದು ಆದಿತ್ತಪ್ಪ. ಅಂತೂ ಈಗ ಹೇಳಿದ ಮಾತು ಈಗ ನಿನ್ನ ಸರದಿ ಮುಗಿ ನಡೆಸಿ ಕೊಡಬೇಕು. ಹೌದು, ನಿನಗೊಂದು ದಾರಿ ತೋರಿಸ್ತೇನೆ. ಈ ಸಲ ಒಂದು ದಾರಿ ತೋರಿಸ್ತೇನೆ. ಅದೇ ಆಗಬೇಕು. ಸರಿ, ಈಗ ಈತ ಈ ಕಲ್ಪದ ಸೃಷ್ಟಿಕರ್ತನಾಗಿದ್ದಾನೆ. ಇದೇ ರೀತಿಯಾಗಿ ಸೃಷ್ಟಿ ಮಾಡುತ್ತಾ ಹೋದ್ರೆ ಮುಂದಿನ ಜೀವರಾಶಿಗಳ ಪಾಡೇನು ಇವನ ಹಾಗೆ ಆಗುವುದು. ಅಹಂ ಹಾಗಾಗಬಾರದು. ನನ್ನ ಉದರದೊಳಗೆ ಸುತ್ತಾಡಿ ಬಳಲಿಕೆಯಾಗಿ ಬಾಯಾರಿಕೆಯಾಗಿ ಅಯ್ಯೋ ಅಯ್ಯೋ ಅಂತ ಕೂಗಬೇಕು. ಇವ 8 ದ್ವಾರಗಳನ್ನು ಬಂಧಿಸಿದ. 9 ದ್ವಾರಗಳನ್ನು ಬಂಧಿಸುವಂತಹ ಶಕ್ತಿ ಆದಿಮಾಯೇ ನನಗೆ ಆದಿಯಲ್ಲೇ ಅನುಗ್ರಹವನ್ನು ಮಾಡಿದ್ದಾಳೆ. ಅದಕ್ಕೆ ಬೇಕಾಗಿ 9 ದ್ವಾರಗಳನ್ನು ಬಂಧಿಸಲ್ಪಟ್ಟು ಸುಮ್ಮನೆ ಇದ್ದು ಬಿಡುತ್ತೇನೆ. ಸುರಥವೀಶರು ಕೇಳಿ ಪರಮೇಷ್ಠಿಗರು ಬದಿಗೆ ಹರಿಯದ ಧರವ ಹೋಗುತ್ತಲಿಯೇ ಪರೀಕ್ಷಿಸಿ ಕಂಡರು ದರಿದ ಬಗಲಲ್ಲಿ
ಹರಿಹರದಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳು ಗೋಚರವಾಗುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರಿದ್ದಾರೆ. ಅಣುರೇಣು ತೃಣಕಾಷ್ಠ ಸ್ಥಾವರ ಜಂಗಮಾದಿ ಸಕಲ ಗೋನ ವಸ್ತು ವಿಷಯಗಳಲ್ಲಿಯೂ ಹರಿಯ ತಾದಾತ್ಮ್ಯ ನನಗೆ ಭಾಸವಾಗುತ್ತಾ ಉಂಟು. ಈತನೋರ ವ್ಯಕ್ತಿಯಲ್ಲ, ಇದೊಂದು ತತ್ವ, ಇದೊಂದು ಸತ್ವ. ಇವನೇ ಈ ಜಗತ್ತಿನ ಆದಿಮೂಲ ವಸ್ತು. ಮಹಾಮಹಿಮನು ಪರಮಾತ್ಮನು ಭಗವಂತನೂ ಆಗಿದ್ದಾನೆ. ವ್ಯರ್ಥವಾಗಿ ಬೈದು ಬಂದೆ. ಪಾಪ ಪ್ರಜ್ಞೆ ಪರಿಮಾರ್ಜನೆ ಮಾಡಿಕೊಳ್ಳುವುದಕ್ಕಾಗಿ ಹೊರಹೋಗುವುದಕ್ಕೆ ಹಾದಿಯನ್ನು ಹುಡುಕಿದರೆ ಎಲ್ಲಿಯೂ ಸಾಧ್ಯತೆ ಇಲ್ಲ. ಅರ್ಥವಾಯಿತು. ಆದಿಮಾಯಾದೇವಿಯೇ ನನ್ನನ್ನು ಕೈ ಹಿಡಿದು ಮುನ್ನಡೆಸಬೇಕು. ಓ ತಾಯೇ ಆದಿಮಾಯೇ, ಜಯ ಜಯ. ಸ್ಪರಿಸ ಭಕ್ತಿಯೊಳಾದಿ ಮಾಯೆಯ ಹರಿಜನಾಭಿ ಕಮಲನಾರದೆ ಮೇರೆ ಪಥ ಗೋಚರಿಸಿ ಪೊರಾಟ ಕ್ಷಣವೇ ಜಗದೇ ಬರುತ್ತಿರಲು ಹರಿಯೋಗ ಮಾಯಜ ಬೆರಸಿ ಪದ ಪತ್ರ ದಲಿತ ಮಲಗಿರಲು ನಿದ್ರೆಯೊಳನು ಕಾಲ್ಬೆರಳಿರಿಸಿ ಬಾಯೊಳಗೆ ನಮ್ಮನನ್ನ ಉದರವನ್ನು ಪ್ರವೇಶ ಮಾಡಿದ ತದನಂತರದಲ್ಲಿ ಯಾಕೋ ಏನೋ ಶರೀರಕ್ಕೆ ಒಂದು ರೀತಿಯದ್ದಾದಂತಹ ಜಾಟಿಯತೆ, ನಿದ್ರೆಯೇ ಬರ್ತಾ ಉಂಟಲ್ಲ. ಎಲ್ಲಿ ನಿದ್ರಿಸೋಣ ಯೋಚನೆಯನ್ನು ಮಾಡಿದರೆ ಅದೋ ಆಲದ ಎಲೆಯೊಂದು ಈ ಕಡೆಗೆ ತೇರಿ ಬರ್ತಾ ಉಂಟು. ಸರಿ, ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸುತ್ತಾ ಅದೇ ಎಲೆಯ ಮೇಲೆ ಪವಡಿಸಿಬಿಡುತ್ತೆ. ಬರುತ್ತಲ ಕಮಲಯು ಗೋವಿಂದ ಶ್ರೀ ಸರಸಿದನ ತಾನಿರಲೆ ಪದ್ಮಾಸನವ ಫಲದಿಂದ ಬಲಿದು ಕುಳ್ಳಿರುತ್ತ ನಾದಿಸಿ ನೋಡು ಮೆರವ ನಾಲ್ಮೊಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿ ಪರಿಶೋಭಿಸುತ್ತಲವ ಹರಿಯ ಪದ ಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೇಡದು ಅಚ್ಚರಿಯಾದುದು ಏನೆಂಬೆ ಸುರಥ ವೈಶರುಲಾದಿಸಿ ಹರಿಯುದರದಲ್ಲಿ ಗೋಚರವಾದಂತಹ ಬೆಳಕನ್ನೇ ಹಿಡಿದು ಹೊರಬಂದರೆ ಅವನ ನಾಭಿಯಿಂದ ಮೇಲೆತ್ತಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆಯಲ್ಲಿ ಶಿರಗಳು 4 ಮುಡಿ ಬಂತು. ಎಲ್ಲವೂ ಹರಿಮಹಿಮೆ ಎಂಬುದಾಗಿ ತಿಳಿದು ಕೈಮುಗಿದು ಕಾಲಿಗೆರಗೋಣವೆಂದತ್ತ ನೋಡಿದೆ. ಇನ್ನೊಂದು ಕೌತುಕವು ಗೋಚರವಾಗುತ್ತಾ ಉಂಟು. ಜಲರಾಶಿಯ ಮೇಲೆ ತೇಲುತ್ತಿರುವಂತಹ ಆಲದೆಲೆಯೊಂದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುದಿಸಿ ಪುಟ್ಟ ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ಮುಗುಳ್ನಗೆ ನಿದ್ದೆಯಲ್ಲಿದ್ದಾನೆ. ಪರಮಾತ್ಮನ ಎಚ್ಚರಗೊಳಿಸಿದರೆ ಮತ್ತೊಂದು ಪಾಪ ಸಂಘಟನೆಯಾಗುತ್ತದೆ. ಹಾಗಾಗಿ ಭಗವಂತನ ಎಚ್ಚರಗೊಳ್ಳುವವರೆಗೆ ಭಕ್ತಿಯಿಂದ ಭಜಿಸುತ್ತಾ ಕಾಯುತ್ತಿರುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಕಿರುವರಳಿನಲ್ಲಿ ಹೊರಗೆಡ ಹೇ ರುದಿಸುತ್ತಲೇ
ಹೆಜ್ಜೆ ಮುಂದೆ ಇಡುವ ಏನು ಕಾಣುವುದಿಲ್ಲ. ಈ ಮಧ್ಯೆ ನಾನಪ್ಪ ಹುಟ್ಟಿಕೊಂಡೆ. ನಾ ಎಲ್ಲಿಂದ ಬಂದೆ? ಯಾರು ನನ್ನ ತಂದೆ? ಇನ್ನೇನು ಬಂದೆ? ಅರ್ಥವಾಗದೆ ಹೋಯ್ತಲ್ಲ. ನೋಡುವ, ಯಾರಾದ್ರೂ ಇದ್ರಾದದ್ದು ಪರೀಕ್ಷೆ ಮಾಡಿ ಒಂದು ಒಳ್ಳೆ ಜೋಡಿ ಹುಡುಕಬೇಕು. ಯಾರ ನೀನು? ನೀನು ಯಾರು? ನಿನ್ನಪ್ಪ ಯಾರು? ನಿನ್ನಮ್ಮ ಯಾರು? ಎಲ್ಲಿಂದ ಬಂದೆ? ನೀನೆಲ್ಲಿಂದ ಬಂದೆ? ಇನ್ನೇನು ಮುಂದೆ? ನಿನ್ನದು ಏನು ಮುಂದೆ? ಪ್ರಶ್ನೆಗೆ ಪ್ರಶ್ನೆ. ನೀನು ಪ್ರಶ್ನೆಗೆ ಪ್ರಶ್ನೆ. ಏಯ್, ಏಯ್, ನಿನ್ನನ್ನು ಕಾಣುವಾಗ ಓ, ಏನೋ ಒಂದು ರೀತಿಯ ಬದಲಾವಣೆ. ಏನದು ಬದಲಾವಣೆ? ಇಬ್ಬರು ನೋಡೋದಕ್ಕೆ ಒಂದೇ ರೀತಿ ಇದ್ದೇವೆ. ನಾವು ಕೂಡ. ನೀನು ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ. ನಾನು ಯಾರು ಗೊತ್ತಿಲ್ಲ, ನೀನು ಯಾರು ಗೊತ್ತಿಲ್ಲ. ಒಂದು ಸಂಬಂಧ ಬೆಳೆಸಿದ್ರೆ ಏಯ್! ಈಗ ತಾನು ಸಿಕ್ಕಿದ್ದು ನಿನ್ನ ಸಂಬಂಧ ಮಾಡ್ಲಿಕ್ಕೆ ಹೊರಟ. ಓಯ್, ಓಯ್, ಸಂಬಂಧ ಮಾಡಬೇಕು ಅಂತ ಇದ್ರೆ ಪರೀಕ್ಷೆ ಮಾಡಲೇಬೇಕಾಗುತ್ತದೆ. ಯಾವ ರೀತಿಯ ಪರೀಕ್ಷೆ? ಒಮ್ಮೆ ನಿಲ್ಲು. ಏ, ನಿನ್ನನ್ನು ಕಾಣುವಾಗ ಓ, ಮಮಕಾರ, ವಾತ್ಸಲ್ಯ ಹೆಚ್ಚಾಗುತ್ತಾ ಇದೆ. ಓಹೋ, ಹಾಗಾಗಿ ನಿನ್ನನ್ನು ನಾನು ತಮ್ಮ ಎಂದು ಕರೆಯಲೆ. ಅಮ್ಮ! ಆ. ನೀನು ಸ್ವಲ್ಪ ಅಲ್ಲೇ ನಿಲ್ಲು, ನಿನ್ನನ್ನು ನೋಡ್ತೇನೆ. ಏನಾಯ್ತಾ? ನಿನ್ನನ್ನು ನೋಡುವಾಗ ಹೇ. ನನ್ನ ಮೇಲೆ ಹೇ. ಅದೆಷ್ಟೋ ಗೌರವ ಹಾ. ಎದ್ದು ಕಾಣುತ್ತಾ ಇದೆ. ಓಹೋ. ಹಾಗಾಗಿ ಹಾ. ನಿನ್ನನ್ನು ಕರೆಯುವುದು ಹೇಗೆ ಬಲ್ಲೆಯ? ಹೇ. ಅಣ್ಣು! ಓಯ್, ಏಯ್, ಮಾತಾಡದಿದ್ದಂತೆ ಬದಲಾವಣೆ ಎದ್ದು ಕಾಣ್ತಾ ಉಂಟು. ನನಗೂ ಬದಲಾವಣೆ. ನಿನಗೂ ಆಗುತ್ತಾ ಉಂಟಾ? ಹೌದು. ಹಾಗಿದ್ರೆ ಏನಿದು? ತಿನ್ನುವೆಕು. ಇದ್ದಕ್ಕಿದ್ದಾಗೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಅಂದರೆ ಮಧ್ಯಪ್ರದೇಶ ಪ್ರದೇಶದಲ್ಲಿ ಗಲಭೆ. ಚೂರು 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 ಚೋರು ಚೋರು. ಚೂರು ಚೂರು ಏನಾ? ಚೂರು ಚೂರು ಅಂತ ಹೇಳಿದ್ರೆ ಹೊಟ್ಟೆ ಒಳಗೆ ಹಸಿವೆ ಹಸಿವೆ. ಹಸಿವೆ ಹೆಚ್ಚೋಗುತ್ತಾ ಇದೆ. ಏನು ಮಾಡುವ? ಕಡಿಮೆ ಮಾಡ್ಬೇಕಂತ ಆದ್ರೆ ಹಾ. ಕಾಣುತ್ತಾ ಇದೆ ಜಲರಾಶಿ. ಏನು? ಈ ಜಲರಾಶಿಗೆ ನಮ್ಮ ತೋಳುಗಳಿಂದ ಅಪ್ಪಳಿಸಿದಂತಾದರೆ ಒಳಗಿದ್ದಂತಹ ಜಲಚರ ಪ್ರಾಣಿಗಳು ಮೇಲೆ ಬರ್ತವೆ. ಒಂದೊಂದನ್ನೇ ಹಿಡಿದು ತಿನ್ನಬೇಕು.
ಇವ ಎಲ್ಲಿ ಹೋದ? ತಮ್ಮ, ಯೋ ತಮ್ಮ, ಎಲ್ಲಿರುವೆ? ಒಮ್ಮೆ ಬಾರೋ. ಇನ್ನು ಹತ್ತಿರ ಬಾ 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 ಬಾ. ಬೇಗ ಬಾ, ಬೇಗ. ನೀನ ಪುಣ್ಯಾತ್ಮ, ನಾನೇ. ನೀನು ಎಲ್ಲಿ ಅಂತ ಹುಡುಕುತ್ತೀನಿ ನಾನು. ಬಾ ಇಲ್ಲಿ. ಏನಾಯ್ತು? ಆಹಾರವನ್ನು ತಿನ್ನಬೇಕೆಂದು ಮುಂದೆ ಹೋದವರು ನಾವು. ನಿಜ ಹುಡುಕಾಟ ಮಾಡಿದೆವು. ಏನಾದ್ರೂ ಸಿಕ್ಕಿತಾ? ಅಣ್ಣ, ಆ. ಅದನ್ನ ಕೇಳಬೇಡುವ. ಯಾಕೆ? ನನಗೇನು ಸಿಗ್ಲಿಲ್ಲ. ಏನು ಸಿಗಲಿಲ್ವಾ? ನಿನಗೆ ಸಿಕ್ಕಿತಾ? ನನ್ನ ಕಣ್ಣಿಗೆ ಬಿದ್ದಿದೆ. ಅಯ್ಯೋ, ನೀನು ಹೋಗುದು. ಏನ ಕಣ್ಣಿಗೆ ಬಿತ್ತ ಅಂತ ಹೇಳಿದ್ಯಾ? ಕಣ್ಣಿಗೆ ಬಿತ್ತು ಅಂದ್ರೆ ಹಾಗಲ್ವೋ? ಮತ್ತೆ ಹಾಗೆ ನೋಡಿದೆ ಎಂದರ್ಥ. ನೋಡಿದೀಯಾ? ದೂರದಲ್ಲಿ ದೂರದಲ್ಲಿ ನೀರ ಮಧ್ಯೆ ಅರಳಿದ ಹಾ. ಕಮಲ. ಅಣ್ಣ, ಕಮಲ ಹೇಳಿದ್ರು ಅಳ್ತೀಯ. ಕಮಲ ತಿನ್ನುವುದಕ್ಕಾಗ್ತದೆ ನಮಗೆ? ನನ್ನ ವಾಕ್ಯ ಇನ್ನೂ ಪೂರ್ತಿ ಆಗಲಿಲ್ಲ. ಪೂರ್ತಿ ಆಗ್ಲಿಲ್ಲ. ಕಮಲದ ಮೇಲೆ ಹಾ. ಒಂದು ಸಣ್ಣ ಕೀಟ. ಸಣ್ಣ ಕೀಟ ಹಾ, ಹೇಗೆತ್ತದು? ಬಿಡಿ ಬಿಡಿ ಬಿಳಿ ಬಿಡಿ ಬಿಡಿ ಆಗಿತ್ತು. ಅಣ್ಣ, ಓ. ನೀನು ನೋಡಿದೆ ಅಂತ ಅಲ್ಲೇ ನೀನ್ ನೋಡ್ಬೇಕಾ? ನಾನ್ ನೋಡ್ಬೇಕಲ್ವಾ? ಒಂದು ತಿರುಗು. ಕರ್ಮ ನಿನ್ನದು. ಯಾಕ? ಎಂತದ್ದು ಇಲ್ಲ ಈಗ. ಏಯ್, ಹ? ಏನು ಇಲ್ವಾ? ಎಂತದ್ದು ಇಲ್ಲ ಅಂತ. ನಿನ್ನ ಸುತ್ತು ಹೆಚ್ಚಾಗಿದೆ. ಯಾರಿಗೆ ಸುತ್ತು ಹೆಚ್ಚಾದ? ನಿನ್ನದ್ದು ನನ್ನದ್ದು ಸುತ್ತು ಹೆಚ್ಚಾಯ್ತು. ಅರ್ಥ ಜರುಗಿಸು. ಹಾಗಾದ್ರೆ ಅರ್ಥ. ಎಲ್ಲಿಂದ ಬಿದ್ದ? ಏನು? ಪಾಪಿ ಮಗ ಅವ. ಏ. ನನಗೆ ಸಿಗ್ಬೇಕವ. ಓಯ್, ಅವ ಹಿಂದಿನಿಂದ ಹೊಡಿತಾನೆ. ಹಿಂದಿನಿಂದ ಹೊಡಿತಾನೆ. ಏನಾಯ್ತಾ ನಿನಗೆ? ನಾನೇನು ಹಿಡಿದಕ್ಕೆ ಹೋದವರು ಹೇ. ಹಿಂದಿನಿಂದ ಬಂದು ಹೇ. 4 ಬಾರಿ ಸೀದರು. 4 ಬಿತ್ತ? ಹೌದು ತಮ್ಮ, ಅಣ್ಣ, ಎಲ್ಲ ನಿನಗೆ ಬಿದ್ದದ್ದ? ಎಲ್ಲ ನನಗೆ ಬಿತ್ತು. ಈಗ ಹೊಡೆದದು ನೀನ? ಏಯ್, ಏಯ್, ಪ್ರಾಣಿ ಅಂತ ಭಾವಿಸಿ ನಾನು ಹೊಡೆದೆ. ಹಾ. ಆದ್ರೆ ನೀನಿದ್ದ ಗೊತ್ತಾಗ್ಲಿಲ್ಲ. ಈಗ ಪ್ರಾಣಿಯಲ್ಲಿದ್ದು ನೀರಿನಲ್ಲಿ ಹೋಗು. ಏನು ಬೊಂಬೆ, ಏನು ಭೀಕರಾಗ್ತದೆ. ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆದಿಮಾಯಾದೇವಿ ಅಲ್ಲದೆ ಯಾರೂ ರಕ್ಷಕರಿಲ್ಲ. ಓ ತಾಯೇ ಆದಿಮಾಯೇ, ಮರುಗಲಿಗೆ ವಿಧಾತ ಮನದಲ್ಲಿ ಸ್ಮರಿಸಿರುವುದಾಗೆಲ್ಲ ನೀ ಪರಿಯೇ ಮರೆಯಬಾರದೆ ಬಂದ ಕರ್ತವನರಿದು ಮುಂದೆ. ಮಗನೇ ವಿಧಾತ, ಸತ್ಯಲೋಕದಲ್ಲಿ ಸೃಷ್ಟಿಯ ಕಾರ್ಯದಲ್ಲಿ ನಿರತರಾಗಬೇಕಾದಂತ ನೀನಿಂದ
ಕಷ್ಟ ಬಂತೆ ಮಗನೇ, ಯಾರಿಂದ ತಿಳಿಸು, ಪರಿಹರಿಸಿ ಕೊಡ್ತೇನೆ. ಅಮ್ಮ ಆರಂಭದಲ್ಲಿ ಅಹಂಕಾರಿಯ ಹಾ ಹರಿಯೊಂದಿಗೆ ಜಿಜ್ಞಾಸೆಗಿಳಿದು ಪಂಥಗಟ್ಟಿದೆ. ಅವನ ಉದರವನ್ನು ಹೊಕ್ಕವನ್ನು ಹೊರಬಂದು ಕಾಣುತ್ತೇನಮ್ಮ. ಹಾ ಇಬ್ಬರು ದೈತ್ಯ ಶರೀರಿಗಳು ಓಹೋ ಕೆಂಗಣ್ಣ ಮರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಹಾ ಕೋರೆದಾಡೆಗಳನ್ನು ಮಸೆಯುತ್ತಾ ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಒಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಸಮಯದಲ್ಲಿ ಹರಿಯ ಸನಿಹಕ್ಕೆ ಹೋದೆ. ಹಾ ನೋಡಮ್ಮ ಅವನ ಅವಸ್ಥೆ. ಈ ಕಡೆಯ ಗೊಡವೆಯೇ ಇಲ್ಲ. ಏಕಾಂಗಿಯು ಭೀತನು ಅನಾಥನೂ ಆದ ನನ್ನನ್ನು ನೀನೇ ಪೊರೆಬೇಕು ತಾಯೇ, ಕಾಪಾಡು. ಮರುಗಬೇಡ ವಿಧಾತ. ಆದಿಮಾಯಿಯಾದಂತ ನಾನೇ ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣವಾಗಿ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಈ ಕೂಡಲೇ ಆತನಿಂದ ದೂರ ಸರಿಯುತ್ತೇನೆ. ಅದು ಒಳ್ಳೆಯದಮ್ಮ. ಎಚ್ಚೆತ್ತ ಹರಿಯು ದುಷ್ಟರನ್ನು ವಧಿಸಿಕೊಡ್ತಾನೆ. ದುಷ್ಟರ ವಧೆಗೆ ಬೇಕಾಗಿ ನನ್ನ ಕರದಲ್ಲಿರುವಂತಹ ಈ ಚಕ್ರವನ್ನಾತನ ಬಳಿಯಲ್ಲಿರಿಸು ಅಮ್ಮ. ಅಲ್ಲಿಯವರೆಗೆ ನಾವು ಎಲ್ಲಿರುವುದು? ಹರಿಯ ನಾಭೀಕಮಲದ ನಾಳದಲ್ಲಿ ಅಡಗಿರು, ನಿನಗೆ ಶುಭವಾಗಿ. ಯೋಗಮಾಯಿಯು ನಳಿನನಾಭನ ಮರೆದು ನಿದ್ದೆಯೇ ಕುಳಿತಿರಲು ಕಿರುನಗೆಯದಿರುತ್ತ ತನ್ನ ವದನದಲ್ಲಿ ಶ್ರೀಹರಿ ತಕ್ಷಣ ನಿದ್ರೆಯಿಂದ ಎಚ್ಚೆತ್ತುಕೊಂಡೇ ದುರುಳರ ವಧೆಯಾಗಬೇಕು, ನೋಡೋಣ. ತುಂಬಾ ಬೊಬ್ಬೆ ಹಾಕಿಬೇಡಿ. ಯಾಕೆ? ನಿಮ್ಮ ಎದೆ ಹೊಡೆದು ಏನಕ್ಕೇನಾದರೂ ನಮ್ಮ ಎದೆ ಹೊಡೆಯುವುದ? ಹೌದು. ನಮ್ಮ ಸ್ವರವೇ ಹೀಗೆ. ಹೌದಾ? ಇರ್ಲಿ. ನನ್ನನ್ನೇ ನಿನ್ನನ್ನೇ. ನೀರ ಮತ್ತೆ ಹೌದು. ಓರ್ವಣೆ ಕುಳಿತಿದ್ದೆ, ಹಾ ಎಲೆ ಮೇಲೆ ಕೂತಿದ್ದೆ. ಹಾ ಏಯ್, ಹಾ ಕಿರುನಗೆಯನ್ನು ಬೀರ್ತಾ ಇದ್ದೆ. ಹೌದು. ಯಾಕೆ ಕಿರುನಗೆಯನ್ನು ಬೀರ್ತಾ ಇದ್ದೆ? ಹಾ. ಯಾರು ನೀನು? ಹಾ. ಹೇಳು ಹೇಳು ಹೇಳು. ಎಲ್ಲೋ ಇವಂತದ್ದು ಹುಡುಕುದಂತ ಹುಡುಕದೆ ಮತ್ತೆ ಆಗ ಒಂದು ಪ್ರಾಣಿಯನ್ನು ಕಂಡೆವು ನಾವು. ಆ ಪ್ರಾಣಿ ಹಾಗಲ್ಲ, ನಮ್ಮನ್ನು ನೋಡಿ ಗಡ 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 ಹೆದರುತ್ತಾ ಇತ್ತು. ಹೌದಾ? ನೀವು ಹಾಗಲ್ಲ, ಕಿರು ನಗೆಯನ್ನ ಬೀರುತ್ತಾ ನಮ್ಮನ್ನೇ ನೋಡ್ತಾ ಇದೆಯಲ್ಲ. ಏಯ್, ಆ ಪ್ರಾಣಿ ಹಾಗೆ ಆಗುತ್ತಾ? ಹೇಗೆ? ಬಿಳಿ ಬಿಳಿ ಬಿಳಿಯಾಗಿತ್ತು. ನೀನು ಹಾಗಲ್ಲ, ಮತ್ತೆ? ಕಪ್ಪು ಕಪ್ಪು ಕರಿಯ. ಯಾರನ್ನು? ಏಯ್, ಅವ ಹೇಳುವುದೇನು ಗೊತ್ತುಂಟ? ತೋರಬೇಕ ಮೊದಲು ಕಂಡ ಪೋರನಲ್ಲಿ ಹೋದ ಬಾಷ. ಈಗ ಕರಿಯ ಅಂತ ಹೇಳಿದ್ದು ನನ್ನನ್ನು. ನಿನ್ನನ್ನೇ ಕರಿಯ. ಈಗ ನೀವು ಜನ ಯಾರು? ನಾವು ಸಾಮಾನ್ಯರಲ್ಲ, ವೀರರು. ಓಡುವ
ಅಧಿಕಾರಿ ಆಗಿರುವೆನು ಬೇರೆ ಕಡೆಯ ಹೊರತು ವರಿದಿಯಲಿ ಹೌದು ನೀವು ಧೀರರೇ, ಶೂರರೇ, ಘನಗಂಭೀರರು. ಆಹಾ, ನಿಮ್ಮ ನಿಂತ ನಿಲುವುಗಳನ್ನು ಕಂಡಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಹೌದಾ? ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತಲ್ಲ. ಹೌದೌದೌದು. ಮತ್ತೆ ಇವೊಂದು ಕೇಳಿದ ತೋರು ಬೇಗ ಮೊದಲು ಕಂಡ ಬೋರನಲ್ಲಿ ಬೋದ ಭಂಡ. ಯಾರಿಗೆ ಕೈ ತೋರಿಸುವುದು? ಅಲ್ಲ, ನೀನು ಪ್ರಶ್ನೆ ಮಾಡಿದ್ದು ಬಂಡ ಅಂತ ನಿನಗೆ ಹೇಳಿದ್ದು. ಹೌದಾ? ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಹೋದ ಬಂಡ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ. ಇನ್ನಂತ ಮಾತಾರೆ. ಹಾಗಾದ್ರೆ ನೀನು ಯಾರು? ನಾನು ಸರಿಯಾಗಿ ಗೊತ್ತುಂಟು. ಕಾಣುತ್ತಾ ಇರುವುದು ಜಲದ ರಾಶಿ. ಈ ಜಲಧಿಗೆ ಅಧಿಕಾರಿ ನಾನು. ತಿಳಿಯಲೆಮ್ಮ ವಿಕ್ರಮವೊಳಗೊಳಗೆ ಇದ್ದಲ್ಲಿ ಜಲದಿಗೆ ಒಡೆಯ ಅಂಬುದಿಗೆ ನಾಯಕ. ಏಯ್ ಅದೆಂತದು ನಾಯಕ? ಅಂಬುದಿ ಅಂತ ಹೇಳಿದ್ರೆ ಅಂಬುದಿ ಅಂತ ಹೇಳಿದ್ರೆ ಅದುವೇ ನೀರು. ಎಂತದು? ನಮಗೆ ಅರ್ಥ ಆಗುವ ನೀನು ನಮಗೆ ಅರ್ಥ ಆಗುವಾಗ ಹೇಳು. ಎಂತದು ನೀನು ಹೇಳಿದ್ದು? ಒಡೆಯ. ಹೌದು. ಯಾರು ಒಡೆಯ? ಅಧಿಕಾರಿ. ನೀನಲ್ಲ ಒಡೆಯ. ಮತ್ತೆ? ನಾವು ಇವರು ಒಡೆಯರು. ಒಳ್ಳೆಯ ಮಾತಿನ ಹೇಳ್ತಾ ಇದ್ದೇನೆ. ನೀವು ಏನು ಮಾಡ್ತೀರಿ? ಮೊದಲು ಕಂಡಂತ ಆ ಪ್ರಾಣಿಯನ್ನು ತೋರಿಸು. ಇಲ್ಲವಾದರೆ ನಿನ್ನನ್ನು ಹಿಡಿದು ನುಂಗುತ್ತೇನೆ. ಹೌದಾ? ಹೌದಾ? ನುಂಗುವುದು ಗಂಟಲಿಂದ ಇಳಿಯುವ ತುತ್ತು ನಾನಲ್ಲ. ಇಳಿಸಿಕೊಂಡೆವು. ಇಕ ವಿಷಾದೇನು? ಇಳಿಸಿಕೊಂಡೆವು. ಯಾರು ನೀವು? ಹೌದು. ನೀವು ಹೋಗುತ್ತೀರಾ? ನಿಮ್ಗೆ ಏನಾದ್ರೂ ಬೇಕಾ? ನೀನು ಇನ್ನು ಹೊಡೆದ್ರೆ ಪುಡಿ ಪುಡಿ ಆದಿತ್ತು. ಸತ್ತಿದಲ್ವಾ? ಏನಾಯ್ತಾ? ಇಲ್ಲಿ ಬಾ. ಇಲ್ಲಿಗೆ ನಾವು ಅಷ್ಟು ಅವಸರ ತಿನ್ನಕಂತ ಹೇಳಿದೀನಿ. ನೀನು ತಿನ್ನಬೇಕು. ಮತ್ತೆ ನಾನೆಂತಕ್ಕೆ ಮತ್ತೆ? ಇಬ್ಬರಿಗೂ ಬೇಕು. ಹೌದು, ಸಮಪಾಲು ಮಾಡಬೇಕು. ಆದ್ರೆ ಈಗಲ್ಲ. ಹೇಗೆ? ಒಂದು ಪ್ರಾಣಿ ತಪ್ಪಿಸಿಕೊಂಡು ಹೋಗಿ ಜೊತೆಗೆ ಸೇರಿಸಿಕೊಂಡು ಹೋಗಿರ್ಬೇಕು. ಧನುಜರಲಿ ಜಯ ಸೇರದಿರುತ್ತಿರೆ ಸ್ಮರಿಸಿ ಭಕ್ತಿಯೊಳಾದಿ ಮಾಯನು
ವೀರರೀರ್ವರ ಪುಗಳುತ್ತಲಿಂತೆಂದ ಧನುವಿರುಡನೆ 5,000 ವರ್ಷಗಳ ಪರ್ಯಂತರ ಕಾಡಾಕಾಡೆಯಾಗಿ ಭವರವನ್ನು ಕೊಟ್ಟೆ. ಪರಿಣಾಮದಲ್ಲಿ ಜಯಲಲನೆ ನನ್ನ ಪಾಲಿಗೆ ಒದಗಿ ಬಂದದ್ದಿಲ್ಲ. ಏನು ಮಾಡೋಣ ಅಂತ ತಿಳಿದು ಅಮ್ಮನನ್ನೇ ಧ್ಯಾನಿಸಿದಾಗ ಶಕ್ತಿಯಿಂದ ಆಗದೇ ಇದ್ರೆ ಮಗನೇ ಯುಕ್ತಿಯಲ್ಲೇ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾಂತೇನ ಉಚ್ಚರಿಸುವುದೇ ಅಚ್ಚರಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ನಿಮ್ಮ ಹೆಚ್ಚಿನ ತೋಳ ತೋಳ ವಿಕ್ರಮಕ್ಕೆ ಆಶ್ಚರ್ಯವಂತೇನ ಉಚ್ಚರಿಸುವುದಿನ್ನೇನು ಅಚ್ಚಳಿಯದ ಭಟರಹುದು ನೀವು ಸಂಗರದಲ್ಲಿ ಏನು ಪರಾಕ್ರಮ ನೋಡಿದ್ರೆ ಹೊಗಳೋಣ ಅಂತ ಅನ್ನಿಸ್ತಾ ಉಂಟು. ಹೌದಾ? ನಿನ್ನ ಮೀಸೆ ಇವನ ಕೇಶ, ನಿನ್ನ ಸೊಂಟ ಇವನ ಕಟ್ಟ, ಇವನ ಬಾಯಿ ನಿನ್ನ ಕೈ, ಸಾಕ ಏನದು? ನಿನ್ನ ಮೀಸೆ ಇವನ ಕೇಶ, ನಿನ್ನ ಸೊಂಟ ಇವನ ಕಟ್ಟ, ನಿನ್ನ ಕೈ ಇವನ ಬಾಯಿ, ನಿನ್ನ ಹೊಟ್ಟೆ ನಿನ್ನ ರಟ್ಟೆ. ಅವನ ಹೊಟ್ಟೆ ನನ್ನ ಹೊಟ್ಟೆ ಹೇಗ? ಹಾಗಲ್ವಾ? ನಿನ್ನ ಮೀಸೆ ಮತ್ತು ಅಲ್ಲಿ ಸೇರಿಸಬೇಕು. ಮತ್ತು ಸೇರಿಸ್ಬೇಕಾ? ಎಲ್ಲ ಮತ್ತು ಸೇರಿಸಿಕೊಂಡೇ ಹೋದ್ರೆ ನಿನ್ನ ಹೊಟ್ಟೆ ಮತ್ತು ರಟ್ಟೆ ಹೀಗೆ ಒಂದಕ್ಕೊಂದು ಹೊಂದಾಣಿಕೆಯಾಗಿ ಒಪ್ಪ ವರ್ಣವಾಗಿ ಅಷ್ಟು ಚಂದವ ನೀವು ಚಂದವೇ. ಹೌದೌದು. ಈಗ ಎಷ್ಟಾಯ್ತು? ಯಾವುದು ವರುಷ? ನಮಗೆ ಗೊತ್ತಿಲ್ಲ. ನಮ್ಮದು ಹೋರಾಟ ಗೊತ್ತಿಲ್ಲ. ಎಷ್ಟು ದಿನ ಆಯ್ತು ಅಂತ? ನಿನಗೆ ಗೊತ್ತಾ? ವರ್ಷಗಳೇ ಕಳೆದು ಹೋಯ್ತು. ಹೌದಾ? 5,000 ವರ್ಷಗಳ ಪರ್ಯಂತರ ನಮ್ಮದು ಹೋರಾಟ. ಈಗ 5,000 ಹೋಯ್ತಾ? ಮತ್ತೆ ಹೋದತ್ತೆ ಗೊತ್ತಾಗ್ಲಿಲ್ಲ. ಹಾಗಲ್ಲ, ಅದರಲ್ಲೊಂದು ನಿರ್ಣಯ ಅಂತ ಆಗಬೇಕಲ್ಲ. ಗೆದ್ದವರು ಯಾರು, ಸೋತವರು ಯಾರು? ಯಾರು? ನಾನೇ ಹೇಳಿಬಿಡ್ತೇನೆ. ಹೇಳು. ಇಷ್ಟರವರೆಗೆ ನಡೆದ ಕಾಳಗದಲ್ಲಿ ಗೆದ್ದವರು ನಾನು, ನೀವು ಅಲ್ಲ, ಸೋತವರು ನಾವು. ಮುಸುಳಿಗೆ ಬಾರಿಸ್ತೇನೆ. ಅದ್ಯಾಕೆ? ಇಷ್ಟರವರೆಗೆ ನಡೆದ ಕಾಳಗದಲ್ಲಿ ಗೆದ್ದವರು ನೀವು ಅಲ್ಲ, ಸೋತವನು ನಾನು. ಸರಿ ಆಯ್ತಾ? ಅಲ್ಲ ಗೆದ್ದವರು ನೀವೇ, ಅವರು ನಾನೇ, ಸೋತವನು ನಾನೇ. ಅಲ್ಲಿ ನಾನೇ ಬೇಡ, ಗೆದ್ದವರು ನಾವು, ಬೇಡ ಸೋತವ ನೀನು. ನಾನು ಹೇಳಿದ್ದೆ ಸರಿಯಾಗುವುದಿಲ್ಲ, ನೀವೇ ಹೇಳಿ. ಗೆದ್ದವರು ನಾವು, ಸೋತವ ನೀನು. ಸೋತವ ನಾನು. ಸೋತವರಲ್ಲ, ಸೋತವ ನಾನು. ಸೋತವನಾದಂತಹ ನಾನು ನಿಮ್ಮನ್ನು ನೋಡಿ ಮೆಚ್ಚಿ ಏನಾದರೂ ನಿಮಗೆ ಕೊಡಬೇಕು ಅಂತ ಇದ್ದೇನೆ. ಹಾಗಲ್ವಾ? ಒಂದು ಪಾರಿತೋಷಕ ಅದು ಕೊಡಬೇಕಿದ್ರೆ ನಾವೇ ಆಗಬೇಕು ಅಲ್ಲ. ನೀವು ಬೆನ್ನು ತಗ್ಗಿಸಿ, ತಲೆಯನ್ನು ತಗ್ಗಿಸಿ, ಮತ್ತೆ ಕಾಲು ಹಿಡಿದು ಬೇಡಿಕೊಂಡ್ರೆ ಕೊಡ್ತೇನೆ. ನಿನಗೆ ಕಪಾಲಕ್ಕೆ ಒಂದು ನಾವು ಕೊಟ್ಟರೆ ಹೇಗಿರ್ತದೆ? ಮತ್ತೇನು? ಗೆದ್ದವರು ನಾವು ಕೊಡಬೇಕು, ಸೋತವ ನೀನು ಕೇಳಬೇಕು. ಬೇಗ ಕೇಳು. ನೀವು ಕೊಡುವುದು ನನಗೆ. ನನ್ನ ವಿಶ್ವಾಸಕ್ಕೆ ಬೇಕಾಗಿ ಮಾತು ಕೊಡ್ತೀರಾ? ನಾನು ಕೈ ಮುಂದೆ ಮಾಡ್ತೇನೆ. ಕೈ ತಟ್ಟಿ ಭಾಷೆಯನ್ನು ಕೊಟ್ಟರೆ ಮೂರ್ಖರೇ. ಕೈಗೆ ಸಿಕ್ಕಿದ ನೀನು ಮೂರ್ಖ. ಮೂರ್ಖ ಅಂದ್ರೆ ಏನರ್ಥ? ಮೂರ್ಖ ಅಂದ್ರೆ ಹೌದು, ಒಳ್ಳೆಯವ ಅಂತ. ಅಣ್ಣ ನೀನು ಒಳ್ಳೆಯವ, ನಾನು ಮೂರ್ಖ. ಹಾಗಾದ್ರೆ ನಾನು ನಿನಗೆ ಬೇಕಲ್ಲ, ನೀನು ಶತಮೂರ್ಖ. ಶತಮೂರ್ಖ. ನಾನು ಮೂರ್ಖ.
ಜಾಣ ಅಂತ. ಜಾಣ. ಹೌದೌದು. ಹೌದಾ? ಓ ಮೂರ್ಖರೇ, ಓ ಕೇಳಿದ್ದನ್ನು ಕೊಡ್ತೇನೆ ಅಂತ ಮಾತನ್ನು ಕೊಟ್ಟಿದ್ದೀರಿ. ಹೌದು. ಕೇಳ್ತೇನೆ. ಕೇಳು ಕೇಳು ಕೇಳು. ನನಗೆ ಬೇಕು ಮಕ್ಕಳೇ ನಿಮ್ಮ ಪ್ರಾಣ. ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರುತ್ತಲೇ ತಾನೆಂಬುಳಿದಂತ ಮಾತ ಏನ ಅಣ್ಣ, ನಮ್ಮನ್ನು ಮೋಸ ಮಾಡಿದ, ವಂಚಿಸಿದರಲ್ಲ, ನಮ್ಮ ಪ್ರಾಣವನ್ನು ಕೇಳಿದ. ಏನು ಮಾಡುವುದಿನ್ನು? ಅಣ್ಣ, ನೀನು ಪ್ರಾಣವನ್ನು ಕೊಡು, ನಾನು ಸ್ವಲ್ಪ ದಿವಸ ಇರ್ತೇನೆ. ಏಯ್, ಏನು ನಾನು ಪ್ರಾಣ ಕೊಡ್ಬೇಕಾ? ಹೌದಣ್ಣ, ಬೇಡ ಬೇಡ, ಪ್ರಪಂಚವನ್ನು ನೋಡಬೇಕು ನಾನು ಸ್ವಲ್ಪ. ಬದುಕಿದ್ರೆ ಇಬ್ಬರು ಬದುಕಬೇಕು, ಸಾಯ್ದಿದ್ರೆ ಒಟ್ಟಿಗೆ ಸಾಯಬೇಕು. ಅದು ಹೇಗೆ? ಉಪಾಯ ಉಂಟು. ಹೇಗೆ? ಆದಷ್ಟು ಬೇಗ 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 ಕೊಡಿ. ಜಲಾಭಿಷೇಕಂಬಾತನೆ, ಆ. ನಮ್ಮ ದೇಹಕ್ಕೆ ಒಂದು ಹನಿ ನೀರು ಸೋಗದ ದರದಲ್ಲಿ ಆ. ನಮ್ಮ ಪ್ರಾಣವನ್ನೇ ಪಡೆ. ನಾನು ಯಾರು ಅಂತ ಇವರಿಗೆ ತಿಳಿಯಬೇಕು ಅಂತಾದ್ರೆ ವಿಶ್ವ ವಿರಾಟ್ ಸ್ವರೂಪದಿಂದ ಕಾಣಿಸಿಕೊಳ್ತೇನೆ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರಗುರಿತ ಸಂಹಾರಣೆ ದೀನುಧಾರಿ ರಮ ರಮಣ ನಾರಾಯಣ ಕ್ಷೀರಾರ್ಣವ ಶಯನ ದೇವಾ ಓ ವಿಶ್ವ ವಿರಾಟ್ ರೂಪನೇ, ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಡೆಯಾದ ನಮಗೆ ಸುಜ್ಞಾನ ಏನು ಎಂಬುದನ್ನು ತಿಳಿಸಿಕೊಟ್ಟವ ನೀನಿದ್ದಿ. ನೀನೇ ನಮ್ಮ ತಂದೆ ಎಂಬುದು ಸ್ಪಷ್ಟವಾಗಿ ಅರಿತವರು ನಾವಿದ್ದೇವೆ. ಇದು ನಮಗೆ ಮೋಕ್ಷವನ್ನು ಕರುಣಿಸುವುದೇವ್ರೆ. ಓ ತಂದೆ, ನೀನು ಯಾರು ಎಂದು ತಿಳಿಯದೆ ನಿನ್ನ ದೇಹವನ್ನು ದಂಡಿಸುವುದಕ್ಕೆ ಮುಂದಾದೆವು. ನಾವು ಮಾಡಿದ್ದು ಅಪರಾಧವಾಯಿತು ತಂದೆ. ನಿನ್ನ ಮಕ್ಕಳಾದಂತಹ ನಾವು ಸಾಯುವ ಕಾಲಕ್ಕೆ ಹೆಸರಿಲ್ಲದೆ ಸಾಯಕೂಡದು. ಅದಕ್ಕಾಗಿ ನಮ್ಮ ಈವರೆಗೆ ಹೆಸರನ್ನಿರಿಸಿ ಆ ಹೆಸರು ಮುಂದೆ ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಜಯ ಜಯ. ಮೆಚ್ಚಿದೆ ಮಕ್ಕಳೇ. ಕರುಣಿಸುತ್ತ ಭಯವನು ಕರುಣಿಸುತ್ತ ಅಭಯವನು ಜಂಘೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲತೆಯನಿ ಸೇರಿಸುತ್ತ ಮೇದಿನಿಯನ್ನು ತಿರಿಸಿ ಬೆದರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯವನು
ತಂದೆಯೂ ನಾನೇ, ತಾಯಿಯೂ ನಾನೇ. ಸಾಯುವ ಕಾಲಕ್ಕಾಗುವಾಗ ನಮಗೆ ಹೆಸರು ಬೇಕು. ನಿಜ. ಮಗನೇ, ಮದುರೆಯ ಕಾಂತಿಯನ್ನೇ ಹೊಂದಿದವ, ಮೃದುವಾದಂತಹ ಶರೀರ, ಆದ್ದರಿಂದಲೇ ನೀನು ಮಧು. ಕಂದ, ತಂದೆ, ಕಠಿಣವಾದಂತಹ ದೇಹ, ಕರ್ಣಕರ್ಕಶವಾದಂತಹ ಧ್ವನಿ, ಆದ್ದರಿಂದಲೇ ನೀನು ಕೈಟಭ. ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕು. ಅದಕ್ಕಾಗಿ ಇದೋ ವಿಶಾಲವಾಗಿ ಜಂಘೆಯನ್ನು ಬೆಳೆಸಿದ್ದೇನೆ. ನಿಮ್ಮ ಮಾತನ್ನು ಉಳಿಸಿಕೊಡುವುದಕ್ಕೆ ಬೇಕಾಗಿ ಈ ಜಂಘೆಯಲ್ಲಿ ನಿಮ್ಮ ತಲೆಗಳನ್ನಿರಿಸಿ ನಿಮ್ಮನ್ನು ತರೆದು ನಿಮಗೆ ಮೋಕ್ಷ ಕರುಣಿಸುತ್ತೇನೆ. ಮಧುಕೈಟವರ ವಧೆಯಾಗಿದೆ. ಅವರ ಮೇಧಸ್ಸನ್ನು ಜಲಧಿಗೆ ಸೇರಿಸಿದ ಹಾಗಾಯಿತು. ಮೇಧಿನಿ ಎನ್ನುವ ಹಾಗೆ ಹೆಸರನ್ನಿರಿಸಿದೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿಯೇ ಸತ್ಯಲೋಕದತ್ತ ಕಳುಹಿಸಿಕೊಟ್ಟೆ. ಇನ್ನು ಯಾಕೆ ತಡ? ಜನನಿಯ ಆಜ್ಞೆಯಾಗಿದೆ, ವೈಕುಂಠ ಲೋಕವನ್ನು ಸೇರಿಕೊಳ್ತೇನೆ. ಅಳಿದು ಹೋಗುತ್ತಾ ಇದೆ ಅಸುರ ಕುಲ, ಉದ್ಧಾರಪಡಿಸುವುದು ಹೇಗೆ ಎಂಬ ಹಾಗೆ ದೈತ್ಯ ಮಾತೆ ಎಂಬ ಹಾಗೆ ಕರೆಯಲ್ಪಟ್ಟಂತಹ ದಿತಿ ದೇವಿ ಯೋಚಿಸುತ್ತಾ ಇರುವಾಗ ಪುತ್ರಿಯಾದಂತಹ ನಾನು ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ನಾನಿದ್ದೇನೆ ಎಂಬಂತಹ ಧೈರ್ಯದ ಮಾತನ್ನಾಡಿದೆ. ಆ ಸಂದರ್ಭ ತಾಯಿ ಆಡಿದ್ದು ಒಂದೇ, ನನ್ನ ಪುತ್ರರಿಂದ ಸಾಧ್ಯವಾಗದಂತಹ ಕಾರ್ಯವೊಂದಿದೆ, ಅದನ್ನು ಪುತ್ರಿಯಾದಂತಹ ನಿನ್ನ ಮೂಲಕ ನೆರವೇರಿಸಿಕೊಳ್ಳಬೇಕೆಂಬಂತಹ ಹಂಬಲವನ್ನು ಹೊತ್ತಿದ್ದೇನೆ. ಅದಕ್ಕಾಗಿ ದುರಧೀರ ಸಮರ್ಥರಾದಂತಹ ಪುತ್ರನವರನ್ನು ನೀ ಪಡೆಯಬೇಕು ಎಂಬ ಹಾಗೆ ಆತ ತನ್ನ ಶ್ರಮದ ಮುಖೇನವಾಗಿ 3 ಲೋಕದಲ್ಲಿಯೂ ಜಯಿಸಿ ದೊರೆಯ ಹಾಗೆ ಮೆರೆಯಬೇಕು. ಹಾಗಿದ್ದರೆ ವೀರ ಮಗನನ್ನೇ ಪಡೆಯಬೇಕೆಂಬಂತಹ ಆಸೆಯನ್ನು ಹೊತ್ತ ತಾಯಿಗೆ ಸಮಾಧಾನದ ಮಾತನ್ನಾಡಿ ಆಜ್ಞೆಯನ್ನು ಬೇಡಿಕೊಂಡೆ. ಕಾಂತಾರವನ್ನು ನಾ ಸೇರಿಕೊಳ್ಳುತ್ತೇನೆ. ಕಮಣ್ಣೀಯ ಗಾತ್ರನಾದಂತಹ ಕನಕಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳುತ್ತೇನೆ. ತನ್ಮೂಲಕವಾಗಿ ನಮ್ಮ ಶೋಣಿತಾಪುರವನ್ನು ಸಂತೋಷಕ್ಕೆ ಸಾಗರವಾಗಿ ಆನಂದಕ್ಕೆ ಆಗರವಾಗಿ ಮೆರೆಯುವಂತೆ ನಾ ಮಾಡುತ್ತೇನೆ ಎಂಬ ಹಾಗೆ ತಾಯಿ ಆಜ್ಞೆಯನ್ನು ಕೊಟ್ಟವರಿದ್ದಾರೆ. ಅದಕ್ಕಾಗಿ ಬಂದು ಸೇರಿದ್ದೇನೆ ಕಾನನದ ಕಡೆಗೆ. ಕಾರ್ಗತ್ತಲೇ ಆವರಿಸಿಕೊಂಡಿದೆಯಲ್ಲ, ಕಾಮಿನಿಯಾದಂತಹ ನಾನು ನನ್ನ ಕಾಮನೆಗಳನ್ನು ತೀರಿಸಿಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ಯೋಗ್ಯವಾದ ಸ್ಥಳವೊಂದನ್ನು ಆರಿಸಿಕೊಂಡೆ. ಆದಷ್ಟು ಬೇಗ ತಪಸ್ಸನ್ನಾಚರಿಸಿ ಬ್ರಹ್ಮದೇವನನ್ನು ಒಲಿಸಿಕೊಳ್ಳಬೇಕು ಎಂಬ ಹಾಗೆ ಆ ಕಡೆಗೆ ಮನ ಮಾಡಿದಾಗ ಯಾಕೋ ಏನು ನನ್ನ ಮನಸ್ಸೇ ಅದಕ್ಕೆ ಒಡಂಬಡುವುದಿಲ್ವಲ್ಲ. ಕಾರಣವೇನಿರಬಹುದು? ಒಮ್ಮೆ ಯೋಚಿಸಿದಾಗ ಅರ್ಥವಾಯಿತು.
ನನ್ನ ಕುರಿತಾಗಿ ನಾ ಯೋಚಿಸಬೇಕು ಎಂಬ ಹಾಗೆ. ಯಾಕೆ ಇಳೆಯಲಿದ್ದಾರಂತೆ ಕೆಲ ಕಾಮುಕರು ತಮ್ಮ ಮನಸ್ಸಿನೊಳಗಿರುವಂತಹ ಕಾಮತೃಷಿಯನ್ನು ಈಡೇರಿಸಿಕೊಳ್ಳಬೇಕು ಎಂಬ ಹಾಗೆ ಹೊಂಚಾಕುತ್ತಾ ಇರುತ್ತಾರಂತೆ. ಆ ಹೊತ್ತಿಗೆ ಅಂದವಾದಂತಹ ತರುಣಿವರುಳನ್ನು ಕಂಡ್ರೆ ಮೋಹಿಸಿ ಪಡೆಯುವಂತಹ ಹಂಬಲವನ್ನೇ ಇರಿಸಿ ಮುಂದುವರಿತಾರಂತೆ. ಹಾಗಿರುವಾಗ ರೂಪವತಿಯಾದಂತಹ ನಾನು ಯೌವನಾವಸ್ಥೆಯಲ್ಲಿರುವಂಥದ್ದನ್ನು ಕಂಡು ನನ್ನನ್ನು ಪಡೆಯಬೇಕೆಂಬಂತಹ ಉದ್ದೇಶವನ್ನೇ ಇರಿಸಿ ನನ್ನ ಕಡೆಗೆ ಬಂದ್ರೆ ನಾನೇನು ಮಾಡೋಣ? ಮಾತ್ರವಲ್ಲ, ಅಡಿಗಡಿಗೆ ನಾಶವನ್ನು ಬಯಸುವಂತಹ ಸುಮನಸರ ಬಗ್ಗೆ ಲಕ್ಷ್ಯವನ್ನು ವಹಿಸಬೇಕು. ಅದಕ್ಕಾಗಿ ದೇವತೆಗಳಿಗೂ ಗೊತ್ತಾಗದ ಹಾಗೆ, ಮಾನವರಿಗೂ ತಿಳಿಯದ ಹಾಗೆ ನಾನು ತಪಸ್ಸನ್ನು ಆಚರಿಸಬೇಕು. ಹಾಗಿದ್ರೆ ನನ್ನದಾದಂತಹ ನಿಜ ರೂಪವನ್ನು ನಾ ಮರೆಮಾಚಬೇಕು. ಯಾವುದಾದಿತ್ತು ಇನ್ನೊಂದು ರೂಪ. ಆ ಬಗೆಯಲ್ಲಿ ಯೋಚಿಸುತ್ತಾ ಈ ಅರಣ್ಯವನ್ನು ಸುತ್ತುವರಿದಾಗ ಅಕ್ಷಿಗಳಿಗೆ ಗೋಚರಿಸಿದ್ದು ಮಹಿಷಿಗಳ ಹಿಂಡು. ನಾನೊಂದು ಮಹಿಷಿಯಾಗಿ ಅದರ ಜೊತೆಗೆ ಸೇರಿಕೊಂಡು ಆ ವಿಧಾತನನ್ನು ಭಕ್ತಿಯಿಂದ ತಪಸ್ಸನ್ನು ಆಚರಿಸಿದ್ರೆ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಹಾಗಿದ್ರೆ ಇನ್ನೇಕೆ ತಡ? ಆದಷ್ಟು ಬೇಗ ನನ್ನದಾದಂತಹ ನಿಜ ರೂಪವನ್ನೇ ಮರೆಮಾಚಿ. ಅದೆಷ್ಟೋ ಕಾಲದಿಂದ ಇದೇ ಕಾನೂನದಲ್ಲಿದ್ದುಕೊಂಡು ತಪಸ್ಸನ್ನು ಆಚರಿಸ್ತಾ ಇದ್ದೆ. ತಪಸ್ಸಿನಲ್ಲಿ ಇದ್ದ ಒಂದೊಮ್ಮೆಗೆ ಕಣ್ಣು ಬಿಟ್ಟು ಆಶುಪದಗಳನ್ನು ನೋಡ್ತಾ ಇದ್ರೆ ಪರಮಾಶ್ಚರ್ಯವೇ ಕಾಣ್ತಾ ಇದೆ. ಒಂದೆಡೆಯಲ್ಲಿ ಕರಟಿ ಕಮರಿವಾದ ವೃಕ್ಷ, ಇನ್ನೊಂದೆಡೆಯಲ್ಲಿ ದಿಕ್ಕೆಟ್ಟು ವಾಡ ವೃಕ್ಷ ಖಗಮೃಗ, ಮತ್ತೊಂದೆಡೆಯಲ್ಲಿ ಶರೀರವೇ ಉರಿ. ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಕೂಡ ನನ್ನ ಆಶ್ರಮದ ಬಳಿ ಆಗಬೇಕಿದ್ರೆ ಕಾರಣ ಏನು? ಕಾರಣ ಏನು ಅನ್ನುವಂಥದ್ದು ನಾನು ನನ್ನೊಳಗೆ ತರ್ಕಿಸಿಕೊಂಡದಲ್ಲ. ಒಂದೊಮ್ಮೆಗೆ ಧ್ಯಾನಿಸಿ ನೋಡಿದ್ರೆ ಆಗಲೇ ಏನು ಆಶ್ಚರ್ಯವಿದೆ. ದಿತಿ ಸುತಿಯಾದ ಮಾಲಿನಿ ಪುತ್ರನನ್ನು ಪಡೆಯುವಂತಹ ವಿಲಾಸದಿಂದಾಗಿ ತನ್ನೊಂದನಾಗಿ ರೂಪವನ್ನೇ ಮರೆಗೊಳಿಸಿ ವಿಕೃತ ರೂಪದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇದು ಹೇಗಾಯ್ತು ಮತ್ತೆ? ನಮ್ಮದು ನಾವೆಲ್ಲ ತಪಸ್ಸು ಯಾಗ ಯಜನವನ್ನು ಮಾಡಬೇಕಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡುವಂತ ತಪಸ್ಸು. ನಿಮ್ಮಂಥವರೆಲ್ಲ ಹಾಗಲ್ಲ, ಸ್ವಾರ್ಥ ಬುದ್ಧಿಯನ್ನು ಹೊಂದಿಕೊಂಡು ಈ ರೀತಿಯಾಗಿ ತಪಸ್ಸನ್ನು ಆಚರಿಸ್ತಾ ಇದೆ. ಇದರಿಂದಾಗಿ ನಮ್ಮ ಮೂಲೆ ಕುಲಕ್ಕೆ ಅಪಮಾನ. ಹಾಗಾದ್ರೆ ಬಿಣ್ಣನ್ನು ಸುಮ್ಮನೆ ಬಿಡ್ಬೋದೇ? ಬಿಡಲಾರ. ಹೇಳಿ ಶಾಪ ಯಾವುದರಲ್ಲಿ ಬಿಟ್ಟು ಅಮ್ಮಕ್ಕೂ ಆಗಿರ್ಲಿ. ಇಷ್ಟಕ್ಕೆ ಸಾಕಾಗ್ತದೆ ಅಂತ ಭಾವಿಸಿದ್ಯಾ? ಸಾಕಾಗುವುದಿಲ್ಲ. ನಾನು ಕೊಟ್ಟಂತ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಂದಲೂ ಸಾಧ್ಯವಾಗುವುದಿಲ್ಲ. ಹೋಗ್ಲಿ, ಇನ್ನೇನು ಮಾಡೋಣ. ನಾನು ಈ ಜಾಗದಲ್ಲಿ ಇರುವುದು ಸರಿಯಲ್ಲ. ತಪಸ್ಸು ಮಾಡೋದಕ್ಕೆ ಯೋಗ್ಯ ಸ್ಥಳ ಬೇಕು. ಎಲ್ಲಿ ಉಂಟು ಅಂತ ಅರಸಿಕೊಂಡು ಮುಂದುವರಿತೀನಿ. ಎನಿದು ಘನತರ ತಪವು ಮನಿನಿ ಮಣಿ ಎನಿ ಬಳ್ಳಲಿಗೆ ದಿಟ್ಟವು ಸಾನು ರಗದಿ ಪೇಳು
ಬಂದಿದ್ದೇನೆ. ಏನು ಬೇಕು ಕೇಳಿಕೋ, ಕರುಣಿಸುತ್ತೇನೆ. ಉಳಿದು ಬಂದೆಯಾ ತಂದೆ? ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರಲ ಧುರಧೀರನಾಗಿಗ ತರಳನ ಬಯಸಿನ ವಿರಚಿಸಿದನು ಘೋರ ತಪವಾಗ ಕರುಣ ಸಾಗರ ದೇವಾ ದೇವಾ ಕರುಣಾಸಾಗರ ದೇವ, ಮಗಳೇ, ಇದು ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೇಯೋಸ್ತು. ಬದುಕಿನ ಬರ್ಬರತೆಯ ಭೀಕರತೆಗೆ ಬೆದರಿ ಹಾ. ಭಯಗೊಂಡು ಬೆಂಡಾದ ಕಾಲಕ್ಕೆ ಹಾ. ಭವಿತವ್ಯವು ಭವ್ಯವಾಗಬೇಕೆಂಬಂತಹ ಉದ್ದೇಶದಿಂದ ಒಳ್ಳೆಯದು. ಬಂಗಾರೋದರನಾದಂತಹ ನಿನ್ನನ್ನು ಭಕ್ತಿಯಿಂದಲೇ ನಾ ಭಜಿಸಿದ ಭಗವಂತ. ತವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇಷ್ಟೇ. ಏನಾಗಬೇಕಮ್ಮ? ಬಿಡುಗಣ್ಣರಿಗೆ ಭೀತಿಯನ್ನು ಹುಟ್ಟಿಸಬಲ್ಲಂತಹ ಹಾ. ಬವರ ಭೀಕರನಾದ ಹಾ. ಅಸುರ ಕುಲದ ಭಾಗ್ಯ ಬೃಂದಾವನವಾಗುವ ಹಾ. ಪುತ್ರನೋರ್ವನನ್ನು ಪಡೆಯಬೇಕು ಎಂಬಂತಹ ಆಕಾಂಕ್ಷೆ ತಂತು. ಓ. ಅಂತಹ ಮನದಾಸೆಯನ್ನು ಈಡೇರಿಸುವೆಯಾ ನೀನು? ಮಗಳೇ, ಓ ಭಕ್ತಿ ಪುರಸ್ಸರವಾಗಿ ಎಸಗಿದ ಕರ್ಮವೆಂದಿಗೂ ವ್ಯರ್ಥವಾಗದು. ಆ, ಸದ್ಯೋ ಭವಿಷ್ಯದಲ್ಲಿ ಯುಕ್ತ ಕಾಲದಲ್ಲಿ ಅಂತಹ ಪುತ್ರನೊಬ್ಬನಿಗೆ ಮಾತೆಯಾಗುವೆ. ಧನ್ಯಳಾದೆ ತಂದೆ. ಆದರೆ ಆದರೆ ಹುಟ್ಟುವಾತನು ಮಾತ್ರ ಮಹಿಷಾಕಾರಿಯಾಗಿರುತ್ತಾನೆ. ಅಯ್ಯೋ, ಸೃಷ್ಟಿಕರ್ತನಾದಂತಹ ವಿಧಾತನಲ್ಲಿ ಮನದಿಚ್ಛೆಯನ್ನು ಬೇಡಿಕೊಳ್ಳಬೇಕು ಎಂಬಂತಹ ಉದ್ದೇಶದಿಂದ ಘೋರವಾದ ತಪಸ್ಸು ಆಚರಿಸಿದೆ. ಓ, ಉಳಿದಂತಹ ನೀವು ವರವನ್ನು ಕೊಡುತ್ತೀರಿ ಎಂಬ ಹಾಗೆ ಭಾವಿಸಿದಿ ಎಂದಾದರೆ ಕೊಟ್ಟಿರುವುದು ಶಾಪವಲ್ವೇ ತಂದೆ? ಹಾಗೆ ನಾನೆಂತೂ ಸಹಿಸಿಕೊಳ್ಳಲಿ ಹೇಗೆ? ಹಾ, ಮನಸ್ಸಿನೊಳಗಿರುವಂತಹ ಆಸೆಗಳೆಲ್ಲ ನುಚ್ಚು ನೂರಾಗಿ ಹೋಯಿತು. ಹಾಗಾಗಿ ಬದುಕುವಂತಹ ಆಸೆಯನ್ನೇ ನಾ ಬಿಟ್ಟೆ. ನನಗೆ ಸಾವನ್ನೊದಗಿಸಿ ಮರುಗದಿರು 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 ಮಾಲಿನಿ ಮರುಗದಿರು ಮಾಲಿನಿಯೇ. ಮುನಿವರ ನೊರೆದ ವಚನವು ತಪ್ಪಲರಿಯನು ತರಳ ಮಗಿಜನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಏನು ತಂದೆ? ಬಲ್ಲೆಯೋ ಧುರಬಲಾಕ್ರಮಿ ಎನಿಸಿ ಈ ಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಸತ್ಯವೇ. ಮರೆಯ ಮಾತಲ್ಲೆನುತೆ ಸಂತೈಸಿದನು ಮಾಲಿನಿಯ ಮರುಗದಿರು ಓ ಮಾಲಿನಿಯೇ, ತಂದೆ, ಮರುಗದಿರು ಮರುಗದಿರು. ಆ ಸ್ಥಿತಿ ಆಯ್ತಲ್ರಿ? ಸುಪಾರ್ಶ್ವಕನೆನ್ನುವ ಮುನಿವರನು ಮಹಿಷಿ ರೂಪದಿಂದ ತಪಸ್ಸಿನಲ್ಲಿ ತೊಡಗಿದ ನಿನ್ನನ್ನು ಕಂಡು ಕುದಿತನಾಗಿ ಆ, ಮಹಿಷನೇ ಮಗನಾಗಿ ಹುಟ್ಟುವಂತೆ ಶಾಪವೊಂದನ್ನು ಕೊಟ್ಟಿದ್ದಾನೆ. ಮೇಲಾಗಿ ತಾನು ಕೊಟ್ಟ ಶಾಪಕ್ಕೆ ಮೂರು ಮೂರ್ತಿಗಳಿಂದಲೂ ಪರಿಮಾರ್ಜನವಿಲ್ಲದಾಗಲಿ ಎಂದು ಆ, ಅನುವಚನವನ್ನು ಬಲಿದಿದ್ದಾನಾದ್ದರಿಂದ ಮಹಿಷನಿಗೆ ತಾಯಿಯಾಗಬೇಕಾಗಿರುವುದು ನಿನಗೆ ಅನಿವಾರ್ಯವಾಗಿದೆ. ವ್ಯರ್ಥವಾಯಿತಲ್ವೇ ನನ್ನ ತಪಸ್ಸು? ಭಾವಿಸದಿರು. ಯಾಕೆ? ಸ್ವಲ್ಪ ಯೋಚನೆ ಮಾಡಿ ನೋಡಿದರೆ ಹೇಗದು? ನಿಮ್ಮ ಖಳವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರಕಾಯರಲ್ಲ. ಇಲ್ಲ. ಅಕರಾಳ ವಿಕರಾಳತೆ ಎನ್ನುವುದು ಸಹಜವಾಗಿದ್ದರೂ ತಮ್ಮದಾದಂತಹ ಧೈರ್ಯ, ಬಲ, ಸಾಹಸ, ಉದ್ಯೋಗ ಪ್ರವೃತ್ತಿಗಳಿಂದ ಲೋಕೋತ್ತರವಾದ ಸ್ವರ್ಣಾಕ್ಷರಗಳಿಂದ ಅಂಕಿಸಲ್ಪಡುವಂತಹ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ನಿನ್ನ ಮಗನೇನು ಹಿಂದುಳಿದಾನು ಎಂದು ಎಣಿಸಿದೆಯ? ಬೇಡವೇ ಬೇಡ. ತನ್ನ ಭುಜಬಲ ಪರಾಕ್ರಮದಲ್ಲಿ ಸ್ವರ್ಗಮರ್ತ್ಯ ಪಾತಾಳಗಳ ಪಟುಪಟರನ್ನು ಸಮರಮುಖದಲ್ಲಿ ಗೆದ್ದು ಆಳುವಂತಹ ವೀರಮಲ್ಲನಾಗುತ್ತಾನೆ. ಸರಿ. ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ನಿನ್ನ ಸೌಭಾಗ್ಯವಲ್ಲವೇ? ಹೌದು ತಂದೆ. ಮತ್ತೆ ಯಾಕೆ ಮರುಕ? ಸಂತೋಷಿಯಾದ ಹರ್ಷವಾಯಿತು ತಂದೆ, ಹರ್ಷ. ಆದಷ್ಟು ಬೇಗ ಪುರ ಸೇರಿಕೊಂಡೆ. ಕನಕ ಗರ್ಭನ ನೇಮವನು ಗೊಂಡು ಮಾಲಿನಿ ಘನ ರೋಷವನೇ ತಳಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲಿ ಮನೆಗದೆ ಜನನಿಯಲಿ ಕೆಲಗಾಲ ಕಳೆಯಲ ಸತಿ ಗರ್ಭವು ತಳೆದು
ಪರ. ಮಡದಿಯರಲ್ಲಿ ಹಿರಿಯವಳಾದಂತಹ ದಿತಿದೇವಿ ನಾನು. ಬ್ರಹ್ಮಮಾನಸ ಕುಲ, ಕುಲಕ್ಕೆ ತಕ್ಕ ಗೋತ್ರ, ಗೋತ್ರಕ್ಕೆ ತಕ್ಕ ಭಾಗ್ಯ ಯಾವುದು ನಮಗಿಲ್ಲವಲ್ಲ. ಏನು ಮಾಡೋಣ ಹೇಳಿ? ಮೇಲು ಲೋಕವಾದಂತಹ ಸುರಲೋಕ, ಅದನ್ನು ನನ್ನ ಸವತಿಯ ಮಕ್ಕಳಾದಂತಹ ದೇವತೆಗಳು ಪಡೆದು ಭೋಗಿಸುತ್ತಾ ಇದ್ದರೆ ಅದನ್ನು ಪ್ರತಿಭಟಿಸಿ ಸೂರೆಗೈಯುವುದಕ್ಕೆಂದು ಹೋದಂಥ ನನ್ನ ಗಂಡು ಮಕ್ಕಳು ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹೋದರು. ಹೀಗೆ ರಾಕ್ಷಸ ವಂಶವೇ ನಿರ್ವಂಶವಾಗಿರುವ ಮಗಳಾದಂತಹ ಮಾಲಿ ತಪಸ್ಸಿಗೆಂದು ಕಾಡಿಗೆ ಹೋಗಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ವರವನ್ನು ಪಡಕೊಂಡು ಬಂದಳು. ನಂತರದಲ್ಲಿ ಆಕೆಯ ವಿವಾಹವು ಪಾತಾಳದ ಅಧಿಕಾರಿ ತಿರುಮಾಲಿ ಎಂಬಾತನಿಗೆ ಕಲಿಗೆ ಯೋಗ್ಯನಾದಂತಹ ಪುತ್ರನೋರ್ವನು ರಾಕ್ಷಸ ಕುಲ ಪ್ರದೀಪಕನಂತೆ ಕಂಗೊಳಿಸುತ್ತಾ ಇದ್ದಾನೆ. ಹೀಗೆ ಪುತ್ರೋತ್ಸವದ ಸಡಗರದಲ್ಲಿ ನಾವೆಲ್ಲ ಮೈಮರೆತಿದ್ದರು. ಗಂಡು ಮಕ್ಕಳನ್ನು ಕಳಕೊಂಡಂತಹ ಪುತ್ರ ಶೋಕ ಯಾರೊಡನೆ ಹೇಳಿ ಮೊದಲಾಗಿ ವೀರವಿದ್ಯುನ್ಮಾಲಿಯ ಪ್ರಣಾಮಗಳು. ಏನಿದು ಅಕ್ಷರೆಯ ನಿಮ್ಮ ಮಗಳಾದಂತಹ ಮಾಲಿನಿಯನ್ನು ಮದುವೆ ಮಾಡಿಕೊಟ್ಟು ಅದೆಷ್ಟೋ ವರ್ಷಗಳೇ ಕಳೆದು ಹೋಯಿತು. ನಂಬಿಬ್ಬರ ದಾಂಪತ್ಯದ ಜೀವನದಿಂದ ಗಂಡು ಮಗುವಿಗೆ ಜನ್ಮವನ್ನೆತ್ತಿದ್ದಾಳೆ. ಆ ಮಗುವಿನ ಜೊತೆಯಲ್ಲಿ ಆಟವಾಡುತ್ತಾ ಸಂತೋಷದಲ್ಲಿ ಇರಬೇಕಾದಂತ ನೀವು ಈ ಹೊತ್ತಲ್ಲಿ ಕಣ್ಣೀರು ಹಾಕುತ್ತಾ ಇದ್ದೀರಲ್ಲ, ಏನು ಕಾರಣ? ನನ್ನಲ್ಲಿ ಹೇಳಬಹುದೇ? ಕಾರಣವಿದೆ ಹೇಳಿಯ. ಏನದು? ನೋಡಿದೆ, ನಮ್ಮ ಶೋಣಿತಾಪುರವರು ಅರಾಜಕತೆಯಲ್ಲಿ ತಾಂಡವಾಡುತ್ತಾ ಇದೆ. ಶತ್ರುಪಾಳಯವಾದಂತಹ ದೇವಲೋಕದಲ್ಲಿ ದೇವತೆಗಳು ಪಟ್ಟಭದ್ರ ಹಿತಾಸಕ್ತಿಯಿಂದ ಕುಳಿತು ನಮ್ಮನ್ನು ಕಂಡು ಅಪಹಾಸ್ಯ ಮಾಡುತ್ತಾ ಇದ್ದಾರೆ. ಆ ಪ್ರಾಬಲ್ಯವನ್ನು ನಾವು ಖಂಡಿಸಲೇಬೇಕು. ಸ್ವರ್ಗವನ್ನು ಶಾಶ್ವತವಾಗಿ ನಮ್ಮ ಕೈವಶ ಮಾಡಿಕೊಳ್ಳಬೇಕು. ಹಾಗಾಗಿ ಈಗಲೇ ಸ್ವರ್ಗವನ್ನು ಸೇರಬೇಕು. ಚಿಂತಿಸಬೇಡಿ. ಅಳಿಯನಿಗೆ ಅಳಿಯನಾಗಿ, ಮಗನಿಗೆ ಮಗನಾಗಿ ವೀರವಿದ್ಯುನ್ಮಾಲಿದ್ದಾನೆ. ಸ್ವರ್ಗಲೋಕದ ಆಶೆಯನ್ನು ನಾನು ನೆರವೇರಿಸುತ್ತೇನೆ. ಕೊಡಿ ಆಶೆ. ಆದಷ್ಟು ಬೇಗನೆ ಹೋಗಿ. ಆಶೀರ್ವಾದವನ್ನು ಪಡೆದು ನೇರವಾಗಿ ಸ್ವರ್ಗಲೋಕವನ್ನು ಯಾರಿದೆ ಎದುರಾಗಿ ಬಂದಂತಹ ಇಂದ್ರಾದಿ ಸುಮನಸರನ್ನೆಲ್ಲ ಯುದ್ಧದಲ್ಲಿ ಬಡಿದೊಡಿಸಿದೆ. ಸುರಪೀಠ ಬರಿದಾಗಿದೆ. ತಡ ಮಾಡುವುದಲ್ಲ, ಯಾರಿಗೊತ್ತೇನೆ.
ಹಕ್ಕಿಯಂತೆ ಹಾರಿ ಬಂದಯ, ರೆಕ್ಕೆಯಿಂದ ಬಡಿದಯ ಎಲವ ಇಂದ್ರಾದಿ ಸುಮನ ಸರಳ ಯುದ್ಧದಲ್ಲಿ ಬಡಿದೋಡಿಸಿ ಸುರ ಪೀಠವನ್ನು ಏರಿ ಕುಳಿತಂತಹ ಸಂದರ್ಭದಲ್ಲಿ ನೀನು ಬಂದೆಯ, ಬಡೆದೆಯ? ಯಾರು ನೀನು? ಯಾಕಾಗಿ ಬಂದಿದ್ದೆ? ನನಗೂ ನಿನಗೂ ಏನು ಹಾಗೆ? ಸ್ವರ್ಗಲೋಕವನ್ನು ಏರಿದ್ದು ಮಾತ್ರವಲ್ಲ, ಸುಮನ ಸರಣಿಲ್ಲ ಬಡಿದೋಡಿಸಿ ಇವತ್ತಿಗೆ ಪೀಠವನ್ನು ಏರಿದ್ಯಾ? ನಿನ್ನನ್ನು ವಿಚಾರಿಸಕ್ಕಾಗಿ ಬಂದವ ಯಕ್ಷರ
ಬಯಸಿದ್ದೇನೆ. ಸಂತೋಷದ ವಿಷಯ ನಮ್ಮವರಲ್ಲಿ ತಿಳಿಸಬೇಕು. ಸೇರಿಕೊಳ್ತೇನೆ ಶ್ಲೋಕವನ್ನು. ಪರಿಗಿಸುದ ಮಣಿಗೋರ್ವಚಾರನು ನಡುಗುತ್ತ ಭರದಿ ನಡೆದಾಗ ಮಾಲಿನಿಗೆ ರಗೆ ಬೇಡಿದರು ಅಮ್ಮ ಹೀಗಾಗಿ ಹೋಯ್ತಲ್ಲಮ್ಮ. ಹೇಗಾಯ್ತಪ್ಪ? ನನ್ನ ತಂದೆಯವ್ರನ್ನ ಬಿಟ್ಟು ಹೋದರಲ್ಲಮ್ಮ. ನನ್ನ ಅಯ್ಯ ಎಂಬುದಾಗಿ ಯಾರನ್ನು ಕರೆಯಲಿಲ್ಲಮ್ಮ. ಅಪ್ಪ ಯಾರು ಅಂತ ಗೊತ್ತಲ್ವ ನಿನಗೆ? ಹೌದು, ಅವರು ಇಲ್ಲದಿದ್ರು ಅಪ್ಪ ಅವರೇ ನಿನಗೆ. ನನ್ನ ಹೆತ್ತಪ್ಪ ಅಂತಲ್ಲ. ಮತ್ತೆ ಮತ್ತಾರು? ಅಪ್ಪ ಅಂದ್ರೆ ಬೇರೆ ಇಲ್ವಮ್ಮ. ಹೌದಾ? ಇದ್ದಾರಲ್ಲ, ಅದು ಹೇಗೆ? ಅಪ್ಪನ ಹಾಗೆ. ಅದು ಹೇಗೆ ಅಂತ ಯಾರಲ್ಲ? ಅನ್ನ ಕೊಟ್ಟವ ಅಣ್ಣಪ್ಪ, ಅನ್ನದಾತ. ವಿದ್ಯೆ ಕೊಟ್ಟವ ಗುರು ಅಪ್ಪ. ಓ, ಅವರಿಂದ ಕಲಿತದ್ದ? ಹೌದು, ಅಲ್ಲಿಗೆ ಹೋಗಿ ಅಲ್ಲ, ಗುರು. ಆ ಗುರುವಿಗೆ ಸಮಾನ. ಹಾಗೆಲ್ಲ ಉಂಟಲ್ಲ, ಹಾಗೆ ಬೊಬ್ಬಿಡ್ತಾ ಬಂದೆ, ಹೆದರಿ ಬೆದರಿ ಬಂದೆ. ಹೌದಾ? ಹ್ಮ್. ಅದು ಬಿಡು. ವಾ. ಕಷ್ಟ ಎಂಬುದು ಎಲ್ಲರಿಗಿದ್ದದ್ದೇ. ಹಾ. ಯಾರು ನೀನು? ಗೊತ್ತಾಗ್ಲಿಲ್ಲಲ್ಲಮ್ಮ. ಇಲ್ಲ. ಗೊತ್ತಾದ್ರೆ ಕೇಳಲಿಕ್ಕೆ ಆ ಪ್ರಶ್ನೆ ಇತ್ತಾ? ನಾನು ಯಾವತ್ತೂ ದೊರೆಗರ ಶೇವ್ ಮಾಡುವವ. ದೊರೆಗರ ಶೇವ್ ಮಾಡ್ಲಿಕ್ಕೆ ಸೇವೆ ಮಾಡುವವ? ಹಾ. ಎಲ್ಲಿದ್ದೆ? ನಾನು ಗುರುಪುರಕ್ಕೆ ಹೋಗಿ ಬಂದೆ. ಯಾಕೆ ಹೋದೆ? ಅಲ್ಲಿ ಹೋಗಿ ಹೋಗ್ಲಿಕ್ಕೆ ಅದ್ಯಾಕೆ? ಇಲ್ಲಿ ನಿನಗೆ ಕಾರ್ಯ ಏನಿರ್ಲಿಲ್ವಾ? ಉದ್ಯೋಗ ಎರಡಬೇಕು. ಹಾ. ಇನ್ನು ಮತ್ತೆ ಎಂತ ಮಾಡುದು? ನನಗೆ ಅರ್ಥ ಆಗ್ಲಿಲ್ಲ. ಅರ್ಥಲ್ಲ, ನೀವು ನನ್ನನ್ನು ಹಾದಿ ತಪ್ಪಿದ್ದೀರಿ. ನಾನೊಂದು ಲೋಕದ ಹೆಸರು ಹೇಳಿದ್ದು. ಯಾವ ಲೋಕವ? ಅದು ಮೇಲೆ ಅದು ಗುರುಪುರ ಲೋಕ. ಅಯ್ಯೋ, ಅದು ಸುರಪುರ. ದೇವರ ತಪ್ಪಿತಲ್ಲವೇ? ನನ್ನವರ ಜೊತೆಗೆ ನೀನು ಹೋಗಿದ್ದೀಯ. ಆ ಕಡೆಯಿಂದ ನೀ ಬಂದದ್ದ. ಏನು ವಿಚಾರ? ಹೊತ್ತು ತಂದೆ ಅಮ್ಮ. ಹೇಳಿಕೋ. ಅಲ್ಲಿಯೇ ಅವಕಾಶ ಉಂಟು. ಲಾಲಿಸಬೇಕು ತಾಯೇ ಲಾಲಿಸಬೇಕು ತಾಯಿ ಬಿಲ್ಲಗಳ ಮಾಲಿನಿ ಗುಣ ಮಾಡಿಯೇ ಕಾಳಗದಲ್ಲಿ ಸುರಜಾಲವಗೆಲ್ಲವೆಂದು ವಿನಯದೈರ್ಯನೆಲ್ಲಯದಾದ ಲಾಲಿಸಬೇಕು ತಾಯಿ. ಅಮ್ಮ, ನಿಮ್ಮ ಕಾಂತಪ್ಪಣ್ಣ ಇದ್ದಾರಲ್ಲ, ನನ್ನ ಕಾಂತ ಪಾಂಡೇಶ್ವರ, ಪ್ರಾಣೇಶ್ವರ ಮೊನ್ನೆ ಎಲ್ಲರನ್ನು ಓಟು ಹಾಕಿಸಿ ಎಲ್ಲರನ್ನೊಟ್ಟಾಗಿಸಿ ಆ ದೇವರ ಕಳ್ಳರನ್ನು ಅದೇ ದೇವರ ಕಳರು ಪಡೆಯಲು ಹೋದಲ್ವಾ? ನಿಜ. ವಿಷಯ ಗೊತ್ತಾಗಿ ಅಮ್ಮ ಆ. ಎಲ್ಲ ಉದ್ದಕ್ಕೆ ಬಂದ್ರು. ಯಾಕೆ ಉದ್ದಕ್ಕೆ ಬಂದ್ರು? ಉದ್ದಕ್ಕೆ ಅಂದ್ರೆ ಪೆಟ್ಟು ಮಾಡುದು. ಯುದ್ಧಕ್ಕಾಗಿ ಬಂದದ್ದು. ಬರುವಾಗ ಎಲ್ಲರ ಕೈಯಲ್ಲಿಯೂ ಕಾಯಿದನ ಇತ್ತಮ್ಮ. ಎಲ್ಲರ ಕೈಯಲ್ಲಿ ಕೈದಿತ್ತು. ಹಿಡ್ಕೊಂಡು ಬಂದ್ರು. ಸರಿ. ನಮ್ಮವರೊಂದಿಗೆ ಹೋರಾಟ ಮಾಡಿದ್ರು, ಪೆಟ್ಟು ತಿಂದ್ರು, ಹೊಡಿದ್ರು. ಇದನ್ನು ಇಷ್ಟು ಉದ್ದ ಹೇಳಿದ್ದ ನೀವು? ದೇವರಿಗೆ ಹೊಡೆದು ಹೇಳ್ಬೇಕಲ್ಲ. ದೇವತೆಗಳು ಓಡಿ ಹೋದ್ರು. ಆಗ ಅವ ಬಂದ. ಯಾರು? ಅವರಿಗೆ ಒಬ್ಬ ಕಾಪಿಡ್ತಾನಲ್ಲ, ಅವರನ್ನು ಕಾಪಾಡುವವ. ಸುರ್ಪ. ಯಾರ್ದು? ಸುರ್ಪ. ಆ ಸುರಪ್ಪ. ಐರಾವತ ಹೇಳಿಕೊಂಡು ಅದೇ ಯಾವುದು ಅದು? ಆ ಆನೆ ಐರಾವತ. ಕೈಯಲ್ಲಿ ಉಜ್ಜರು. ಅದೆಲ್ಲಿತ್ತು? ಕೈಯಲ್ಲಿ ಇತ್ತು ಅವನದ್ದು. ಅವನ ಕೈಯಲ್ಲಿ ಇರೋದು ವಜ್ರಾಯುಧ. ಹಿಡ್ಕೊಂಡು ಬಂದ. ರಾಯಣ ಯುದ್ಧಕ್ಕೆ ಕರೆದ. ನಮ್ಮ ರಾಯರು ಲಕ್ಷ್ಯವೇ ಮಾಡಲಿಲ್ಲ. ಮತ್ತೆ ನನ್ನವರವನನ್ನು ಗಮನಿಸಲಿಕ್ಕೆ ಇಲ್ಲ. ಆದ್ರೆ ಅವ ತುಂಬಾ ಜರೆದ ಬರೆದ ಬಡಿದ ಇದೆಲ್ಲ ಮಾಡಿದ. ಇವ್ರು ಬಿಡ್ಲಿಕ್ಕೆ ಆಗ್ತದ? ಬರೆದದ್ದೇನದು? ಆ ಜರೆದ ಮಾತಿಗೆ. ಅದು ಮಾತಿಗೊಂದು ಮಾತು ಉಂಟಲ್ಲ, ಹಾಗೆಲ್ಲ ಅಮ್ಮ ಆ ಬಿಡ್ಲಿಕ್ಕೆ ಆಗ್ತದ? ಎದ್ದು ಹೋದ್ರು ಕಪಾಲಕ್ಕೆ 4 ಕೊಟ್ರು. ಮತ್ತೆ ನನ್ನವರಿಗೆ ಒಂದು ಬಿಡು, ಅರ್ಧಕ್ಷರ ಹೇಳಿದ್ರೆ ಸಾಕು, ಅವರಿಗೆ ಅರ್ಥ ಆಗ್ತದೆ. ನಿಮ್ಮ ರಾಯರ ಪೆಟ್ಟು
ಮತ್ತೆ ನನ್ನ ಹೌದು ಬೈಕರ ಹೌದು ಅವ ಓಡಿದ ಪರಾಕ್ರಮಿ ಹೌದು ಅವ ಓಡಿದ ಮತ್ತೆ ಓಡಿ ಹೋದ್ರ ಅವ ಕೂಡ ಓಡಿದ ಬಿಡು ಮತ್ತೇನು ಮಾಡುದು ಮತ್ತೇನು ಮಾಡುದು? ಯಾರು ಹೋದ್ದದಕ್ಕಲ್ವಾ ಯಾವುದಕ್ಕೆ? ಮಾಸಾನದಲ್ಲಿ ಜೋರು ಮಾಡಿದೆ ಅದರಲ್ಲಿ ನೀನು ಕುಳಿತು ನಾನು ಕೂತ್ರೆ ಮತ್ತೆ ಅವ್ರು ಯಾವಾಗ ಕೂತ್ಕೊಳ್ಳು ಅದು ಸಿಂಹಾಸನ. ಅದೇ ಕೂರುವಾಗ ಅವರು ಬಂದರಮ್ಮ ಯಾರಪ್ಪ ಅಲ್ಲಿ ಕುಣಿತಾರಲ್ಲ ಅದ್ಯಾರು ಹಾಕು ಸಾರಿಯರು ಅಪ್ಸರೆಯರು ಹಾ ಅವರೆಲ್ಲಿದ್ರು ಎದರಿ ಬೆದರಿ ಬಂದು ಓಡುದಕ್ಕೆ ತಯಾರಾಗಿದ್ರು ಹಾ. ನಾನೇ ಹೋಗಿ ನಿಲ್ಲಿಸಿದೆ ಹಾ ನಿನಗೂ ಒಂದು ಕಾಯಕ ಇತ್ತಲ್ಲಿ ಮತ್ತೆ ಹಾ. ಬೆದರಬೇಡಿರಿ ಬಾಲೆಯರೇ ಹಾ. ನೀವು ಇಲ್ಲೇ ಇರ್ಬೇಕು ಇರ್ಬೇಕು ಕುಣಿಲಿಕ್ಕೆ ಉಂಟು ಅಂತ ಹೇಳ್ದಕ್ಕೆ ನಿಂತ್ರು ಹಾ. ಬಂದು ಚಂದ ಕುಣಿದ್ರಮ್ಮ ಎಂಥ ನಾಷ್ಟ್ಯ ನಾಷ್ಟ್ಯ ಯಾವುದು? ನಾಷ್ಟ್ಯ ಅದ್ಯಾರು? ಆ ನಾಟ್ಯ ಆ ಬಾರಿಸೋರು ಬಾರಿಸಿದ್ರು ಹಾ. ಊದುವವರು ಊದಿದ್ರು ಹಾ. ಛೇ, ನಾವೆಲ್ಲ ಸಾಂಬ್ರಾಣಿಯಲ್ಲಿ ಇದ್ವು ಹಬ್ಬ ಅದ್ಯಾಕೆ ಅಲ್ಲಿತ್ತು ಅದಿರದಲ್ಲ ಎಲ್ರಿಗೂ ಸಂಭ್ರಮದಲ್ಲಿ ಇದ್ದು ನಾವೆಲ್ಲ ಕುಣಿತಾ ಇದ್ವು ಹಾ. ವಿಜಯೋತ್ಸವ ಆಚರಣೆ ನಮ್ಮದೆಲ್ಲ ಹಾ. ಹೌದು ಅಷ್ಟಾಗುವಾಗ ಒಂದು ಶಬ್ದ ಮೇಲಿನಿಂದ ಶಬ್ದವೇ ಹಾ ಏನದು ಶಬ್ದ ಸುಯ್ 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 ಅದೇನು ಮೇಲಿನಿಂದ ಅದು ಹಾರಿಕೊಂಡು ಬಂದದ್ದು ಯಾರು ಅದೊಂದು ರೆಕ್ಕೆಯುಳ್ಳ ಜಾತಿ ಉಂಟು ಅಲ್ಲಿದೆ ದೇವತೆಗಳಲ್ಲಿ ಅಲ್ಲಿ ಆ ಯಕ್ಷರು ಆ ಕಡೆ ಅವರೇ ಅವರಲ್ಲಿ ಒಬ್ಬ ಇವ ಮುಖ್ಯಸ್ಥ ಅಂತ ಆ. ಹೆಸರು ಪೊಂಗಯ ಪೊಂಗಯ ಪಿಂಗಳಾಕ್ಷ. ಪಿಂಗಳಾಕ್ಷ ಆ. ಸುಮ್ಮನೆ ಬರ್ಲಿಲ್ಲಪ್ಪ ಮತ್ತೆ? ಅವನಾಗೆ ಬಂದದ್ದಲ್ಲ ಮತ್ತೆ? ಈ ಮಾರಿ ಹಿಡಿದ ಓಡಿ ಹೋದ ದೇವೇಂದ್ರ ಇದ್ದಾನಲ್ಲ ಆ. ಅವ ಹೋಗಿ ಅಲ್ಲಿ ದೂರು ಕೊಟ್ಟಿದ್ದಾನಂತೆ ನಿನ್ನ ಅಗತ್ಯ ಉಂಟು ಹೋಗು ಅವನ ಸೂಕ್ಷ್ಮ ನಾನು ಹೇಳ್ತೇನೆ ಅಂತ ಹೇಳಿದಲ್ಲಿಗೆ ಹಾರಿಕೊಂಡೇ ಬಂದೊಬ್ಬ ಬಂದು ನಿನ್ನದು ಮಾತ್ರ ಅಲ್ಲ ರೆಕ್ಕೆಯಿಂದ ಪಟ 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 ಮಾಡ್ದೊಬ್ಬ ನನ್ನವರು ಸುಮ್ಮನೆ ನಾನು ಕೈ ಮುಂದೆ ಮಾಡಿದ್ದು ತಡ ಮತ್ತಷ್ಟು ರೆಕ್ಕೆಯಿಂದ ಬಾಡ್ದ ಯಾರು ಗಿರ್ರದ್ರಿಗೆ ಮುಡುಂಬ ಬಿದ್ರು ಹತ್ತಿರದೊಬ್ಬ ಇಟ್ಟು ನಾಲಿಗೆ ಹೊರಗಾಗಿ ಸದ್ದೆ ಪತಿಯೇ ನೀ ಮಾಡಿದೆಯಲ್ಲ ಪತಿಯೇ ನೀ ಮಾಡಿದೆಯಲ್ಲ ಈ ಪರಿಯಲ್ಲ ಜತೆಯ ತನುವರೇ ನನ್ನ ಕ್ಷಿತಿಯುಳು ನಿನ್ನ ನಗಲಿ ಜೀವಿಸಲು ವ್ಯಥೆಯನ ಯಾರೊಡನೆ ನಲಿ ಪದಿಯಲಿ ಮಡಿದೆಯಲ್ಲ ಪದಿಯೇ ಶಿವ 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 ಎಂತಹ ಕರ್ಣ ಕಠೋರವಾದಂತಹ ವಿಚಾರವನ್ನು ಕೇಳಿದೆ ನಾನು ಬರಸಿಡಿಲೆಂದು ಅಪ್ಪಳಿಸಿ ನನ್ನ ಎದೆಗೆ ಬಡಿದಂತಹ ಅನುಭವ ನನಗಾಗುತ್ತಾ ಇದೆ ಈ ಸ್ಥಿತಿ. ಹೆತ್ತವೆಯ ಮನಸ್ಸಿನೊಳಗಿರುವಂತಹ ಆಸೆಗಳನ್ನು ನೆರವೇರಿಸುವುದಕ್ಕಾಗಿ ನಮ್ಮವರು ಯಾರಿದ್ದಾರೆ ಎಂಬ ಹಾಗೆ ಚಿಂತೆಗೊಳಗಾದಾಗ ನಾನಿದ್ದೇನೆ ಮಾಲಿನಿ ಆ ಸ್ವರ್ಗದ ಸಂಪತ್ತನ್ನು ನಾವು ವಶಪಡಿಸಿಕೊಳ್ಳುತ್ತೇನೆ ಎಂಬ ಹಾಗೆ ನನಗೆ ಧೈರ್ಯದ ವಚನವನ್ನಾಡಿದವರು ಅದನ್ನು ವಶಪಡಿಸಿಕೊಂಡು ಬರುವಂತಹ ಚಂದವನ್ನು ನಾ ಕಾಣಬೇಕು ಆ ಸುವಾರ್ತೆಯನ್ನು ನನಗೆ ಕೇಳಬೇಕು ಎಂಬ ಹಾಗೆ ಹಂಬಲಿಸಿದೆ ಆದರೆ ನನ್ನ ಪಾಳಿಗೆ ಕೇಳಿಸಿದ್ದು ನನ್ನವರ ಮರಣದ ವಾರ್ತೆ ತಾನೇ ಮರಣದ ವಾರ್ತೆ ಹೇಗೆ ಸಹಿಸಿಕೊಳ್ಳಲಿ ನಾನು ಈ ಪ್ರಪಂಚದಲ್ಲಿ ನನ್ನವರಿಲ್ಲ ಎಂದಿದ್ರೆ ನಾನು ಹೇಗೆ ಜೀವನವನ್ನು ಸಾಗಿಸಲಿ ಇಲ್ಲ ಇಲ್ಲ ಅವರಿರದಂತಹ ಪ್ರಪಂಚದಲ್ಲಿ ನಾನಿನ್ನು ಬದುಕಲಾರೆ ನಾ ಬದುಕಬಾರದು ನಾ ಸಾಯಬೇಕು ಅದು ಫಲವೇ ನಿನ್ನು ಸುಮ್ಮನೆ ಅದು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿ ಬರೇ ಸಮರದ ಮಂದನಾಗಿ ತಮಳ ಬಗಿ ಚಾದುರಗಿ ಹಲಮಗಳ ಸುಮರದ ಮೊತ್ತವನ್ನು ಸದೆ ಬರಿದು ನಾಗವರ್ತಿಯಲ್ಲಿ ವಶ ಕೈವೆ ಎನ್ನುತ್ತಾನೆ ಕರೆದಳು
ಅಸುರ ಕುಲದಲ್ಲಿ ಹುಟ್ಟಿದಂತಹ ನಾನು ಹೇಡಿಯಂತೆ ವರ್ತಿಸಿದೆ ಎಂದಾದರೆ ಆ ಸುರರು ನನ್ನನ್ನು ಮತ್ತೆ ಮತ್ತೆ ನೋಡಿ ನಗುವುದಕ್ಕಿಲ್ವೇ? ಇಲ್ಲ, ಅಳಕೂಡದು ನಾನು, ಸಾಯಕೂಡದು ನಾನು. ನಾನು ಇದ್ದು ಸರಿಯಾದಂತಹ ಪ್ರತೀಕಾರವನ್ನು ತೀರಿಸಿಕೊಡಲೇಬೇಕು. ನನ್ನ ಹಣೆಯಲ್ಲಿರುವಂತಹ ಕುಂಕುಮ ಅಳಿಸಿ ಹೋಗಿರಬಹುದು, ಕೊರಳಲ್ಲಿರುವಂತಹ ಮಾಂಗಲ್ಯ ತುಂಡಾಗಿ ಹೋಗಿರಬಹುದು. ಮುತ್ತೈದೆಯಾಗಿ ಬಾಳಬೇಕು ಎಂಬಂತಹ ಆಶಾ ಗೋಪುರವನ್ನು ಹೊಂದಿದ ಮಾಲಿನಿಗೆ ವಿಧವೆಯ ಪಟ್ಟ ಶಾಶ್ವತವಾಗಿರಬಹುದು. ಆದ್ರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರಿಗೆ ಯಾವ ಕಾರಣಕ್ಕೂ ನಾನು ಸಂಭ್ರಮವನ್ನು ಆಚರಿಸುವುದಕ್ಕಾಗಿ ಬಿಡಲಾರೆ. ಇದಕ್ಕೆಲ್ಲ ಕಾರಣ ಯಾರು 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 ಎಲ್ಲ ದೇವತೆಗಳೇ. ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿ ಸಂತೋಷವನ್ನು ಅನುಭವಿಸುತ್ತಾ ಇದ್ದೀರಾ. ಶಾಶ್ವತವಲ್ಲ, ಶಾಶ್ವತವಾಗಿ ನಾವು ಉಳಿಸಲಾರೆ. ಸಕಲವನ್ನು ಪಡೆದುಕೊಳ್ಳುವುದಕ್ಕಾಗಿ ನನ್ನ ಮಗನಿದ್ದಾನೆ. ನಾ ಹಡೆದಿರುವಂತಹ ಮಗ ಮಹಿಷನಲ್ಲಿ ಸಕಲ ವಿಚಾರವನ್ನು ಬಿತ್ತರಿಸಿ ನಿಮಗೆ ಸರಿಯಾದಂತಹ ಪಾಠವನ್ನೇ ಕಲಿಸುತ್ತೇನೆ. ಮಗನನ್ನು ಕರೆದು ಸಕಲ ವಿಚಾರವನ್ನು ಹೇಳುತ್ತೇನೆ. ಮಗನೇ ಮಹೇಶ, ಕಂದ ಮಹೇಶ, ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ.
ಅಮ್ಮ ಮಗನೇ. ಅಮ್ಮ ಆ, ರಾಜಾಂಗಣದಲ್ಲಿ ಆ, ದೈತ್ಯ ಕುಮಾರರೊಂದಿಗೆ ಆ, ನಾನು ಆಟವನ್ನು ಆಡ್ತಾ ಇದ್ದೆ. ಸರಿ. ಎದ್ದವಯ್ಯ ದೀರ್ಘ ಧ್ವನಿ ಕೇಳಿತಮ್ಮ. ಆ. ಆಟವನ್ನು ಬಿಟ್ಟೆ ಆ. ನಿನ್ನೆಡೆ ಓಡೋಡಿ ಬಂದೆ. ಸರಿ. ಬಂದು ನೋಡಿದಾಗ ನಮ್ಮ ಈ ಸೋನಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಸರಿಯಾಗಿ ನಿಮ್ಮನ್ನು ನೋಡಿದ್ರೆ ಆ. ಕಾಲು ಬೆರಳಲ್ಲಿ ಕಾಲುಂಗುರ ಕಾಣುದಿಲ್ಲ, ಇಲ್ಲ ಮಗನೇ, ಕೈಯಲ್ಲಿ ಕೈಬಲೆ ಇಲ್ಲ, ಇಲ್ಲ ಕಣ್ಣ. ಕೊಳಲಿ ಮುಂಗಸೂತ್ರ ಇಲ್ಲ ಕಾಣುದಿಲ್ಲ, ಮಗನೇ, ಹಣೆಯಲ್ಲಿ ಕುಂಕುಮ ಇಲ್ಲ. ಇಲ್ಲ. ಯಾಕಮ್ಮ ಕಣ್ಣಿ? ಕಷ್ಟ ಬಂದಾಗ ಇಲ್ಲ ಮಗನೇ. ನಾನು ಆಟ ಆಡಿ ಬರುವಾಗ ಆ, ನನ್ನನ್ನು ಎತ್ತಿ ಆ, ಮುದ್ದಾಡಿ ಆ, ಹಾಲನ್ನು ಕೊಡುವುದು. ಅಮ್ಮ ಓ, ಕಷ್ಟ ಬಂತೆ, ಕಷ್ಟ ಬಂತೆ, ಹೌದು ಮಗನೇ, ಕಷ್ಟ ಬಂತೆ. ನಿಜ. ಅಮ್ಮ ಓ, ದೈತ್ಯ ಕುಲದ ಮಾತೆ ಆ, ನಿನ್ನ ಬಾಳೆಗೂ ಕಷ್ಟ ಬಂದಕ್ಕಿದೆಯೋ ಸರ್ವತಾ ಇಲ್ಲ. ಆ, ಹಾಗಾದರೆ ಏನಪ್ಪ? ನಾನು ಅರ್ಥ ಮಾಡಿಕೊಂಡೆ. ನಮ್ಮ ಹೇಗೆ ಮಗನೇ? ಸೃಷ್ಟಿ ಕರ್ತನಾದ ಆ, ವಿಧಾತರಿಂದ ಕಷ್ಟ ಬಂತೆ. ಪಾಲಗತ್ತು ನಾರಾಯಣ ಆ, ಅವ ಎದುರಾದನೆ. ಇಲ್ಲ. ಅಮ್ಮ ಓ, ನಮ್ಮ ಕುಲದೇವ ಆ, ಮುಕ್ಕನ್ನ ಅವ ಮುನಿದರೆ. ಅಮ್ಮ ಮಗನೇ, ಅಮ್ಮ ಕದ್ದ ಅಪ್ಪ ಎಲ್ಲಿ ಅಮ್ಮ? ಮಹೇಶ. ಮಗನೇ, ನಮ್ಮ ಬಾಳುವೆ ಸೇರಿದು ಮಗನೇ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ ಮಹೇಶ, ಹೆತ್ತವೆಯ ಮನಸ್ಸಿನೊಳಗಿರುವಂತಹ ನೋವೇನು ಎಂಬ ಹಾಗೆ ಕೇಳುತ್ತಾ ಇರುವೆಯ ಮಗನೇ. ನಿಜ ತಾಯಿ. ಏನೆಂದಾಡಲಿ ಮಗನೇ. ಯಾಕಮ್ಮ? ಕೆಲ ದಿವಸಗಳ ಹಿಂದೆ ಹಿಂದೆ ನಿನ್ನ ತಂದೆ ನಮ್ಮದಾದಂತಹ ಸಕಲ ಸೇನೆಯನ್ನು ಸೇರಿಸಿಕೊಂಡು ನಾಕವನ್ನೇರಿದಂತಹ ವಿಚಾರ ಗೊತ್ತಿದೆಯ ಮಗನೇ? ಪರಿಣಾಮ ಏನಾಗಿದೆ? ಎದುರಿಸುವುದಕ್ಕಾಗಿ ಬಂದಂತಹ ಆ ಸುಮನಸರನ್ನೆಲ್ಲ ದೆಸೆಗೆಡಿಸಿತು ಹರಿದಾದಂತಹ ನಾಕದ ಪೀಠವನ್ನೇರಿದವರಂತೆ ಮಗನೇ. ಶಾಬಾಷ್! ಅಮ್ಮ ಅಪ್ಪ ಯಾವಾಗ ಬರ್ತಾರೆ? ನಾವು ಯಾವ ವಿಜಯ ಆಚರಿಸುವ? ಇಲ್ಲ ಮಗನೇ, ಇಲ್ಲ ಕಂದ. ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗ ನಮ್ಮ ಪಾಲಿಗಿಲ್ಲ. ಯಾಕಮ್ಮ? ಸೋತ ಸುಮನಸರು ಮೋಸದಿಂದ ನಿನ್ನ ತಂದೆಯನ್ನೇ ಕೊಲ್ಲಿಸಿದರು. ಜನನಿಯ ವಚನ ಆಲಿಸಿ ಮಹಿಷನು
ಬಂದ ಸಂದರ್ಭ ಎಂತ ವಾರ್ತೆಯನ್ನು ಅವಳು ಕೇಳಬೇಕಿತ್ತು ಅದನ್ನು ಕೇಳಬೇಕು. ನನ್ನ ಅಯ್ಯನ ನನ್ನ ಅಪ್ಪನ ಮರಣದ ವಾರ್ತೆ. ನಿಜ ಮಗನೇ. ಅಮ್ಮ, ಅಪ್ಪನಿಲ್ಲದೆ ನಾನೀಗ ತಬ್ಬಲಿ ಅಮ್ಮ. ನೀ ತಪ್ಪಲಿ ಅಲ್ಲ ಮಗನೇ, ಹೆತ್ತ ತಾಯಿ ನಾನಿದ್ದೇನೆ ಕಂದ. ಓ ತಾಯೇ, ನನ್ನ ಅಪ್ಪನು ಕೊಂದವೇ ಅಲ್ಲ. ಮಗನೇ, ಅಪ್ಪನ ಬಂದ ಯಕ್ಷ ಯಕ್ಷ ಅವ ನನ್ನ ಬಳಿಗೆ ನಿರ್ಲಕ್ಷ್ಯ. ಸರಿ ಮಗನೇ, ಅಮ್ಮ ಹೀಗೆ ಬಾ. ತನಯನಾಡಿದ ನುಡಿಗೆ ಮಾಲಿಗೆ ತನಯನಾಡಿದ ನುಡಿಗೆ ಮಾಲಿನಿ ಮನದಿಗರು ಯವನಂದು ನುಡಿದಳು. ಅನಿಮೇಷರ ಗೆಲ್ಲಬಹುದು ಸಮರದಿ ನಿನಗಿ ಘನವಲ್ಲ. ವನಜನಾಭನು ಬರುವ ಕೃತಕರಿ ಯಾಕಮ್ಮ ವನಜನಾಭನು ಬರುವ ಕೃತಕರಿ ಅನವರದ ಸುಮನದರ ಪಕ್ಷದಿ ನಿನಗೆ ಬೇಡವೆನೋದು ನಿನಗೆ ಬೇಡುವೆನೋದು ವಿಧೆಯಲಿ ಬಡಿದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿಗರು ಜಮನಾದು ನುಡಿದಳು. ಮಗನೇ ಕಂದ 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 ಇಲ್ಲಿಗೆ ಮಗನೇ, ಇಲ್ಲಿ ಬಾ, ಇಲ್ಲಿ ಬಾ ಮಗನೇ, ಇಲ್ಲಿ ಬಾ ಕಂದ. ಮಗನೇ, ನಿನ್ನ ವೀರವಾಣಿಯನ್ನು ಕೇಳಿಸಿಕೊಂಡಾಗ ಮನಸ್ಸಿಗೆ ಹರ್ಷವಾಯಿತು ಮಗನೇ. ಯಾಕಮ್ಮ ನೀನು ಧೀರನಿರುವೆ ಶೂರನಿರುವೆ. ನಿಮ್ಮ ಮಗ ಸ್ವರ್ಗವನ್ನಡರಿದಂತಹ ನಿನಗೆ ಆ ದೇವತೆಗಳನ್ನೆಲ್ಲ ಸದೆಬಡಿಯುವುದು ಘನತರವಾದ ಕೆಲಸವಲ್ಲ. ಲೆಕ್ಕವೇ ಇಲ್ಲ. ಆದರೆ ಒಂದು ಮಗ, ಏನಮ್ಮ? ಸೋತವರು ಯಾವ ಕಾರಣಕ್ಕೂ ಸುಮ್ಮನಿರುವುದಿಲ್ವಲ್ಲ. ಏನ್ ಮಾಡ್ತಾರೆ? ನೇರವಾಗಿ ಹೋಗಿ ವನಜನಾಭನಲ್ಲಿ ದೂರನ್ನು ಕೊಡುತ್ತಾರೆ ಮಗ. ಹೇಳುತ್ತ ಆ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಹರಿ ಬರುತ್ತಾರೆ. ಓ, ಅವ ಬರುದಿಲ್ಲ. ಯಾಕೆ? ಓ ಅಮ್ಮ, ಏನಪ್ಪ? ಹರಿನಾರಾಯಣ ನಿಜ. ನಾನಿದ್ದಲ್ಲಿಗೆ ಬಂದಾನ ಆ? ಬಂದ್ರೆ ನಾನು ಬಿಟ್ಟೇನ ಇಲ್ವಾ? ನನ್ನ ಉಭಯ ಕೋಡ್ನಿಂದ ಕೊಟ್ಟೆ 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 ತೆಗಿ 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 ಆ. ಬಿಸಾಡಿಬಿಟ್ಟೆ. ಆ ಸಾಮರ್ಥ್ಯ ನಿನ್ನಲ್ಲುಂಟು ಎಂಬಂತಹ ಧೈರ್ಯ ನನಗುಂಟು ಮಗ. ಆಮೇಲೆ? ಆದರೆ ನಿನ್ನ ಕಣ್ಣೆದುರು ನಿಲ್ಲುವುದಿಲ್ಲ. ಕಪಟವನ್ನು ಮಾಡುವುದಕ್ಕಾಗಿ ಮುಂದಾಗುತ್ತಾನೆ. ಅವ ಮೋಸಗಾರನ. ಅವನ ಮೋಸಕ್ಕೆ ಸಿಲುಕಬಾರದು ಎಂದಾದರೆ ವಾ. ಹೆತ್ತವೇ ಆಡಿದ ಮಾತನ್ನು ನಡೆಸಿಕೊಡುವೆಯೋ? ಅಮ್ಮ, ಓ, ಮಾತೆಯ ಮಾತಿಗೆ ಎರಡಿಲ್ಲ. ಕಾನನ ಗರ್ಭವನ್ನು ಸೇರಿಕೊಂಡು ಆ ಕನಕ ಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳುವೆ.
ಹೋಗಬೇಕು ಮಗನೇ. ಒಲಿದ ವಿಧಾತನಲ್ಲಿ ಅಜೇಯನಾಗುವಂತಹ ವರವನ್ನು ಬೇಡಿಕೊಂಡು ಸ್ವರ್ಗವನ್ನಡರಬೇಕು. ಆ ಸುಮನ ಸರನ್ನೆಲ್ಲ ದೆಸೆಗೆಡಿಸುವ ಮುಖೇನವಾಗಿ ಸ್ವರ್ಗದ ಪೀಠವನ್ನು ನೀ ಏರಬೇಕು. ಅಮ್ಮ ನಾನು ಇಲ್ಲಿಂದ ಹೋಗುವಾಗ ಬರಿಗೈಯಲ್ಲಿ ಹೋಗ್ಬೇಕಾ? ಇಲ್ಲ ಮಗನೇ, ಮತ್ತೆ ಯಾವ ಕಾರಣಕ್ಕೂ ನಿನ್ನ ಪಾಲಿಗೆ ಕಷ್ಟ ಬದುಕಬಾರದೆಂಬಂತಹ ಉದ್ದೇಶದಿಂದ ಇದು ಈ ಆಯುಧವನ್ನು ನಿನ್ನ ಕೈಗೆತ್ತಿದ್ದೇನೆ ಮಗನೇ. ಇದು ಯಾರ ಆಯುಧ? ನಿನ್ನ ತಂದೆ ಇತ್ತು ಮಗನೇ. ಅಮ್ಮ ಬಲ್ಲವರನ್ನು ಮಾತೇಳಿದ್ದಾರೆ. ಯಾವ ರೀತಿ? ಯಾವ ಬಲ ಇದ್ದಾರೆ ಹೇಳಂತೆ. ತಂದೆ ತಾಯಿ ಅನುಗ್ರಹ ಮೊದಲಂತೆ. ನಿಜ ಅಮ್ಮ ಏನಪ್ಪ? ಅಪ್ಪನನ್ನು ಮೊದಲೇ ಕಲ್ಕೊಂಡಿದ್ದೇನೆ. ನಾನಿದ್ದೇನಲ್ವ ಮಗನೇ? ಅಮ್ಮ ಕಣ್ಣಿಗೆ ಕಾಣುವ ದೇವತೆ ನೀನು, ನನ್ನ ಪಾಲಿನ ದೇವರು ನೀನು. ಓ ತಾಯಿ, ಏನಪ್ಪ? 9 ತಿಂಗಳ ಉದರದಲ್ಲಿತ್ತು, 10ನೇ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ತೋರಿಸಿಕೊಟ್ಟವಳು. ಸರಿ, ಕರ್ಮಭೂಮಿ ಹೌದು, ಜನ್ಮಭೂಮಿ ಹೌದಮ್ಮ. ಹೋದಲ್ಲಿ ಬಂದಲ್ಲಿ ನಿನ್ನ ಮಗ ಜಯ ತೀರಲಾಗುತ್ತಾ. ಆದಷ್ಟು ಬೇಗ ವಿಧಾತ ನಿನ್ನ ಪಾಲಿಗೆ ಒಲಿದು ಬರಲಿ ಮಗನೇ. ಶ್ರೇಯಸ್ಸಾಗಲಿ ಬದ್ದ ಜಯಶಾಲಿಯಾಗಿ ಬಾ. ಮಾತೆಗೆ ಬಡಿದು ವಿಖ್ಯಾತ ಮಹಿಷನು ಮೇಧಾತನ ತಪದೇವಿಯನು ಆದದು ಕ್ಷಣ ಬೊರಡೆ ನಂದು ಪುಷ್ಕರ ಕ್ಷೇತ್ರಮ ಭಗವಲಿ ಬೈದೋ. ಕೀರ್ತಿ ಪತಾಕೆಯನ್ನು ಹೆಚ್ಚಿಸಬೇಕಿರುವಂತಹ ಕಾರಣಕ್ಕೋಸ್ಕರವಾಗಿ ಸ್ವರ್ಗವನ್ನು ಸೇರಿದವರು, ಸ್ವರ್ಗಲೋಕವನ್ನು ಸೇರಿ ಇಂದ್ರಾದಿ ಸಮರಸರೆಲ್ಲ ಹೊಡೆದಿದ್ದವರು ನಾವು. ಓಡಿ ಹೋದಂತಹ ಸುರಪ ಸುಮ್ಮನಿದ್ದರೆ
ಶ್ರೀಮಂತರಾಯರ ಬಳಿಗೆ ಹೋಗಿ ದೂರ ನಿಂತ. ಅವ ಬರ್ಲಿಲ್ಲ, ಅವನ ಚಕ್ರವನ್ನು ಕಳಿಸಿಕೊಟ್ಟ. ಆ ಚಕ್ರ ನಮ್ಮ ಅಂಗಗಳೆಲ್ಲ ಕತ್ತರಿಸಿದೆ. ಅದರ ಭಯದಿಂದ ಗಿರಿ ಗಹ್ವರಗಳಲ್ಲಿ ಕಾಲವನ್ನು ಕಳೀತಾ ಇದ್ದೆವು. ಏನು ನಾವು ಹೀಗೆ ಇರುವುದಾ? ಒಂದು ವರ್ತಮಾನ ಕೇಳಿತ್ತು. ಮಹಿಷ ಪಡೆದಿದ್ದಾನಂತೆ. ಹಾಗಾಗಿ ಆತನಲ್ಲಿ ಹೋದ್ರೆ ನಮ್ಗೆ ಏನಾದ್ರೂ ಪರಿಹಾರ ಸಿಗಬಹುದು. ಹಾಗಾದ್ರೆ ಏನು ಮಾಡೋಣ? ನಡೆದಂದ ದೈತ್ಯರ ಗಡನವಾನೀಕ್ಷಿಸಿ ಕರುಹರುಷದಲ್ಲಿ ಮಹಿಷನು ಅಡರಿಸಿ ಪೀಠವ ಬಿಡದು ಪಜರೆಯೋತ ನೋಡಿದನೆ ಬ್ಯಾರೆಂಬುದ. ಬರ್ಬೋದಾ? ನಮಸ್ಕಾರಗಳು. ತಂದ ದೈತ್ಯರಿಗೆ ನಮೋ ನಮಃ. ನಮಸ್ಕಾರ. ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ. ಸಂತೋಷವಾಯಿತು. ಊಟದ ವ್ಯವಸ್ಥೆ ಮಾಡಿದ್ದೇನೆ, ಕುಡಿಯುವುದಕ್ಕೆ ಮಾಡಿದ್ದೇನೆ. ಅದೊಂದು ಬೇಡ ನಮಗೆ. ಯಾಕೆ? ಎಲ್ಲವೂ ಮುಗಿಸಿಯೇ ಬಂದವರು ನಾವು. ಗೊತ್ತಾಗ್ತದೆ ನನಗೆ. ಹಾ. ಅಯ್ಯ ಬಂದವರು ನೀವ್ಯಾರು? ಇಲ್ಲಿಗೆ ಯಾಕೆ ಬಂದವರು? ಆದಷ್ಟು ಬೇಗ ಮುಗಿಸಿ. ಲಾರಿವುದರಿ ಮಾಲಿನಿ ಸುಕುಮಾರ, ಮಾಲಿನಿ ಸುಕುಮಾರ ಪೇಳುವಾನುಡಿ ಶಂಖಾಸುರನ ಜಾಲವಲ್ಲಿ ವರುಣ ಚಿಕ್ಷುರಾಡಿದೋ ಬೀಡಾಲಾದಿ ದೈತ್ಯರ ಕಡಣಾಗ ಲಾಲಿ ಹೋದಾದರೆ ಓ ಮಾಲಿನಿ ಸುಕುಮಾರ, ಮತ್ತೊಮ್ಮೆ ಪ್ರಣಾಮಗಳು. ನಾವು ಬೇರೆ ಯಾರು ಅಲ್ಲ, ಮತ್ತೆ? ನಿನ್ನ ಜಾತಿ ಮಕ್ಕಳೇ ನಾವು. ನನ್ನ ಜಾತಿ ಬಂದವರು. ಹೌದಪ್ಪ. ಯಾರಯ್ಯ ನೀನು? ನಾನು ಶಂಕಾಸುರ, ದುರ್ಗಾಸುರ, ಚಿಕ್ಷುರಾಸುರ, ಚಾಮರಾಸುರ. ಅವರು ಬೇಡ. ಅವರು ಬೇಡ, ಅವರು ಬೇರೆ. ನಾವೆಲ್ಲರೂ ಬರುವುದಕ್ಕೆ ಬಲವಾದಂತಹ ಕಾರಣವಿದೆ. ಈ ಹಿಂದಕ್ಕಾದರೂ ಸ್ವರ್ಗವನ್ನು ಸೇರಿಕೊಂಡವರು ನಾವು. ಸ್ವರ್ಗ ಸ್ವಾಧೀನ ಮಾಡುವುದಕ್ಕೆ ಬೇಕಾಗಿ ಸುರಪ ಓಡಿ ಹೋದ, ಹರಿಯಲ್ಲಿ ದೂರಿತ್ತ, ಹರಿ ಚಕ್ರವನ್ನು ಗಳಿಸಿದ, ನಮ್ಮ ಅಂಗಗಳನ್ನು ಕತ್ತರಿಸಿ ಬಿಟ್ಟ. ಇಲ್ಲಿವರೆಗೆ ನೀವು ಎಲ್ಲಿದ್ದದ್ದು? ಗಿರಿಗಳಲ್ಲಿ ಕಾಲವನ್ನು ಕಳೀತಾ ಇದ್ದೇವೆ. ಇಲ್ಲಿ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಒಂದು ವರ್ತಮಾನ ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷದಾನವನ್ನು ಹುಟ್ಟಾಗಿದೆ. ಬೇಕು ಬೇಕಾದಂತಹ ವರಗಳನ್ನು ಪಡೆದುಕೊಂಡಿದ್ದಾನೆ. ಹಾಗಾಗಿ ನಿನ್ನ ಬಳಿ ಬಂದಿದ್ದೇವೆ. ಮುಗಿತಲ್ಲ? ಈಗ ನಮ್ಗೆ ಮಾತ್ರ ಕಷ್ಟ ಬಂದಲ್ಲ. ನಿಮಗೂ ಕಷ್ಟ ಬಂದಿದೆ. ಯಾವ ರೀತಿ? ಬಂದಿದೆ ಬಂದಿದೆ. ನಿಮ್ಮ ತಂದೆಯನ್ನು ಕೊಂದದಾಗ ಮಾಡಿದ್ದು. Thank you.
ಹೇಳಿ ಪರಾಕ್ರಮ ಗಂಭೀರ ಬಲ್ಲಿದೇನಯ್ಯ? ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂಬುದಾಗಿ ಕೇಳಿಕೊಂಡು ದೇವೇಂದ್ರ ಎಂಬುದಾಗಿ ಹೇಳಿದ್ದೇವೆ. ನಾನೇ ಸರಿ ಹೊರಟು ಬಂದ ಕಾರ್ಯಕಾರಣ ಅನೇಕವಿದೆ ಸುಮ್ಮನೆ ಮಾಲಿನಿ ಸುಕುಮಾರನಾದಂತಹ ಮೈಸೂರು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ಈ ನಾಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನಂತೆ. ಅಂತವನನ್ನು ಸುಮ್ಮನೆ ಬಿಡಬಾರದು. ನಮ್ಮ ಪರಾಕ್ರಮ ಏನು ಎಂಬುದನ್ನು ಅವನಿಗೆ ತೋರಿಸಿಕೊಡಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನಿಮ್ಮ ಶಕ್ತಿ ಆಯುಧಗಳನ್ನು ಹಿಡಿಯಿರಿ. ನಿಮ್ಮ ವಾಹನವನ್ನು ಏರಿ
ಸುರಪನೆಂಬವ ನೀನೆ ಗಜವನ್ನು ಏರಿ ಬಂದೆಯ ಕೈಯಲ್ಲಿ ವಜ್ರ ಹಿಡಿದೆ ನನ್ನ ಅಪ್ಪನ ಕೊಂದೆಯ ಹೌದು. ಪಾತಕಿ ಏನು? ನಂಜಿನ ಬುರುಡೆ ಅದನ್ನೇ ತಿಳಿದು ಬಂದವ ಮಾಲಿನಿ ಸಂಜಾತ ಮಹಿಷ ನನ್ನದಾದಂತಹ ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದಂತಹ ನಿನ್ನ ತಂದೆಯನ್ನು ಕೊಂದು ಯಮನಾಲಯ ಕಟ್ಟಿದ್ದೇನೆ. ಈ ಎಲ್ಲಾ ವಿಚಾರವನ್ನು ತಿಳಿದು ನೀನು ಬಂದೆಯಲ್ಲ, ಇನ್ನು ನಿನ್ನನ್ನು ಬಿಡುವನೆಂದು ಭಾವಿಸಿದೆಯಾ? ನಿನ್ನನ್ನು ಕೊಂದು ಅಲ್ಲಿಗೆ ಕಳಿಸುತ್ತೇನೋ. ಅಯ್ಯೋ ಶಂಕರಕಲೆ ನಮ್ಮದೇ ಮನಬಲ ನಿಮ್ಮೆಲ್ಲರ ಬುಧಬಲ ಒಂದಾಗಿ ಸೇರಿತು ಸ್ವರ್ಗ ಮರ್ತ್ಯ ಪಾತಾಳ ಲೋಕವೇ ಕಾಣುವುದಿಲ್ಲ. 3 ಲೋಕಕ್ಕೆ ಮಹಿಷ ದಾನ ಅರ್ಪಣ ತರ್ಪಣ ಯಾರಿಗೆ ಅವಿರ್ಭಾಗ. ಓ ಶಂಕರಕಲೆ ನನಗಾಗಿ ಮತ್ತೆ ನಿಮಗಾಗಿ ಎಂತ ಕೆಲಸ ಮತ್ತೆ ಕೆಲಸ ಮಾಡಲೇಬೇಕು. ಮತ್ತೆ ಯಾವಾಗ ಮಾಡುದು? ಒಳ್ಳೆದಾಗಿದೆ. ಇನ್ನು ಮುಂದೆ ನಿಮ್ಮ ಅಗತ್ಯ ನನಗಿಲ್ಲ. ನವಮಂಡಲ ಸೂರ್ಯ ಮತ್ತು ಚಂದ್ರ ಸಂಚಾರ ಮಾಡ್ತಾ ಇದ್ದಾರೆ. ಅವರ ಸಂಚಾರ ಅಲ್ಲೇ ನಿಲ್ಲಿಸಿದ್ದೇನೆ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆಯೇ ಬರುವ ಹತ್ತಿರ ವೇಣೂರು ಗುಂಡೂರು ಎಂಬಲ್ಲಿ ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸಿದ್ದೇವೆ. ಹಾಗೂ 18/4/22 ಶನಿವಾರದಂದು ಕೊಡತ್ತೂರು ಶ್ರೀ ದುರ್ಗಾದೇವಿ ನಿವಾಸದ ಮುಂಭಾಗದಲ್ಲಿ ಕೊಡತ್ತೂರು ದಾಸಪ್ಪಾಚಾರ್ಯರ ಕುಟುಂಬಿಕರು ಭಂಡಾರ ಚಾವಡಿ ಬಳಿ ಕೊಡತ್ತೂರಿರುವ ಬಾಪು ಶ್ರೀದೇವಿ ಮಹಾತ್ಮ ಕಥಾನಕ ಕೂಡ ನಡೆಯಲಿದೆ. ಆತ್ಮೀಯರೇ, ಇದೊಂದು ವಿಶೇಷವಾದಂತಹ ಪ್ರಕಟಣೆ. ಇತ್ತೀಚೆಗೆ ನಿಧನರಾದಂತಹ ಕೆ ಗೋವಿಂದ ಭಟ್ ಸೂರ್ಯಕುಮಾರ್ ಇವರ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆಯು 13/4/26ರಂದು BC ರೋಡ್ ಸ್ಪರ್ಶ ಕಲಾಮಂದಿರದಲ್ಲಿ ನೆರವೇರಲಿದೆ. ಆಸಕ್ತ ಕಲಾಬಂಧುಗಳು ಬಂದು ಅವರಿಗೆ ಚಿರಶಾಂತಿನ ಕೋರಬೇಕಾಗಿ ಈ ಮೂಲಕ ವಿನಂತಿಸ್ತೇವೆ. ಕಥೆ ಮಧ್ಯಮ ರಥಭಂಗ ಮಾಡಿದ ಕಕ್ಷಮಿನ ಸುತ್ತ ಕಥೆಯನ್ನು ಮುಂದುವರಿಸಬೇಕೆಂದು ಅಪ್ಪಣೆ ಹಚ್ಚುತ್ತಿದ್ದೇವೆ. ಯಕ್ಷಗಾನ ಕೇಳಿ. ಇಂದ್ರಾದಿ ಮನಸ್ಸರು ಬರೆಯಬೇಕು ದೇವ, ಬರೆಯಬೇಕೆಲ್ಲ ಕಮಲ ಸಂಜಾತ ನುರುಳ ನಟ್ಟುಳ
ಶ್ರಮದ ಸಂಜಾತ ನೀವೇ ರಕ್ಷಿಸಬೇಕು ದೇವ, ನೀವೇ. ಏನಾಯ್ತು ನಿಮಗೆಲ್ಲ? ದೇವ, ನಿಮ್ಮಿಂದ ವರವನ್ನು ಪಡೆದಂತಹ ಮಹಿಷನು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ನಾಗಲೋಕಕ್ಕೆ ದಾಳಿಯನ್ನು ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಆತನಿಂದ ನಮ್ಮ ಪಾಲಿಗೆ ಕಷ್ಟವಾಗಿದೆ, ನಮ್ಮನ್ನು ನೀವೇ ಪಡೆಯಬೇಕು. ಆ ಕೂಳನ ಬಾಧೆಯ ಅರಿವು ನನಗೂ ಉಂಟು. ನಾನೇ ಕೊಟ್ಟ ವರಗಳ ಕಾರಣದಿಂದಾಗಿ ಆತನು ಈ ಕಾಲದಲ್ಲಿ ಅವಧ್ಯನಾಗಿದ್ದಾನೆ. ಆದರೂ ನಮ್ಮ ಪ್ರಯತ್ನವನ್ನು ಬಿಡಬಾರದು. ಯಾವ ರೀತಿ? ಸರ್ವಶಕ್ತನಾದಂತಹ ಶ್ರೀಹರಿಯಲ್ಲಿಗೆ ಹೋದರೆ ಖಳನ ಅವಸಾನಕ್ಕೊಂದು ದಾರಿಯನ್ನು ತೋರಿಯಾನು. ಬನ್ನಿ ನನ್ನ ಜೊತೆ ವೈದ್ಯ. ನಿನ್ನನ್ನು ಹುಡುಕುತ್ತಾ ವೈಕುಂಠಕ್ಕೆ ಬಂದ್ರೆ ನೀನು ಕಾಣುವುದಿಲ್ಲ. ನಾನು ಕೂಡ ಹಾಗೆ ಕೈಲಾಸದತ್ತ ಬಂದ್ರೆ ನೀನಿಲ್ಲ. ಅಂತೂ ಗುರುಳನ ವಧೆ ಆಗಬೇಕು. ಕಾಣುತ್ತಾ ಇರುವ ಚಂದ್ರಕಾಂತ ಶಿಲೆ ಅಲ್ಲಿ ಕುಳಿತು ಯೋಚನೆ ಮಾಡಿ. ಕುಳಿತವನು ಚಂದ್ರಕಾಂತ ಶಿಲೆಯೊಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಲಿರಲತ್ತ. ಲಭ್ಯನಾಗುತ್ತಿಲ್ಲ. ಕೈಲಾಸಕ್ಕೆ ಹೋಗೋಣವೇ? ಬಳಿಕ ಕೈಲಾಸ ನಿಳಯದೊಳಗಿಲ್ಲದಿರೆ ಕಳವಳಿಸೆ ಬಳಿಕವರು ಅಲನಲ್ಲಿ ದೂರಿಕೊಳ್ಳುವುದಕ್ಕೆ ಕೈಲಾಸಕ್ಕೆ ಬಂದರೆ ಆತನು ಗಿರಿಯನ್ನೇ ತೊರೆದು ಬಿಟ್ಟಿದ್ದಾನೆ. ಮುಂದೇನು ಮಾಡುವುದು? ಶರೀರ ನುಡಿ ಹರಿಹರರು ಸುಹಿನೋತ್ರಿಯೊಳಗೆ ಹದನವನ್ನು ಹೇಳಿದಿರಲ್ಲ ಅನುಭವದ ಜನ. ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಹೋಗಿ ಅವರನ್ನು ಸೇರಿಕೊಳ್ಳೋಣ. ಬನ್ನಿ ಬನ್ನಿ. ಹರಿಹರ ಹರಿಹರರ ಪಾದ ಪದ್ಮಗಳಿಗೆ ನಮೋ ನಮಃ. ಎಲ್ಲರೂ ಹೇಳಿ ಒಟ್ಟಾಗಿ ಇಲ್ಲಿವರೆಗೆ ಬರುವರೆ ಕಾರಣ ಶಂಕರ ನಾರಾಯಣವೇ. ದಿತಿಪೌತ್ರನಾದಂತಹ ಮಹಿಷಾಖ್ಯನು ನನ್ನ ಕುರಿತಾಗಿ ಘೋರವಾದಂತ ತಪಸ್ಸನ್ನು ಮಾಡಿದ ಕಾರಣ ಅವನು ಯಾಚಿಸಿದ ಸಕಲ ವರಗಳನ್ನು ಕೊಡಬೇಕಾಯಿತು. ಆದರೆ ವರಬಲದಿಂದಲೇ ಪ್ರಮತ್ತನಾದಂತಹ ರುಳನು 3 ಲೋಕಗಳನ್ನು ಸ್ವಾಧೀನಪಡಿಸಿಕೊಂಡು ಧರ್ಮವಂತರಾದಂತಹ ದೇವತೆಗಳನ್ನು ಬಡಿದು ದಿಕ್ಕೆಡಿಸಿ ಅವರ ಅಧಿಕಾರಗಳಲ್ಲಿ ತಾನೇ ಪ್ರತಿಷ್ಠಾಪಿತನಾಗಿರುತ್ತಾ 3 ಲೋಕಗಳನ್ನು ಆಳುತ್ತಿದ್ದಾನೆ. ಅವನ ಆಳ್ವಿಕೆಯಲ್ಲಿ ಸದ್ಧರ್ಮಕ್ಕೆ ಉಳಿಗಾಲವಿಲ್ಲವಾಗಿದೆ. ಸಜ್ಜನರು ಕಣ್ಣೀರ ಕೋಡಿಯನ್ನೇ ಹರಿಸುತ್ತಿದ್ದಾರೆ. ನಾವೆಲ್ಲ ತರ ಹರಿಸುತ್ತಿದ್ದೇವೆ.
ಬರ್ತೇನೆ. ದುಷ್ಟ ಮೈಸರವನಿಗಾಗಿ ನನ್ನಲ್ಲಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನೇ ಹೊರಗೆಡಹಿದೆ. ಆ ಕೋಳವನ್ನೇ ನಾಮಕ್ಕಾಗಿ ನನ್ನದಾದಂತಹ ದಿವ್ಯ ತೇಜವನ್ನು ಹೊರಗಡೆ ಹೊತ್ತೇನೆ. ಸಮನಸರೇ, ಆ ಕಳನ ಒದಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಹೋಣ. ಸರ್ವಶಕ್ತಿ ಸಮನ್ವಿತಿ ಭಯಭ್ಯಸ್ತ್ರಾಹೀನೋ ದೇವಿ ದುರ್ಗಾಂ ದೇವಿ ನಮೋಸ್ತುತಿ. ಜಯ 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 ಜಯ.
ಒಂದಾಗಿ ನಿಮ್ಮ ದೇಹದಲ್ಲಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭಾಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನ ಅಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪಲೋದಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಸುಕುಮಾರನಾದಂತಹ ಮಹಿಷದಾನವ ವಿಧಿಯಿಂದ ವರಬಲವನ್ನು ಪಡೆದು ದೇವಲೋಕಕ್ಕೆ ದಾಳಿಯನ್ನು ಮಾಡಿದ ನಮ್ಮ ಧರ್ಮಾತ್ಮರು ಎಂದೆನಿಸಿಕೊಂಡಂತಹ ಸುಮನಸರನ್ನು ಕಾಳಗ ಮುಖೇನ ಹೊಡೆದಾಡಿಸಿದ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಡ್ತಾ ಇದ್ದಾನೆ. ಧರ್ಮ ಅನ್ನುವಂತಹ ಗೋವು ಕಾಲು ಮುರಿದು ಬಿದ್ದಿದೆ. ಅಂತಹ ದುಷ್ಟಶಕ್ತಿಯನ್ನು ದಮನಗೊಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ತಿಳಿದೆ ತ್ರಿಮೂರ್ತಿಗಳೇ, ಸುಮನಸರೇ, ಮಾಲಿನಿ ಜಾತನಾದ ದುರುಳ ಮಹಿಷ ಅಜನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಪಂಚಮಹಾಪಾದರಣ ಸಿಗಿದಾನೆ. ಅರಿತೆ ಜೊತೆಯಲ್ಲಿ ಶಂಖದುರ್ಗ ಇದ್ದಾನೆ. ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಎನ್ನಲು ಜಯ ಜಯ ಎಂದು ಎನ್ನಲು ಜಯ ಜಯವೆಂದು ಸಕಲರು ಮಣಿಯಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ 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 ಜಯ
ಮಾತೆ ದುರುಳನನ್ನು ಆದಷ್ಟು ಶೀಘ್ರವಾಗಿ ವಧಿಸಿಕೊಡ್ತೇನೆ ಅನ್ನುವ ಹಾಗೆ ಅಭಯವನ್ನಿತ್ತಿದ್ದಾಳೆ. ಅಮ್ಮ ನಿರಾಭರಣೆಯಾಗಿ ಹೋಗಬಾರದು ಅನ್ನುವ ಉದ್ದೇಶಕ್ಕೆ ಬೇಕಾಗಿ ಅದೋ ಮಯ ವಿಶ್ವಕರ್ಮರೇ ವಸನ ಭೂಷಣಗಳನ್ನು ತಂದು ಮಾತೆಯ ಪದ ತಳದಲ್ಲಿ ಅರ್ಪಿಸಿದವನಿದ್ದಾನೆ. ದೇವತಾ ನಾರಿಯರೆಲ್ಲ ಒಂದಾಗಿ ಸೇರಿ ಅಮ್ಮನ ಅಂಗಾಂಗಗಳನ್ನು ಶೃಂಗಾರ ಮಾಡಿದವರಿದ್ದಾರೆ. ಇಷ್ಟೆಲ್ಲ ಸೇವೆ ಅವರು ಮಾಡುವಾಗ ಒಂದು ಕಿಂಚಿತ್ತು ಸೇವೆ ನಮ್ಮಿಂದಾಗಬೇಡುವೆ. ಯಾವ ರೀತಿ? ವನಜನಾಭನು ಕರದ ಚಕ್ರವ ಜಯ ಜಯ ತೃಣಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಜಯ ಜಯ ಸುರಪ ವಜ್ರವ ಉಳಿದ ದಿಕ್ಪಾಲರು ಎನ್ನಲು ಜಯ 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 ಹರಬ್ರಹ್ಮ ಇಂದ್ರಾದಿ ಸುಮನಸರೇ, ನಮ್ಮೆಲ್ಲರ ಶಕ್ತಿಯಾಯುಧಗಳನ್ನು ಮಾತೆಗೆ ಕಾಣಿಕೆ ರೂಪವಾಗಿ ಅರ್ಪಿಸಿದವರಿದ್ದೇವೆ. ಅವಶ್ಯಕತೆ ಎಷ್ಟೋ ಅದು ಅಮ್ಮನ ಚಿತ್ತಕ್ಕೆ ಬಿಟ್ಟದ್ದು. ಅಮ್ಮ ದುರುಳನ ವಧೆಗಾಗಿ ಹೋಗುವಾಗ ಬರೇ ಕಾಲ್ನಡಿಗೆಯಿಂದಲೇ ಹೋಗುವುದೇ ಭೂಷಣವಲ್ಲ. ಈ ಹಿಂದೆ ಪರ್ವತರಾಜನೇ ಮಾತು ಕೊಟ್ಟಿದ್ದಾನೆ, ವಾಹನವಾಗಿ ಬರ್ತೇನೆ. ಅದೋ ಬರ್ತಾ ಶುಭದಲ್ಲಿ ಧರಿಸಿಕೊಂಡಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭಮುಹೂರ್ತ. ದೇವದೊಂದು ಬೀಮಳುತ್ತಿರುವಂತ ಈ ವೇಳೆಯಲ್ಲಿ ಪೂರ್ಣ ಮೈಶ್ವರವದಿಗಾಗಿ ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ.
ಕೆಂಡದ ಮಳೆ, ಮತ್ತೊಂದೆಡೆ ರಕ್ತದ ಹೊಳೆ, ಅಬಾಬಾಬಾಬಾಬಾ, ಕಾಗೆ ಕೂಗರ ಸಂಚಾರ, ನರಿ ನಾಯಿಗಳ ಓಡಾಟ. ಅಬ್ಬಾ, ದೂರದ ಸಾಯಿಸಿದಾಗ ನಮ್ಮವರಾದ ಶಂಕತಕರು ಅಲಿಯುತ್ತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಶಂಕಧ್ವನಿ ಕೇಳ್ತುಂಟು. ಎಲ್ಲಿಂದ, ಯಾವ ಕಡೆಯಿಂದ ಅರಸುತ್ತಾ ಮುಂದೋಗ್ತೀನಿ. ನಮ್ಮವರಾದ ಸಂಕಟಗಳನ್ನು ಕೊಂದೆಯ ನಿಜ ಅದನ್ನು ತಿಳಿದೇ ಬಂದವ, 3 ಲೋಕವನ್ನು ಗೆದ್ದವ, ತನ್ನ ಅಂಕಿತ ಇದ್ದವ, ಮಾಲಿನಿ ಸಂಜಾತ ಮಹಿಷ. ಒಂದು ಹೆಜ್ಜೆ ಮುಂದಿಟ್ಟರೆ ಜತನ ವಿಧಿಯಿಂದ ವರವನ್ನು ಪಡೆದಂತ ನೀನು ಭೂಲೋಕ ಪಾತಾಳ ಸೇರಿ ಸಲ್ಬೇಕಿದಾಕವನ್ನು ಯಾರಿ ಇಂದ್ರಾದಿ ಸೋಸ ಪಂಚಮಹಾಪಾತ್ರದ ಸಿಗಿದಂತ ನಿನ್ನ ಶಿರವನ್ನ ಕತ್ತರಿಸಿ ಸುಮರಸ ಬರುವುದಕ್ಕೆ ಬಂದವಳು. ಸುರನನ್ನು ಕಾಪಾಡಲು ಆಮೇಲೆ ಆಯುಧವನ್ನು ಬದಿಗಿರಿಸಿ. ಯಾರು ಯಾರು
ಮತ್ತೇನು ಅಷ್ಟಭುಜೆ ಬಿಡು. ಅಯ್ಯೋ ಮನಿಜೆ ಬಿಡು. ಸಿಂಹವಾಹಿನಿ ಬಿಡು. ನಿನ್ನ ಬಲ
ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಆದಿಮಾಯೇ ನಮೋಸ್ತುತೆ ಜಯ 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 ಅಮ್ಮ ಮಹಿಷಾಂತಕಿಯೇ ಶಾಂತಳಾಗಮ್ಮ ತಾಯೇ ಶಾಂತಳಾಗು ದುರುಳಮೇಶ ಹಾಗೂ ಆ ತರುಣಿತರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಕುಳ್ಳರನ್ನು ವಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳಮೇಶ್ವರ ಶಿರವನ್ನೇ ಹುವಿಗೆ ಚೆಂಡೋಡಿ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾವದಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಲ್ಕದ ಪೀಠ ನಿಮಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ, ಮುಂದೆಯೂ ಆ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು? ನೇರವಾಗಿ ತುಹಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಬದಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ರಾಕ್ಷಸಗೋದ್ಧಾರಕ ಇರುವಂತಹ ಸ್ಥಳ ಶಾಲಿತಾಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇನೆ. ಶುಂಭಾನಿ ಶುಂಭರೂಪ ಕೇಳಿದ್ದೆ. ನಾವೇ ಸರಿ ಹೊರಟು ಬಂದಿರುವ ಕಾರ್ಯಕಾರಣಗಳು ಅನೇಕವಿದೆ ತಮ್ಮ.
ಮೆಚ್ಚಿಸಿ ಮೊದಲಾಗಿ ಈ ಭೂಲೋಕ ಆ ಬಳಿಕ ಪಾತಾಳ ಲೋಕ ಎರಡು ಲೋಕವೇ ನಮ್ಮ ಸ್ವಾಧೀನವಾಗಿದೆ ತಮ್ಮ. ತಮ್ಮದಾದಂತಹ ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅದನ್ನು ಕುರಿತು ಭಜನೆಯನ್ನು ಮಾಡಿ ಬೇಕಾದಂತಹ ವರವನ್ನು ಪಡೆದವರು ನನಗೆ ಯೋನಿ ಸಂಜಾತರಿಂದಾಗಲಿ ಮೂರು ಮೂರ್ತಿಗಳಿಂದಾಗಲಿ ಮರಣವೇ ಬರಬಾರದು ಅಂತ ವರವನ್ನು ಪಡೆದರು. ನಂತರ ಹೊರಟಿದ್ದೆ ದಿಗ್ವಿಜಯಕ್ಕಾಗಿ. ಮೊದಲಾಗಿ ಭೂಲೋಕ, ನಂತರ ಪಾತಾಳ ಲೋಕ, ಎರಡು ಲೋಕ ನಮ್ಮ ಬಗ್ಗೆ ಹಿರಿಯ ಬೇಯ ಮಕ್ಕಳಾದ ನಮಗೆ ಸೇರಬೇಕಾದಂತ ಸ್ವರ್ಗದ ಅಧಿಕಾರ. ಅಣ್ಣ, ನೀನು ಆಜ್ಞೆಯನ್ನು ಕೊಟ್ಟೆ ಅಂತಾದ್ರೆ ಸ್ವರ್ಗದ ಅಧಿಕಾರವನ್ನು ಕೊಡಿಸ್ತೇನೆ. ಅನುದಿನ ಬಿಟ್ಟ ಕಣ್ಣಿನ ನೋಡುತ್ತಿರುವನು. ಎದುರಿಗೆ ಬಂದವರು ಯಾರು ಗೊತ್ತೇ? ಯಾರು? ಶೋಣಿತ ಅಪರಾಧಿ ಶುಂಭ ಮತ್ತು ಅವನ ತಮ್ಮನಿ ಶುಂಭ. ಹಿರಿಯ ಪ್ರಿಯ ಮಕ್ಕಳಾದ ನಮಗೆ ಸೇರಬೇಕಾದಂತ ಸ್ವರ್ಗದ ಅಧಿಕಾರ ನೀನಾಗಿ ಬಿಟ್ಟುಕೊಟ್ಟೆ ಅಂತಾದ್ರೆ ಬದುಕುವುದಕ್ಕೆ ಒಂದು ಅವಕಾಶ ಇಲ್ಲವಾದರೆ ಶುಂಭನೆ, ನೀನು ಕೇಳಿದ ಕೂಡಲೇ ಸ್ವರ್ಗದ ಅಧಿಕಾರವನ್ನು ಬಿಟ್ಟುಕೊಡುತ್ತೇನೆ ಎಂದು ತಿಳಿದು ಬಂದಿದ್ದೀಯಾ? ಇದು ಹೇಳುತ್ತೇನೆ ಕೇಳು. ನಾವು ಭಕ್ತಿಯಿಂದ ಪಡೆದಂತಹ ಈ ಸ್ವರ್ಗದ ಅಧಿಕಾರ ಅದನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದಿಂದಾದ್ರೆ ನನ್ನ ಆಯುಧದ ರುಚಿ ನೋಡಬೇಕಾದಿತ್ತು. ಭಕ್ತಿಯ ಶಕ್ತಿ ನೋಡೋಣ.
ಯಾಕೆ ಹೇಳಿದೆ? ನಮ್ಮಂತ ಅಸುರವೇ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಎಲ್ಲರನ್ನು ಕೊಳ್ಳಿಸ್ತವ ನೀನಲ್ಲವೇ? ಅದಕ್ಕಾಗಿಯೇ ಸ್ವರ್ಗಲೋಕದ ಸರ್ವ ಅಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಯಾರು? ಶೋನಿತಾಬುಡೆ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದ್ರ, ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಶೆ ಉಂಟಾದ್ರೆ ಸ್ವರ್ಗದ ಪೀಠವನ್ನು ಬಯಸಿ ಬಂದೆ. ನೀನು ಬಯಸಿದ್ದು ಹೇಗಾಯ್ತು? ಕೋತಿಯೊಂದು ಮರದ ತುದಿಯನ್ನು ಏರಿ ಅಂಬರದಲ್ಲಿರುವ ಶಶಿಯನ್ನು ಹಿಡಿಯುವುದಕ್ಕಾಗಿ ಬಯಸಿದ ಹಾಗೆ ಆಯ್ತು. ಈ ವಿಚಾರವನ್ನು ತಿಳಿದು ನೀನು ಬಂದಿದ್ದೀಯಲ್ಲ, ಇದು ಹೇಳುತ್ತೇನೆ ಕೇಳು. 100 ಯಾಗವನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹದಿಂದ ಪಡೆದ ಈ ನಾಗವನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದಿಂದಾದ್ರೆ ನಿನ್ನ ತಲೆಮುಡಿ ಮಾಡಿ ಏನು ವರವನ್ನು ಪಡೆದುಕೊಂಡು ಬಂದಿದ್ದೇನೆ. ಸ್ವರ್ಗದ ಅಧಿಕಾರ ನೀನು ಕೊಡುವುದಿಲ್ವೋ? ಕೊಡದಿದ್ರೆ ನಿನ್ನ ಕೈಯಿಂದ ಹೇಗೆ ಪಡೆಯಬೇಕು? ಚೆನ್ನಾಗಿ ನನಗೆ ಬಿಸಿಯಾಗದೆ ಬೆನ್ನೆ ಕರಗಲಿಕ್ಕಿಲ್ಲ, 4 ಬೀಳದೆ ನೀನು ಸರಿಯಾಗಲಿಕ್ಕೆ ನನ್ನ ಪೆಟ್ಟಿನ ರುಚಿ ತೋರಿಸ್ತೇನೆ ನಿನಗೆ. ನಿನ್ನಂತವನಿಗೆ ಪೆಟ್ಟಲ್ಲದೆ ಮತ್ತೆ ಮಧ್ಯ ಶುಭವಾಗಲಿ, ಮಂಗಳವಾಗಲಿ. ತಮ್ಮ ನೋಡಿದೆ ತಮ್ಮ, ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ನೋಡಲಿ ಇಂದ್ರಾದಿ ದೇವತೆಗಳು ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನಾಗ್ಲಿ ತಮ್ಮ, ಓಡಿ ಹೋದವ್ರನ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಪೀಠ ನಮ್ಮ ಪಾಲಿಗೆ. ತಮ್ಮ, ಇಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತಹ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗನ ಮನೆ ರಂಬೆ, ಉರ್ವಶಿ, ಮೇಲಕ್ಕೆ, ತಿಲೋತ್ತಮೆ, ಮಂಜುಗೋಳ ಇವರೆಲ್ಲರನ್ನು ನಮ್ಮ ಸೇವೆಗೆ ಆ ಬಳಿಕ ನೋಡು ತಮ್ಮ, ಭೂಲೋಕದಲ್ಲಿ ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗಂತ ವಿಶ್ವ ಕೂಡದದು ಇನ್ನು ಮುಂದೆ ಅರ್ಪಣವಾಗ್ಲಿ ತರ್ಪಣವಾಗ್ಲಿ ನಮ್ಮ ಪಾಲಿಗೆ ಸೇರಬೇಕು ಅಲ್ವೇ? ಒಂದು ವೇಳೆ ನಮ್ಮ ಮಾತಿಗೆ ಯಾರಾದರೂ ವಿರೋಧವಾಗಿ ನಡೆದರೆ ಜಾಗ್ರತೆ. ಆ ಬಳಿಕ ನೋಡಲ್ಲಿ ಸೂರ್ಯಚಂದ್ರರು ಇನ್ನು ಮುಂದೆ ಸೂರ್ಯಚಂದ್ರ ಸಂಚಾರ ಆಗ್ಬೇಕಾದ್ರೆ ನಮ್ಮ ಆಜ್ಞೆ ಆಗ್ಬೇಕು. ಹೋಗಂತ ಹೇಳಿದ್ರೆ ಹೋಗ್ಬೇಕು, ಇಲ್ಲಂತ ಹೇಳಿದ್ರೆ ಹೇಳ್ಬೇಕು. ಜಾಗ್ರತೆ. ನಾವು ಹೇಳಿದ ಕ್ಷಣದಲ್ಲಿ ಸೂರ್ಯಚಂದ್ರ ಅಲ್ಲೇ. ತಮ್ಮ, ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಂತ ಸಂತೋಷ. ದೇವತೆಗಳು ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ.
ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜಮನುಪಮ ಶ್ರದ್ಧೆಯಿಂದಿವ ರಾಜನವಮಿದ ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ ಯಾ ದೇವಿ ಸರ್ವಭೂತೇಷು ಮಾತ್ರ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಜಯ 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 ರಕ್ಷಿಸಬೇಕು ತಾಯೇ ರಕ್ಷಿಸಬೇಕು ಸುರಮಾಲಗೋಳು ಗುಂಡುವರೇಕೆ ಗೂಢ ಮಹಿಷ ನಿಮ್ಮನು ಸೋಲಿಸಿ ನಾಗವ ತಾಳುತ್ತಿರಲು ಯಮ ಮಾಲಯ ಕಟ್ಟಿಹೇನು ಏಳಯ್ಯ ಎಳೆಯ ಸುರಪಾಲ ಈ ಹಿಂದಿರುವಿ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶಪಿಸಬೇಕಾದಂತ ఆయన ಮುಖ ಇಂದು ನಿಶಾ ಕಮಲದಂತೆ ಬಾಡಿ ಹೋಗಿದೆಲ್ಲ ಮಗನಿ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಜನನಿಗೆ ಭಿನ್ನಹಾದನು ಮಹಿಷಾಗಿಂತ ಏನು ಮಾಡಿದ್ರು? ಘನ ಪರಾಕ್ರಮಿ ಶುಂಭನು ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನ್ನು ಪಾಲಿಸುವ ಖಳನು ಜನನಿ ಶಚಿದವ ಧನುದೇವಿಯ ಮಕ್ಕಳಾದಂತಹ ಶುಂಭರು ಏನು ಮಾಡಿದ್ರು? ನಮ್ಮ ನಾಗಲೋಕಕ್ಕೆ ದಾಳಿಯನ್ನು ಮಾಡಿ ಪರಿಣಾಮ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ ತಾಯೇ. ಹೌದೇ? ಇವರು ಮಹಿಷನಿಗಿಂತಲೂ ಘನ ಪರಾಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಓಹೋ. ಅವರಿಂದ ನಮಗೆ ನೆಮ್ಮದಿ ಇಲ್ಲ, ಹಾ. ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು. ಭಯ ಕರುಣಿಸುತ್ತಲ ಭಯವನ್ನು ನುಡಿಗಳು ಕರುಣಿಸುತ್ತಲ ಭಯವನ್ನು ನುಡಿಗಳು ಕಿರಿದು ಸಮಯದಿ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ನೆರವಿಯನು ಮೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯುಳು ನೀವೆಲ್ಲರೂ ಮರೆಸಿ ನಿಜವನು ತುಹಿನಗಿರಿಯುಳು ಇರುತ್ತ ನೋಡುವುದೆನ್ನ ಲೀಲೆಯ ಇರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿಗರು ಹಿ ಶ್ರೀದೇವಿ ಶ್ರೀದೇವಿ ಅಮರೇಂದ್ರ ವಾಮ ಮಾರ್ಗಾವಲಂಬಿಯಾದ ಶುಂಭನಾದರೂ ಏಕೋದೇವನ್ನಿಸಿಕೊಂಡಿರಬೇಕು. ಜಗತ್ತನ್ನು ನಿಯಂತ್ರಿಸುವಂತಹ ಶಕ್ತಿ ಒಂದು ಉಂಟು ಅಂತ ಆತನಿಗೆ ಗೊತ್ತಿಲ್ಲ. ಅದು ಏನೆಂಬುದನ್ನು ಪ್ರಪಂಚಮುಖಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭರನ್ನು ಕಿರಿದು ಸಮುದ್ರೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು ತಾಯಿ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳ್ಳನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಅಳಬೇಡ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಪಾಪ ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೈರುತ್ತ ಗೆಲುವಡ ಸಾಧ್ಯ
ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಮಾಯೆ ಮಹಮಾಯೆ ಎಂದು ಯೋಚಿಸಿ ಮಹಮಾಯೆ ಎಂದು ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮೋಹಿಸಿ ತಾರಿಯೇ ದೈತ್ಯ ವೃಂದವ ಮೋಹಿಸಿ ತಾರಿಯೇ ಸುಂದರಾಂಗವ ತಾಳೆ ತಂತು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಸುಂದರಾಂಗವ ತಾಳೆ ತಂತು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ನಿಂದಳು ಮೆರೆವಾಗ ನಮ್ಮ ಮನದೊಳಂದು ನಿಂದಳು ಮೆರೆವಾಗ ನಮ್ಮ ಮನದೊಳಂದು ಎಂದು ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮೋಹಿಸಿ ತಾರಿಯೇ ದೈತ್ಯ ವೃಂದವ ಮೋಹಿಸಿ ತಾರಿಯೇ 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 ಆ ಆ ಆ ಅಳುವ ಸುಮನಸರಿಗೆ ಧೈರ್ಯದ ಮಾತನಾರು ಹೀಗೆ ಅಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡಬೇಕು. ಜಗನ್ಮಾತೆ ಅಂತ ನನಗೆ ಯೋಚಿಸುವಂತಹ ಪ್ರಮೇಯ ಒಂದು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರು ಯಾರನ್ನು ದೂರಿ ಪ್ರಯೋಜನವಿಲ್ಲ. ನನ್ನ ಮಗನಾದ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರು ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗಿದವರು ಯಾರಿಲ್ಲವಂತೆ. ಶುಂಭರ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ? ಇವರಿಗೆಲ್ಲ ಮಣ್ಣಿನ ಆಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆ ಎಂದು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರ ಬಂತೆ. ಸರಿ, ಅದನ್ನು ನೆಪವಾಗಿರಿಸಿಕೊಳ್ಳುತ್ತಾ ನಾನು ಈ ರೂಪವನ್ನೇ ಮರೆಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕವನ್ನು ಮುಂದಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟುಗಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತಾಂತರನ್ನು ಯೋಚಿಸುವುದಲ್ಲ, ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕಲ್ಯಾಲೆ ಯಾರಿಗೂ ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವ
ಹುಟ್ಟಿಕೊಂಡವರು ಚಂಡಮುಂಡರು ಗೆಲ್ಲುವಂತಹ ನರಳತೆಗೆ ಪಾತ್ರರಾಗಿದ್ದೇವೆ. ನಮ್ಮಂತಾದಂತಹ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ಸೇರಿದೆವು. ಅಜನಾಗುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವರ ಮನೋವೇಗ ಬ್ರಹ್ಮಚರ್ಯ.
ನಮ್ಮನೆಯ ಶುಂಭ ಕೊಟ್ಟ ನಮಗೆ ನೇಮ. ದೇವತೆಗಳಲ್ಲಿದ್ದಾರೆ, ಹುಡುಕಿ ಹೊಡೆಯಬೇಕೆನ್ನುವ ಹಾಗೆ. ಎಲ್ಲಿ ನೋಡಿದ್ರಲ್ಲಿ ದೇವತೆಗಳ ಸುಳಿವಿಲ್ಲ. ಹೊಗಳಿದವರ ಜೊತೆಗೆ ತೆಗಳಿದವರ ಶಿರ ಆರಿಸಿದವರಿದ್ದೇವೆ. ಮೂರ್ಲೋಕ ಸಂಚಾರ ಹಸಿವೆ. ತಿರುಗಾಟದ ಪರಿಣಾಮ ಹಸಿವು ಬಾಯಾರಿಕೆ ಹೆಚ್ಚುತ್ತಾ ಇದೆ. ಏನು ಮಾಡುವ? ತಿನ್ನಬೇಕು ಮಾಂಸ, ಕುಡಿಬೇಕು ರಕ್ತ, ಆಡಬೇಕು ಬೇಟೆ, ತೆರಳುವ ಗಾಡಿ. ಎಲ್ಲರಿಗೂ ತನುವ ಶ್ರಮವನ್ನು
ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಭಯಂಕರ. ನೀನೊಂದು ದಿಕ್ಕನ್ನು ಹೇಳಿದ ಮುಂದಾನಿದವ ನಿಜ. ಏನು ತಿಂದೆ? ಏ. ನನಗಾಗಿ ಏನು ತಂದೆ? ಬೇಟೆ ಆಡ್ತಾ ಮುಂದೆ ಹೋಗ್ತಾ ಇರುವ ಸಂದರ್ಭ ಕಣ್ಣಿಗೆ ಕಾಣ ಸಿಕ್ಕಿದ್ದು ಕೆರಾಲಿದ ಕೇಸರಿ. ಏನು ಮಾಡಿದೆ? ಬಿಡ್ಲಿಲ್ಲ. ಹ್ಮ್. ಶರವೇಗದಿಂದ ಧಾವಿಸಿದೆ. ಆ. ಅದರ ಬಾಲಕ್ಕೆ ಕೈ ಕೊಟ್ಟೆ. ದರ 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 ಎಲ್ಲರೂ ಪಾಠ ಬಡಿದೆ. ಬರ್ತದ ಹಾಗೆ ಹಾಗೆ ಬರ್ತಿದ್ದೆ. ಒಳ್ಳೆದಾಯ್ತು. ರಕ್ತ ಬೇರೆ ಮಾಂಸ ಬೇರೆ ಉಳುಪು ಬೇರೆ 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 ಆಗಿ ಬಿತ್ತು. ಅಲ್ಲಿಗೆ ಬಾಯಿ ಕೊಟ್ಟೆ. ರಕ್ತವನ್ನು ಗಳ 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 ಕೊಡಿದೆ. ಮಾಂಸವನ್ನು ಞಮ 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 ಮೆತ್ತೆ. ಎಲುಬನ್ನು ಕಾಟು 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 ಜಾಗಿದು ನುಂಗಿದೆ. ಹೌದೇ? ಅಷ್ಟಾಗುವಾಗ ಹೊಟ್ಟೆ ತುಂಬಿತು. ಒಳ್ಳೆ ಹೊಟ್ಟೆ ತುಂಬುವಾಗ ಅನ್ನ ನೆನಪಾಯ್ತು. ಏನು ಕೊಂಡು ಹೋಗೋಣ ಎಂಬುದಾಗಿ ನೋಡಿದೆ ಎಂದಾದ್ರೆ ಪೊದರ ಎಡೆಯಲ್ಲಿ ಚಿಗರೆಗಳನ್ನು ಕಂಡೆ. ಏನು ಮಾಡಿದೆ? ಹಿಡಿದ ಪರಿಸರದಲ್ಲಿ ಹಿಡಿದಿಟ್ಟಿದ್ದೇನೆ. ಇದೆಲ್ಲ ನನಗಾಗಿವೆ. ಇದೆಲ್ಲ ನಿನಗಾಗಿ. ನನಗಾಗಿ. ನಿನ್ನ ಬೇಟೆ ವಿಶೇಷತೆ ಏನು? ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರೆದೆ. ಏನಾಯ್ತು? ಮುಂದುವರಿಯುತ್ತಾ ಸಂದರ್ಭದಲ್ಲಿ ಆನೆಯ ಹಿಂಡೊಂದು ಗೋಚರಿಸಿತು. ಅಂಡ ಬಿಡುವುದು. ಏನು ಮಾಡಿದ? ಅದರ ಸೊಂಡಿಲಲ್ಲಿ ಹಿಡಿದ. ಕಪ್ಪು ಕಲ್ಲಿಗೆ ಬಡಿದೆ. ಕಪ್ಪು ಕಲ್ಲು ಅಲ್ಲಿಗೆ ಕೆಂಪು ಕೆಂಪಾಗಿ ಹೋಯ್ತು. ಅದೇನು ಹಾಗೆ? ರಕ್ತ ಚಿಮ್ಮಿದ್ದು. ಹೌದಾ? ಆ. ಏ ಭರ್ಜರಿ ಬೇಟೆ. ಭರ್ಜರಿ ಬೇಟೆ. ಅದರ ಮಾಂಸ, ಹಾ. ಎಲುಬು, ಏ. ಚರ್ಮ ಏ. ಎಲ್ಲವನ್ನ ಬೇಕಾದಷ್ಟು ತಿಂದಿದ್ದೆ. ಹಿಂದೆ ಹೌದೌದು. ಯಾ. ನಿನಗೆ ಏನಾದ್ರೂ ಕೊಂಡೋಗಬೇಕಲ್ಲ. ಏನು ತಂದೆ? ಆ ಕಾರಣದಿಂದಲಾಗಿ ಏ. ತಮ್ಮನಿಗೆ ಆನೆಕಾಲು, ಏ. ತಮ್ಮನಿಗೆ ಆನೆಕಾಲು. ಎಂತದ? ಯಾರಿಗೆ? ನಿನಗೆ ಎಂತದು? ಆನೆಕಾಲು. ಕಾಲು ಭಾಗ ತಿನ್ನುವುದಕ್ಕೆ. ತಿನ್ನುವುದಕ್ಕೆ. ಆನೆಯ ಕಾಲು ತಿನ್ನುವುದಕ್ಕೆ. ಒಳ್ಳೆದಾಯ್ತು. ಹಾ. ಬೇಕಾಗ್ತದೆ. ಹೌದೌದು. ತೆಗೆದಿರಿಸಿದ್ರೆ ಬೇಕಾಗುವಾಗ ತಿಂದ್ರೆ ಆಯ್ತು. ಹೌದೌದು. ಇರ್ಲೇ ಹಾ. ಬಿಡೋಣ. ಹ್ಮ್. ಅದಲ್ಲ ಭರ್ಜರಿ ಬೇಟೆ. ಅಷ್ಟೇ. ಒಂದಿಷ್ಟು ಮಲದ ಮಾಂಸ. ಅದು ಯಾಕೆ? ಶುಂಭನಿಗೆ ಇವಡೆ. ನಿನ್ನ ಭಾಗದ್ದು ಚೆಲುವ ಮಾಂಸ. ಶುಂಭಗಿ ವಡೆ. ಹೌದೌದು. ಏ, ಏನು? ನೋಡಿದ್ಯಾ? ಏಯ್, ಆಯಾಸ ಆಗಿದೆ. ಸಮಾಜ ವಿಪರೀತ ಆಯಾಸವಾಗಿದೆ. ಖಂಡಿತ. ಯಾಕೆ? ಯಾಕೆ? ಗಾಳಿ ಇಲ್ಲ. ಗಾಳಿ. ಒಂದು ಕೆಲಸ ಮಾಡ್ತೀಯೋ? ಏನು? ಸ್ವಲ್ಪ ಗಾಳಿ ಹಾಕ್ಬೋದ ನನಗೆ? ಯಾರು? ನೀನು. ಯಾರಿಗೆ? ನನಗೆ. ಏಯ್! ಹ್ಮ್. ನಿನಗೆ ನಾನು ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕುವ ಯಾರು? ಓ, ನಿನಗೂ ಗಾಳಿ ಬೇಕು ಅಂತ. ಮತ್ತೆ ನೋಡು ಶ್ರಮಜಲ ಸುರಿಯಿತು ಅಂತ ಹೌದಲ್ಲ, ಸುರಿ ಬಿಸಿ ತಡೆಯುವುದಕ್ಕೆ ತಡೆಯುವುದಕ್ಕೆ ಸಾಧ್ಯ. ಸಾಧ್ಯವೇ ಇಲ್ಲ. ಯಾಕೆ? ಯಾಕೆ? ತಗ್ಗು ಪ್ರದೇಶದಲ್ಲಿ ನಾವಿದ್ದೇವೆ. ಗಾಳಿ ಬರುವುದಿಲ್ಲ. ಗಾಳಿ ಬರಬೇಕಿದ್ರೆ ಏನು ಮಾಡಿ? ಏನು ಮಾಡೋಣ? ಎತ್ತರವಾಗಿ ಕಾಣ್ತಾ ಇದೆ ತುಹಿನಗಿರಿ. ಹಿನಗಿರಿ. ಯಾರು? ತಳುವಾದ ಸಮಯದಲ್ಲಿ ಕೇಳಿಸೆ. ಈ ಸಮಯ ತಳುವಾದ ಸಮಯದಲ್ಲಿ ಕೇಳಿಸೆ. ನಲವಿದೆವು ಉಯ್ಯಾಲೆಯಲ್ಲಿ. ನಲ
ಮಾಯವಾಗಿ ಹೋಯ್ತದೆ. ಎರ್ರನೆ ಜಾರಿ ಹೋಗಿದೆ. ಇನ್ನೊಮ್ಮೆ ಇಳಿಬಹುದು ಏ ಬೇಟೆಗೆ. ಒಮ್ಮೆ ಮೇಲೆ ಏರಿದವರು ಇನ್ನೊಮ್ಮೆ ಕೆಳಗೆ ಇಳಿದ ಕುಂಟೆ. ಹೌದೌದು. ಬೇಟೆ. ಏ ತಮ್ಮ, ಏ ಅಣ್ಣ, ಗಾಳಿ ಬೀಸುವ ಕಡೆ ಏ. ಆಲಿಸಿದ್ಯೇನೋ? ಏನು ಸುಯಿಂಗ್. ಏ, ಅದೆಂತದು? ಏನೋ ಒಂದು ಸ್ವರ, ರಭಸವಾಗಿ ಬೀಸುತ್ತಿರುವಂತಹ ಗಾಳಿಗೆ ಬಿದಿರಿಗೆ ಬಿದಿರಿತಾಗಿ ಬರುವಂತಹ ಸ್ವರ, ಬಿದಿರಿನ ಸ್ವರ, ಬಿದಿರಿನ ಸ್ವರ. ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೇನೋ ಹೇಳು? ಓ, ಅದಿಲ್ಲ. ಖಂಡಿತವಾಗಿಯೂ ಇದಲ್ಲ. ಅಲ್ಲ ಅಂತಂದ್ರೆ ಯಾವುದು ಎಂಬುದಾಗಿ ಬೇಕಲ್ಲ. ಒಂದು ವೇಳೆ ಹೌದಂತಿದ್ರೆ ಇದ್ರೆ? ವೀರರಾದಂತಹ ಚಂಡಮುಂಡರು ಏ. ಕದಂಬ ಕಾಂತಾರವನ್ನು ಬಂದು ಸೇರಿದ್ದಾರೆ. ಏ. ಬೇಟೆ ಮಾಡಿ ಆಯಾಸ ಹೊಂದಿದ್ದಾರೆ. ಓ. ಅವರ ಆಯಾಸವನ್ನು ದೂರೀಕರಿಸುವಂತಹ ಉದ್ದೇಶದಿಂದ ಏ. ಕೋಗಿಲೆಗಳು ಪಂಚಮದ ಇಂತರದಲ್ಲಿ ಹಾಡುತ್ತಿರಬಹುದು. ಏ, ಇದು ಕೋಗಿಲೆಯ ಸ್ವರವ ಅಲ್ವಾ? ಖಂಡಿತವಾಗಿ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಲ್ಲ? ಒಮ್ಮೆ ಮೇಲೆ, ಮತ್ತೊಮ್ಮೆ ಕೆಳಗೆ, ಮಗದೊಮ್ಮೆ ಮಧ್ಯಮದಲ್ಲಿ. ಹಾಗಿದ್ರೆ ಇದ್ಯಾವುದ? ಎಲ್ಲಿಂದ? ಗೊತ್ತಾಗ್ಲಿಲ್ಲ? ಇಲ್ವಲ್ಲ. ಗೊತ್ತಾಗ್ಲಿಲ್ಲ? ಆಹಾ. ಇದು ಬಹುಶಃ ಬಹುಶಃ ಅವಳ
ಧ್ಯಾನ ಮಾಡದಿ ಬ್ರಹ್ಮಣ ರಾಣಿ ಪಣಿ ವೇಣಿ ಕಲ್ಯಾಣಿ ಪುಸ್ತಕ ಪಾಣಿ ವಾಣಿ ಅವಳೆ ವಾಣಿ ವಾಣಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತನಾದಂತ ಬ್ರಹ್ಮದೇವನ ಸೃಷ್ಟಿಯ ಕಾರ್ಯ ಸರಿಯಾಗಿ ಆಗಬೇಕೆಂದಾದ್ರೆ ಪೂರಕಲಾಗಿ ಮಡದಿ ವಾಣಿ ಜೊತೆಯಲ್ಲೇ ಬೇಕಂತೆ. ಒಂದು ವೇಳೆ ಇಲ್ಲದಿದ್ರೆ ಎಲ್ಲ ಅಸ್ತವ್ಯಸ್ತ ಆಗೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅವಳು ಅಲ್ಲೇ ಅಲ್ಲ, ಇದು ಅವಳಲ್ಲ ಅಂತಂದ್ರೆ ಬೇರೆ ಯಾರು? ಇದು ಅವನೇ. ಯಾರವ? ಕುದುರೆಯ ಮುಖದವ, ಕುದುರೆ ಮುಖ, ಕುದುರೆಯ ಮುಖವುಳ್ಳವ ದೇವಲೋಕದ ಗಾಯಕ ತುಂಬೂರ ತುಂಬೂರ ಈ ಸಮಯದಲ್ಲಿ ಬಂದು ಹೊರಡ್ತಾ ಇದ್ದಾರೆ. ಕದಂಬವನಕ್ಕೆ ಬಂದದ್ದು ಅಂತ ಹೇಳ್ತೀಯ? ಖಂಡಿತ. ಕದಂಬವನಕ್ಕೆ ಚಂಡಮುಂಡರ ಪ್ರವೇಶ ಆಗಿದೆ ಅಂತ ಗೊತ್ತಾದ್ರೆ ಅವ ಬಂದ್ರು ನಿಲ್ಲಿಕ್ಕಿಲ್ಲ. ಯಾಕಿಲ್ಲ? ಭಯ, ಹೆದರಿಕೆ. ಹೌದೌದು. ಹಾಗಾಗಿ ಅವ ಅಲ್ಲ. ಅಲ್ಲ ಅಂತಂದ್ರೆ ಬಿಡುವ. ಮತ್ತೊಬ್ಬ ಇದ್ದಾರೆ. ಯಾರು? ದೇವಋಷಿ. ಯಾರು? ಭಗವತೋತ್ತಮಂಜರಿಸುತ್ತಹ ನಾರದ. ನಾರದ ನಾರದ ಕರೆದಲ್ಲಿಗೆ ಬಾರದ, ನಿಂತಲ್ಲಿ ನಿಲ್ಲದ ಗಾನ ವಿಶಾರದ, ಅವನ ವ್ಯಶಾರದ. ನಿಂತಲ್ಲಿ ನಿಲ್ಲದ ನೀನೇ ಹೇಳಿದ್ಯಲ್ವಾ? ಹೌದು. ಯಾಕೆ ನಿಲ್ಲೋದಿಲ್ಲ? ಅಪಗ್ರಸ್ತ. ದಕ್ಷ ಬ್ರಹ್ಮನ ಶಾಪ. ನಿನಗೆ ತಿರುಗಾಟವೇ ಪ್ರಾಪ್ತಿಯಾಗಲಿ ಎಂಬ ಹಾಗೆ 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ ಖಂಡಿತ. ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ನಿಜ. ಈ ಸ್ವರವನ್ನು ಕೇಳಿದ್ಯಾ? ಏನು? ಒಂದೇ ಕಡೆಯಿಂದ ಕೇಳಿ ಬರ್ತಾ ಉಂಟಾಗದಿಂದ. ನಿಜ. ಹಾಗಿದ್ರೆ ಇದು ನಾರದ ಅಲ್ಲ ಎನ್ನುವುದು ಸ್ಪಷ್ಟ. ಅಲ್ವೋ? ವೀಣೆ ಬಿಡಿದಿರುವ ವಾಣಿ ಅಲ್ಲ, ಅಲ್ಲ. ತುಂಬರು ಅಲ್ಲ, ಅಲ್ವೇ? ನಾರದ ಅಲ್ಲ, ಅದು ಅಲ್ಲ ಇದು ಅಲ್ಲ. ಗೊತ್ತಾಗಬೇಕಲ್ಲ. ಏನು ಮಾಡೋಣ? ಏನು ಮಾಡು? ಕೆಂಪಾಗಿ ಕೇಳ್ತಾ ಇದೆ ಸ್ವರ. ವರ. ಅದನ್ನೇ ಪಿಡಿದು ಸ್ವರ ಪಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ಅಲ್ಲದೆ ಅಲಾರೆ ಕೌತುಕವೆಂದು ಪರಿಮಳ ಬಿಡಿದು ಮುತ್ತರಿಯೇ ಕದಂಬ ವನವಾಸಿನಿ ಕನಕವಲ್ಲಕಿ ಧಾರಿಣಿ ಮಹಾರ್ಹಮಣಿ ಹಾಸಿನಿ ಮುಖ ಸಮೂಲ ಸದ್ವಾರುಣಿ ದಯಾ ವಿಭವಕಾರಿಣಿ ವಿಷದ ರೋಚನಚಾರಿಣಿ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ ದುರ್ಗಾಂಬಿಕೆ ದುರ್ಗಾಂಬಿಕೆ ನಾಗಮಟ್ಟ ಯೋಗಿ ಮರಿಯಲಿಲ್ಲ ನಾಗಮಟ್ಟ ಯೋಗಿ ಮರಿಯಲಿಲ್ಲ ಯೋಗುಳ ಕೇಳುವಂತೆ ನಾಗಲಯಗಳಿಲ್ಲ ಹೋಗಿದಳು ಯಾಲೆಯ ದುರ್ಗಾಂಬಿಕೆ ದುರ್ಗಾಂಬಿಕೆ ಹೋಗಿದಳು ಯಾಲೆಯ
ಯಾವಾಗ ಹೇಳು? ಅಲ್ವಾ? ಏ ಏ ಅಣ್ಣ, ನಾವೇನು ಇಲ್ಲಿಗೆ ಬರೋದು ಹೊಸತೆ? ಅಲ್ವೇ ಅಲ್ಲ. ಎಷ್ಟು ಸಾರಿ ಬಂದಿದ್ದೇವೆ ಇಲ್ಲಿ, ಇದೇ ದಾರಿಯಲ್ಲಿ ಅದೆಷ್ಟೋ ಬಾರಿ ಬಂದು ಹೋದವರು ನಾವಿದ್ದೇವೆ. ಆದ್ರೆ ಇಷ್ಟು ವ್ಯತ್ಯಾಸ ಇತ್ತು ಇಲ್ಲಿ. ಇಂತಹ ವ್ಯತ್ಯಾಸವನ್ನು ಇದುವರೆಗೂ ಕಂಡವರು ನಾವಲ್ಲ. ಏನೆಂಬುದನ್ನು ನೋಡೋದಕ್ಕೆ ಬೇಕಾಗಿ ಏ, ಸ್ವರ ಪೀಡಿದ ಮುಂದುವರಿದು ಬಂದೇ ಉಂಟಾದ್ರೆ ಕಣ್ಣು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಕೋಟಿ ದಿವಾಕರಣೆ ಬಂದು ಉದಯಿಸಿದನು. ಎಲ್ಲಿ ನೋಡಿದರಲ್ಲಿ ಬೆಳಕಿನ ವ್ಯವಸ್ಥೆ. ಎಲ್ಲಿಂದ ಏನೆಂಬುದನ್ನು ನೋಡುವುದಕ್ಕೆ ಬೇಕಾಗಿ ಕಣ್ಣು ಬಿಟ್ಟು ನೋಡಿದ ಮುಂತಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಪಾಡ್ತಾ ಇದ್ದಾಳೆ. ಅಪ್ರತಿಮವಾದಂತಹ ಸೌಂದರ್ಯವತಿ. ಖಂಡಿತ. ನೋಡಿದ್ಯಾ? ಯಾರ ಇದು? ಎಂಬ ಉದ್ಗಾರ. ಅರರೆ ನಿವಳಂತಹ ವಿಠಗಾರೆ ನೋಡ ಸ್ವರ್ಣ ಕೂರ್ಗನಿ ಅಂತ ಹೇಳುವೀರೆ. ಸರಸಿಜವದನೆ ಹರಿಣ ನೇತ್ರೆ ಚೆಲುವ ತರುಣೀ ಮನಿಯು ವಿಮಲ ಗೋತ್ರೆ ಮಂದಗಮನೆಯ ಮಂದಹಾಸ ಕುಂದರದನೆಯ ಕುಟಿಲಾವಲೋಕದ ಬಂಧುಗೆ ದುಟಿಯಳ ನಾನೆಂಬೆ. ಅಮ್ಮಮ್ಮ, ಇಂತಹ ಸೌಂದರ್ಯವತಿಯನ್ನು ಇದುವರೆಗೂ ನೋಡಿದವರು ನಾವಲ್ಲ. ಹಾಗಿದ್ರೆ ಈಕೆ ಯಾರು? ಇಲ್ಲಿಗೆ ಬಂದು ಕುಳಿತುಕೊಳ್ಳುವುದಕ್ಕೆ ಕಾರಣ ಏನು? ಯಾರು 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 ಎಂಬ ಪ್ರಶ್ನೆ. ಯಾರು ಹೇಳಿದ್ಯಾ? ಯಾರು ಯಾರು ಹೇಳಿದ್ಯಾ? ಸ್ವಲ್ಪ ಇರು, ನೋಡಿ ಬರ್ತೀನಿ. ಬೇಗ ಬಾ. ನನ್ನನ್ನು ಕಾಯ್ದ? ಗೊತ್ತಾಯ್ತು. ಏನು ಗೊತ್ತಾಯ್ತು? ನಿನ್ನನ್ನು ಯಾಕೆ ಕಾಯ್ದು? ಬಂದದ್ದು ನಿನ್ನಲ್ಲಿಗೆ ಯಾಕೆ? ಯಾಕೆ? ಯಾರು ಎಂಬುದಾಗಿ ತಿಳಿಸುವುದಕ್ಕೆ. ಯಾರು ಯಾರು ಮತ್ತಾರು ಅಲ್ಲ, ಯಾರು? ಅವೈತಲ್ಲ ನಾರಾಯಣ. ನಾರಾಯಣ ನಿನ್ನ ತಲೆ ಯಾಕೆ? ಹೆಣ್ಣಲ್ವೇನದು? ವಾಕ್ಯ ಪೂರ್ತಿ ನಾರಾಯಣ ಆಯ್ತು. ಗಂಡಲ್ವ? ನಾರಾಯಣನ ರಸಿಯಾದಂತಹ ಲಕ್ಷ್ಮೀದೇವಿ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು ನಿನಗೇನು ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಪಕ್ಷ ಸ್ಥಳದಲ್ಲಿ ಜಾಗವನ್ನು ಕೊಟ್ಟಿದ್ದಾನೆ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕಿಲ್ಲ. ಅವಳಲ್ಲ, ಬಿಡುವ. ಮತ್ತೊಬ್ಬಳಿದ್ದಾನೆ. ಕುಲದೇವರಂತ ಶಂಕರನರಸಿ ಪಾರ್ವತಮ್ಮ ಇರಬೇಕು. ಒಬ್ಬಳಿಗೆ ಗಮನಿತ, ಮತ್ತೊಬ್ಬಳ ಶಿರದಲ್ಲಿ ಭತ್ತ. ಅಂತಹ ಪರಮೇಶ್ವರ ತನ್ನ ಸತ್ಯನ್ನು ಕಲಿಸಿಕೊಡುವುದಕ್ಕೆ ಸಾಧ್ಯ ಉಂಟೆ. ಹಾಗಿದ್ದು ಅವಳು ಅಲ್ಲ, ಖಂಡಿತ ಶಂಕರಿ. ಶಂಕರಿ ಅಲ್ವೇ ಅಲ್ಲ. ಹಾಗಿದ್ರಿದವಳೆ ಮಾರುಳರಸಿಯಾದಂತಹ ರಥಿಯೇ ಧರಿಗಿಳಿದು ಬಂದದ್ದು. ಬಲಭಾಗದಲ್ಲಿ ಮನ್ಮಥ ಇಲ್ಲ, ಸದ್ಯಕ್ಕೆ ಯಾರು ಕಾಣ್ತಾ ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ. ಅಲ್ಲ ಅಂತಾದ್ರೆ ಇವಳು ಯಾರು ಎಂಬುದಾಗಿ ಬೇಕಲ್ಲ. ಅಪ್ರತಿಮವಾದಂತಹ ಸೌಂದರ್ಯವತಿಯೊಬ್ಬಳು ಕದಂಬವನದಲ್ಲಿ ಇದ್ದಾಳಂತಾದ್ರೆ ಅಣ್ಣನಿಗೆ ಗೊತ್ತಾಗಬೇಕು. ಸುಮ್ಮನಿಗೆ ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಎಲ್ಲ ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ನೋಡಿದ್ರು ಅಲ್ಲಿ ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾಗ ಯಜ್ಞಾದಿಗಳ ಪಾಲಿಗೆ ಶುಂಭಾರ್ಪಣ ಮಸ್ತು. ಹೊಗಳಿದವರ ಜೊತೆಗೆ ತೆಗಳಿದವರ ಹಾಡಿಗೆ ಬರುತ್ತೇವೆ. ಮೂರು ಲೋಕ ಸಂಚಾರ ಮಾಡಿದಂತಹ ದಶೆಯಿಂದಲಾಗಿ ಹಜಿವೇತ್ರಶೆ ಏನು ಮಾಡಿದ್ದೀರಿ? ಕದಂಬಾವನದಲ್ಲಿ ಬೇಕಾದ ಹಾಗೆ ಮೃಗಬೇಟೆ. ಒಂದು ವಿಶೇಷ. ಏನು ವಿಶೇಷ? ಆಯಾಸವನ್ನಂತಹ ನಾವು ಆಯಾಸ ಪರಿಹಾರಕ್ಕಾಗಿತ್ತು ಹೀನಾಂಶ ತುತ್ತ ತುದಿಯನ್ನು ಏರಿದೆವೆಂದಾದ್ರೆ ಸ್ವರವೊಂದು ಕೇಳಿ ಬರ್ತಾ ಇದೆ. ಯಾರ ಸ್ವರ? ಎಲ್ಲಿಂದ ಎಂಬುದಾಗಿ ಸುತ್ತಾಗ ನಮ್ಮ ಕಾಂತಾರದ ಮಧ್ಯಭಾಗವನ್ನು ಪ್ರವೇಶ ಮಾಡಿದವಾಗ ತರುಣಿಯರು ಚಿನ್ನದ ವಿಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. ಮೂರು ಲೋಕದಲ್ಲಿ ಅಂತಹ ಸೌಂದರ್ಯವತಿಯನ್ನು ಇದುವರೆಗೂ ನೋಡಿದವರು ನಾವಲ್ಲ. ಆಕೆಯನ್ನು ಕಂಡಂತಹ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಮೂರು ಲೋಕಾಧೀಶರಾದಂತಹ ನೀನು ಆಕೆಯನ್ನು ಕರೆತಂದು ಮದುವೆಯಾಗಬೇಕೆಂದ ನಿಶ್ಚಯಿಸಿ ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಅಕ್ಷರದಲ್ಲೇ ಏನು ನನಗೆ ಬೇಕು ಬೇಕು ಅನ್ನಿಸ್ತಾ ಉಂಟಲ್ಲ ತಮ್ಮಂದಿರೇ? ಯಾವುದು ಬೇಡ ತಮ್ಮ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣ ಆ ಮನ್ಮಥ ಅವನಲ್ಲಿದ್ದಂತಹ ಪಂಚ ಶರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬರಲಿ ಬೆಂಡಾದೆ ತಮ್ಮಂದಿರೇ, ಬರಲಿ ಬೆಂಡಾದೆ. ಏನು ತೀರ್ಮಾನ ಕೈಗೊಂಡೆ? ವನಜ
ಯೋಚನೆಯನ್ನು ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಈಗ ಹೋಗಿ. ನಮಸ್ಕಾರ ಮಾಡಬೇಕು. ಆ ವಿಚಾರ ನನಗೆ ಬಿಟ್ಟದ್ದು. ಇದು ನಿಮ್ಮಿಂದ ಆಗುವ ಕೆಲಸವೇ ಅಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೇನೆ. ನೀವು ಬೇಟೆಯನ್ನು ಆಯ್ಸಬಟ್ಟು ಬೆವರು ಸುರಿಸ್ತಾ ನಿಮ್ಮಂತರಿಗೆ ವಿಶ್ರಾಂತಿ ಅಗತ್ಯ. ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮನ್ನು ಕರೆಸಿಕೊಳ್ಳಿ. ಕೇಳಯ್ಯ ಸುಗ್ರೀವ ಮೇಳುವೆನು ಎಲ ಸನಿಮತಾಲ ಒಂದು ಮಾತೆಯನು. ಕೇಳುವೆನು ಮಗನಂಬವನೊಳಗೆ ಉಯ್ಯಾಲೆಯಲ್ಲಿ ನಲಿಬೆಳೆವಂತೆ. ಮಂತ್ರಶ್ರೇಷ್ಠ ಸುಗ್ರೀವ, ಗೌಳಿತದ ಸಿಂಹಾಸನಕ್ಕೆ ಮುಡಿ ಚಾಚಿದ್ದೆ. ಎದ್ದೇಳು. ಏನಪ್ಪಣದೀಯ? ಸುಗ್ರೀವ, ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರ ಹೇಳಿತು. ಸಂಬಂಧಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತ ದೃಶ್ಯವನ್ನು ಕಂಡರಂತೆ. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿ ಎನ್ನಬೇಕೆಂದು ಆಶೆಯನ್ನು ಪಟ್ಟವನಾಗಿದ್ದೇನೆ ಸುಗ್ರೀವ. ಅದಕ್ಕಾಗಿಯೇ ನೋಡು, ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ಅಪ್ಪಣೆ ಮಹಾಪ್ರಭು. ತೆರಳು ಕದಂಬಾವನ. ಶುಂಭನಾಜ್ಞೆಯೊಳೈದಿ ಮೆರೆವಾ ಕದಂಬವನವನೇ ಪೊಗುದ. ಮೆರೆವಾ ಕದಂಬವನವನೇ ಪೊಗುದ. ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ. ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ. ಹಂಬಲಿಸಿದನು ಶಿವ ಶಿವ. ಓ ಶಿವನೇ, ಸ್ಮರಣಂ ಬಿಗುರೆಸೆನು ಕೂತಲಿ. ನಮ್ಮಯ ಶುಂಭ ಕೆಟ್ಟನು, ನಮ್ಮಯ ಶುಂಭ ಕೆಟ್ಟನು. ತಿಳಿದು ನೋಡಲಿ ಕೀಕೆ ಮಾನಿನಿಯೇ. ಹೆಣ್ಣು ಇವಳು. ಶುಂಭನಾಜ್ಞೆಯೊಳೈದಿ ಮೆರೆವ ಕದಂಬವನವನೇ ಪೊಗುದ. ಶುಂಭನಾಜ್ಞೆಯನ್ನು ಪಡೆದು ಕದಂಬ ಕಾಂತಾರವನ್ನು ಪ್ರವೇಶಿಸಿದವನು ನಾನು. ಏನಾಶ್ಚರ್ಯವಿದೆ, ಯಾವುದೋ ಬೆಳಕಿನಿಂದಲೇ ಇಡೀ ಪ್ರದೇಶವೇ ಬೆಳ್ಳಂ ಬೆಳಕಾಗಿದೆ. ಸಾಮಾನ್ಯರಿಗೂ ಪ್ರವೇಶ ಅಸರಸರವಾದಂತಹ ವೀರಾದಿ ವೀರರು ಕೂಡ ಭಯಪಡುವಂತಹ ಈ ದುರ್ಧಮ್ಯ ಧೀರತೆಯಿಂದ ತುಂಬಿರುವ ಕದಂಬ ಕಾಂತಾರ ಇಲ್ಲಿ ಇಷ್ಟೊಂದು ಬದಲಾವಣೆಯಾಗಿದೆ ಅಂತಂದ್ರೆ ಏನರ್ಥ? ವನರಮಣಿಯಲ್ಲಿ ವಾಸಂತಿಕೆಯಾಗಿ ವಿಹರಿಸುತ್ತಾ ಇದ್ದಾಳೆ. ಕುಂಕುಮ ಧೂಳಿಯ ದಿಕ್ತಟ ವೇದಿಯ ಓಕುಳಿಯಲ್ಲಿ ಮಿಂದು ಕೋಟಿ ಕೋಟಿ ವಿಹಂಗಮಳರವಕ್ಕೆ ಮಾರು ಹೋಗಿ ಚಿನ್ನದ ಚೆಂಡಿನಂತೆ ಮೂಡಿ ಹೊನ್ನಿನ ಹೊಯ್ನೀರಲ್ಲಿ ಹೋಯಿತು. ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಸಿ ರವಿ ಇಂದ್ರಾಶಿಯಲ್ಲಿ ಮೂಡಿದಾಗ ಜಡದಡಲ್ಲಿಯೂ ಕೂಡ ಭಾವಜ್ವಾಲೆ ಸ್ಪಂದಿಸುವಂತೆ ಸಕಲ ಆರಾಧನದ ಬೋಧನದ ಅನುಭವರಸ ಪುಂಜಗೊಳ್ಳುವಂತೆ ಯಾವುದೋ ಚೋದನಾ ಶಕ್ತಿಯ ಪ್ರಚೋದನೆಗೆ ಒಳಗಾದಂತೆ ನಾನು ಹೇಗೆ ನಡೆದು ಬಂದೆ ಎನ್ನುವುದೇ ಅರ್ಥವಾಗುತ್ತಿಲ್ಲ. ಕರೆದಾಗ ಏಳುವುದಕ್ಕೆ ಅರೆಗಳಿಗೆ ಅವಕಾಶವನ್ನೇ ಬೇಡುವಂತಹ ನಾನು ಉತ್ಸುಕತೆಯಿಂದಲೇ ಇಲ್ಲಿ ಬಂದು ನೋಡಿದರೆ ಈ ಪ್ರದೇಶ ಇಷ್ಟೆಲ್ಲ ಬದಲಾವಣೆಯಾಗಿದೆ ಎನ್ನುವುದು ಸ್ಪಷ್ಟವೇ ಹೌದು ತಾನೆ. ಹಾಗಾದರೆ ಬದಲಾವಣೆಗೆ ಕಾರಣ ಏನು? ಬದಲಾವಣೆಗೆ ಕಾರಣ ಯಾರು ಎನ್ನುವುದನ್ನೇ ಈಕ್ಷಿಸುತ್ತಾ ಮುಂದೆ 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 ಅಮ್ಮಮ್ಮ ನೋಡಿದೆ ದಂಡದುಯ್ಯಾಲೆಯಲ್ಲಿ ಬಲಮಾರ್ತಾಂಡ ಸಮತೇಜಸ್ವಿನಿಯಾಗಿ ವಿಹರಿಸುತ್ತಿರುವಂತಹ ಪುಂಡರೀಕಾಕ್ಷನು ನೋಡಿದೆ. ಶಿವ ಯಾವ ದೇವರ ಬಲುಮೆಯೋ ಉಂಟುಂತಲ್ಲ, ನೋವಿನಿಂದ ಬಂದಂತಹ ಉದ್ಗಾರ ಇದು. ಮದುವೆಯಾಗುವ ಹೆಣ್ಣು ಮಗಳು ಕೂತುಕೊಂಡ ಭಂಗಿಯ ಇದು. ಇಷ್ಟೊಂದು ಗರ್ವದಿಂದ ಆದಿಯಲ್ಲಿ ಎನ್ನುವುದನ್ನು ತಿಳಿಯದಂತಹ ಈ ಉಯ್ಯಾಲೆಯಲ್ಲಿ ಜೀಕಾಡುತ್ತಾ ಕೂತುಕೊಂಡಿದ್ದಾಳೆಂದ್ರೆ ಏನರ್ಥ?
ಮೂರು ಲೋಕವನ್ನು ಕೂಡ ತನ್ನ ಕುಕ್ಷಳಗಿಟ್ಟು ಸಲಹುವಂತಹ ಮಹಾಮಾತೆ ಇವಳು ಎನ್ನುವುದು ಸ್ಪಷ್ಟವೇ ಹೌದು ತಾನು. ಹಾಗಾದ್ರೆ ಶುಂಭನ ನಡೆ ಏನು? ತನ್ನದಾದಂತಹ ವಿಕ್ರಮದ ವಿಷಿಕೆಯಿಂದ ಮೂರು ಲೋಕವನ್ನು ಕಡನೆ ನಡುಗಿಸುತ್ತಿದ್ದಂತಹ ಶುಂಭ ಯಕಶ್ಚಿತ್ ಕಾಮನ ಎಸುಗಿಗೆ ತನ್ನನ್ನು ತಾನು ತೆತ್ತುಕೊಂಡು ಬಿಟ್ಟನಲ್ಲ. ಇವಳನ್ನು ಬಯಸಿದರೆ ಇವಳ ಕೈಯಲ್ಲಿರುವಂತಹ ಕತ್ತಿಗೆ ನಮ್ಮೆಲ್ಲರ ಕುತ್ತಿಗೆ ಬೀಳುವುದು ಸಹಜವೇ ಹೌದು. ಅದರೇನು ಮಾಡುವುದು? ಶುಂಭನ ಆಜ್ಞೆ ನಮಗೆ ಮಾನ್ಯವಾದುದು. ಆದ್ದರಿಂದಲೇ ಜಡವಾಗಿರುವ ಈ ದೇಹ ಶುಂಭನ ಅನ್ನದ ಋಣಕ್ಕೆ ಬಿದ್ದು ಹೋಗಲಿ, ಒಳಗಿರುವಂತಹ ಭಾವಗಳಿಗೆ ಅರ್ಥವಾಗಲಿ ಎನ್ನುವುದಕ್ಕಾಗಿ ನಮಿಸಿ ನುಡಿಸ್ತೇನೆ. ಅಮ್ಮ ಪವಿತ್ರವಾದಂತಹ ಪದಪಯೋಜಕಡಿ ಇದೋ ಶೋಣಿತದ ಅಮಾತ್ಯ ಶ್ರೇಷ್ಠನಾದಂತಹ ಸುಗ್ರೀವನು ಮುಡಿಚಾಟಿ. ಅಮ್ಮ, ಇಲ್ಲಿ ಹೀಗೆ ಬರುವುದಕ್ಕೆ ಕಾರಣ ಉಂಟಮ್ಮ. ನಿನ್ನನ್ನು ಕಂಡಾಗಲೇ ಆಶ್ಚರ್ಯ ಉಂಟಾಗುತ್ತಾ ಉಂಟು. ನಿನ್ನ ಕರ್ತೃತ್ವ ಶಕ್ತಿಯಿಂದಲೇ ಇಲ್ಲಿರುವಂತಹ ಪರಿಸರವನ್ನೆಲ್ಲ ಬದಲಾಯಿಸಿದಂತಹ ನೀನು ಇಲ್ಲೇ ಕುಳಿತುಕೊಂಡಿರುವ ಕಾರಣ ಏನು ಎನ್ನುವುದನ್ನು ನಾನು ಅರಿಯೆ. ಆದರೂ ಕರ್ಣಾ ದೃಷ್ಟಿಯಿಂದ ನನ್ನ ಮಾತನ್ನು ಲಾಲಿಸಬೇಕಮ್ಮ. ಈ ಪ್ರದೇಶ ಮೂರು ಲೋಕದ ಒಡೆಯ ಎನ್ನುವಂತಹ ನಗಲ್ತೆಯನ್ನು ಪಡೆದಂತಹ ಶುಂಭಾಖ್ಯನಿಗೆ ಸೇರಿ ವೇದವನ್ನಾಗಲಿ ಶಾಸ್ತ್ರವನ್ನಾಗಲಿ ಅಣಿಮಾದಿ ವಿದ್ಯೆಗಳನ್ನಾಗಲಿ ಪಡೆದಂತಹ ತಿಳಿದಂತಹ ಆತ ಖ್ಯಾತನಾಗಿದ್ದಾನೆ. ನಿನ್ನ ಸೌಂದರ್ಯ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡಂತಹ ಆತ ನೀನು ಇಲ್ಲಿರಕೂಡದು, ಶೋಣಿತದ ಸಿಂಹಾಸನವನ್ನು ಏರಬೇಕೆನ್ನುವಂತಹ ದೃಷ್ಟಿಯಿಂದಲೇ ನಿನ್ನನ್ನು ಕರೆತರುವುದಕ್ಕಾಗಿ ನನ್ನನ್ನು ಕಳಿಸಿದ್ದಾನಮ್ಮ. ಇಳಿದು ಬಾ, ಇಳಿದು ಬಾ, ಇಳಿದು ಬಾ. ಮುಖದೊಳದ ಕಿರಣಗೆ ಉಕ್ಕಿ ಹೋಯಿತು. ನನಗೆ ತನಗೆ ದಗೆಯಾಗಿ ಹೋಯಿತಲ್ಲ. ಧರೆ ರೀತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಡೆದನೆಂದಾದರೆ ಆ ಧೂರ್ತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ ನೇಮಿಸಬೇಕಾಗುತ್ತೆ. ಹಾಗಾಗ ಕೂಡದು. ವಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಮೀರಿ ಈತನನ್ನು ಎಬ್ಬಿಸುತ್ತಾರೆ ನೋಡುವ. ಬೆದರಿದೆನಯ್ಯ, ಬೆದರಿದೆ ತಾಯಿ. ಹೆದರಬೇಡುವಪ್ಪ. ಶುಂಭಾಜ್ಞೆಯನ್ನು ಹೊತ್ತು ಬಂದಂತ ನನಗೆ ಹೇಳುವುದಕ್ಕೊಂದು ಉತ್ತರ ಬೇಕಲ್ಲ. ಸುಗ್ರೀವ, ಅಭ್ಯಾಸ ಮಾಡಿದವಳು ನಾನು. ಆವಾಗಲೇ ತೀರ್ಮಾನಕ್ಕೆ ಬಂದೆ, ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕರುಳಿಗೆ ಸುಮದ ಮಾಲೆಯನ್ನು ಹಾಕಿ ವರಿಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೆ ದರಗಿಳಿದು ಬಂದರು ಧುರಕ್ಕೆ ಅಂಜೋಳು ನಾನಲ್ಲ. ಹೋಗಿ ಹೋಗುವುದಕ್ಕೆ ಮುಂಚೆ ದೇವಿ ಸ್ಥಿತಿಗೊಂದು ಅವಕಾಶ ಉಂಟೆ ತಾಯಿ? ಖಂಡಿತ. ಸುಧಾ ಸಮುದ್ರ ಅಂತ ಹೃದಯನ್ ಮಣಿದ್ವೀಪ ಸಂಭ್ರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೆ ಸರ್ವಲೋಕಪ್ರಿಯೆ
ವಲ್ಲಕಿ ವಾದನ ಪ್ರಕ್ರಿಯೆ ರಣದ ನೀರದ ಬದ್ಧ ತಾಟಂಕ ಭೂಷ ವಿಶೇಷಾನ್ವಿತೆ ಸಿದ್ಧ ಸನ್ಮಾನಿತೆ ದೇವ ದೇವೇಶ ದೈತ್ಯೇಶ ಲಕ್ಷ್ಮೀಶ ಯೋಗೀಶ ವಾಗೀಶ ಕೋಣೇಶ ವಾಯುಭಕ್ತಿ ಕೋಡೀರ ಮಾಣಿಕ್ಯ ಸಂಗೇಶ ಬಾಲ ತಪೋಧಾಮ ಪಾಲಾಕ್ಷ ತಾರುಣ್ಯ ಲಕ್ಷ್ಮೀ ಗೃಹೇ ಅಂತ ಗೃಹಿ ಪದ್ಮಯೇ ಅಧ್ವಯೇ ಸುರಜಿನವರತ್ನ ಪೀಠಸ್ಥಿತೆ ಸುಸ್ಥಿತೆ ರತ್ನ ಪದ್ಮಾಸನೆ ರತ್ನ ಸಿಂಹಾಸನೆ ಶಂಖದ್ವಯೋಪಾಶ್ರಿತೆ ವಿಶ್ರುತೆ ಸರ್ವ ಮಂತ್ರಾತ್ಮಿಕೆ ಸರ್ವ ದಿವ್ಯಾತ್ಮಿಕೆ ಸರ್ವ ಹಸ್ತಾತ್ಮಿಕೆ ಸರ್ವ ಶಕ್ತ್ಯಾತ್ಮಿಕೆ ಸರ್ವ ನಾದಾತ್ಮಿಕೆ ಸರ್ವ ವೇದಾತ್ಮಿಕೆ ಸರ್ವ ಸರ್ವಾತ್ಮಿಕೆ ಪಾಹಿ ಮಾಂ ತುಭ್ಯಂ ಪಾಹಿ ಮಾಂ ಅವಧೂತರಾಗುವಂತೆ ಆಶೀರ್ವಾದಿಸಮ್ಮ. ನಿನ್ನ ಮನದ ಇಚ್ಛೆಯಂತೆ ಆಗಲಿ. ಕಲಿಸಿಕೊಟ್ಟಂತಹ ಸುಗ್ರೀವನಲ್ಲಿ ಸಂಧಾನವನ್ನು ಬರೆದರಂತೆ ಬಯಸಿದಲೇ ಸಂಗ್ರಾಮ ಯಾರು ಧೂಮ್ರೋಗ ಓಡಾಡಿ ಬಂದಿದ್ದಾರೆ. ಯಾರು ಹೋದರ ಕದಂಬ ಬಂದಲ್ಲಿ ಹೆಣ್ಣು ಬಳಿದ್ದಲೆಂಬ ವಿಚಾರ ತಿಳಿದಿದೆ. ಅಬ್ಬೊಬ್ಬರವೇ ನಮ್ಮ ಹುಡುಗಾತ ಶುಭಾಕ್ಯ ನಿನ್ನನ್ನು ಬೆಳೆಸಿದರಂತೆ ಸಂಧಾನಕ್ಕೆ ಬೇಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ನಿನ್ನ ಬಿಟ್ಟು ಸಾಮಾನ್ಯವಾಗಿ ಭಾವಿಸಬೇಡ. ದೂರದೀರ ಧೂಮ್ರಾಕ್ಷ ಆಡಿದ್ದಾರೆ. ಸಿದ್ಧವಾಗಿ 16,000 ಸೇರೆ 7 ಮಂದಿ ರಥವ
ಶಾಂತಳಾಗಮ್ಮ ತಾಯೇ ಶಾಂತಳಾಗು ಧರ್ಮವನ್ನು ಉದ್ಧರಿಸುವುದಕ್ಕೆ ಮಹಾಕಾವ್ಯ ಸಂಬಂಧಿರಾದ ಗಂಡುಗಳಿಯಾದ ಚಂಡ ಮೊಂಡರ ರುಂಡವ
ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧವಾಗಿದೆ. ನಡೆ. ರಕ್ತಬೀಜನ ಪ್ರಣಾಮಗಳು. ಇದೇನು ವಿಪರೀತ? ಅಂಬರವೇ ಕುಸಿಯಿತು, ಗುಂಬಿನಿಯೇ ಇಬ್ಬಾಗವಾಯಿತು, ನವ ಕಂಡ ಭಕ್ತಿಗಳು ಸಿಟ್ಟು ಹೋಯಿತು ಎಂಬ ಸಿಡಿಲಪ್ಪರದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಪ್ರಳಯಕಾಲ ತರುತ್ತಂತೆ. ಕಣ್ಣಲ್ಲಿ ಕೆಂಗಿಡಿ, ಸಿದ್ಧವಾದ ರಥ, ಬದ್ಧವಾದ ಸೇನೆ. ಎಲ್ಲಿ ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆ ಆಗಬೇಕು, ನನ್ನ ಜೀವನ ಸಂಗಾತಿರಬೇಕೆ ನಾಶೆಯನ್ನು ಬಟ್ಟವ ನಾನಿದ್ದೇನೆ. ನಿನ್ನ ಮನದಲ್ಲಿ ಮೂಡಿದ ಬಯಕೆ ಏನು ಮಾಡಿದೆ? ಅದಕ್ಕಾಗಿಯೇ ನೋಡು, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಲಿಸಿ ಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ವಿಫಲವಾಗಿ ಹೋಯ್ತು. ಸಂಗಮವೇ ಸರಿ ಎಂದು ಪಣವನ್ನು ಹೇಳಿದನು. ನೀನೇನು ಮಾಡಿದೆ? ಆ ಬಳಿಕ ಧೂಮ್ರಾಕ್ಷರನ್ನು ಕಲಿಸಿಕೊಡಿ. ಯಾಕೆ? ನೆಲತರುವುದಕ್ಕಾಗಿ ಏನಾದ್ರು ತಂದನೆ ಧೂಮ್ರಾಕ್ಷ ಕಳಿಸಿ ಕೊಟ್ಟಂತಹ ಧೂಮ್ರಾಕ್ಷನನ್ನು ಓಂಕಾರ ದೃಷ್ಟಿಯಿಂದ ಸೊಟ್ಟು ಧೂಮ್ರಾಕ್ಷನನ್ನು ಸುಟ್ಟೂರಿದರೆ ಅಲ್ಲಿಗೆ ನಿನ್ನ ಪ್ರಯತ್ನ ಅರ್ಥದಲ್ಲಿ ನಿಂತು ಹೋಯ್ತಲ್ಲ ಮುಂದುವರಿತಾ? ತಮ್ಮಂದಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಲಿಸಿ ಕೊಟ್ಟಿದ್ದೇನೆ. ಏನಾದರೂ ಸಾಧಿಸಿದರೆ ಪ್ರಭು? ಚಂಡಮುಂಡರ ಮುಂಡವನ್ನು ಚಂಡಿಕೆ ಭೂಮಿಯ ಮೇಲೆ ಚೆಂಡಾಡಿದನು. ಚಂಡಮುಂಡರು ಅಳಿದು ಹೋದರೆ ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದರೆ ಏನು? ಅದಕ್ಕಾಗಿ ಆಕೆಯನ್ನು ಕರೆತರುವುದಕ್ಕಾಗಿ ನಾನು ಹೊಟ್ಟಿದ್ದೆ. ಪ್ರಭಾ, ಒಂದಾಡು ಮಾತಿಗೆ ಅವಕಾಶ ಬೇಕು.
ದೇವಕೋಟಿ ಎಲ್ಲವೂ ನಿನ್ನನ್ನು ಧನುಜಾಸಿನೆಂದು ಕೊಂಡಾಡುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ಹೌದೇ? ದಾನವರ ಧೀಮಂತ ನಾಯಕ ನೀನು ಪ್ರಭಾ. ಮತ್ತೆ ಕಾಲಾಂತರದಲ್ಲಿ ಶೋಣಿತಾಪುರವನ್ನಾಡುವಂತಹ ಒಬ್ಬ ಸಮರ್ಥ ನಾಯಕ ಎಂದು ನಾವೆಲ್ಲರೂ ಒಪ್ಪಿಕೊಂಡವರು ಸರಿ ಪ್ರಭಾ. ಧನುದೇವಿಯ ಗರ್ಭಾಮದಿಯನ್ನು ಪಾವನಗೊಳಿಸಿ ಇಳೆಯ ಬೆಳಕನ್ನು ಕಂಡಂತ ನೀನು ಚಂಡ ವಿಕ್ರಮಿಯಾಗಿ ಮಿರಿದಾಡಿದೆ. ಬ್ರಹ್ಮನಿಂದ ಅಭೇದ್ಯವಾದಂತಹ ವರಬಲ ಪ್ರಭಾ. ದಾನವರಿಗೆ ಭದ್ರವಾದಂತಹ ನೆಲೆಯನ್ನು ಒದಗಿಸಿಕೊಡುವುದಕ್ಕೆ ಸಹಾಯವಾಯಿತು. ಅವಿಚಿನ್ನವು ತೈಲಧಾರೆಯಂತೆ ನೈಷ್ಠಿಕವಾದಂತಹ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬಂದವನೇ ಸತ್ಯ ಪ್ರಭಾ. ಏನು ಈ ಕಾಲಕ್ಕೆ ಯಾಕೆ ನೀನು ಭ್ರಮೆ ಆಯಿತು ನನಗಂತೂ ಏನಾಯ್ತು ಈಗ? ಅಲ್ಲದಿದ್ರೆ ಚಂಡಮುಂಡರ ಮಾತನ್ನು ಕೇಳಿದಂತ ನೀನು ಕಂಡರೆಯದ ಚೆಲುವೆಗಾಗಿ ಬಯಸಿದ್ದೇನೆ. ಏನು ಈಗ? ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ವಿಚಾರ ಮಾಡಿ. ನನಗೆ ವಿಚಾರವೇ ಬೇಡ. ಲೋಕದಲ್ಲಿ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರುಳಾದ್ರೆ ಅದು ಪ್ರಕೃತಿ ಸಹಜವಂತ. ನೀನೇನು ಆಕೆ ನೋಡ್ಲಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ಅಳಿತಂದ್ರೆ ಕಾಲಸ್ಯ ಕುಟಿಲಾಗತಿ ಅನ್ನೋದು ಇಲ್ಲ. ಲೋಕವನ್ನು ನಡೆಸಂತ ನೀನು ಮನಸ್ಸಿನ ಶರಕ್ಕೆ ಮನಸ್ಸೋತೆಯ ಹೋಗಿ ಹೊರವಣಿತೆಯನ್ನು ಬಯಸಿಬಿಟ್ಟಿಯಲ್ಲ ಪ್ರಭಾ. ನಿನಗೆ ಇದು ಭೂಷಣವೇ? ನಿನಗೆ ಆಕೆಯ ಬಗ್ಗೆ ಹೇಳುದ? ನೀನು ಆಕೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳೊಬ್ಬಳು ಬರೇ ಕರುಣಿ ಎಲ್ಲಾದರೂ ಚಂಡಮುಂಡರು ಕದಂಬಾವನದಲ್ಲಿ ಕಂಡದ್ದು ತರುಣಿಯನ್ನು ಅಲ್ಲದರಿ ಮತ್ತೆ ಯಾರು? ತರುಣಿಯಂತೆ ನೆರೆಗೋಚರಿಸ್ತಾಳೆ ಮಾತ್ರ. ಲೋಕದಲ್ಲಿ ಹೆಣ್ಣನ್ನು ಮಾಯಾ ಎಂದು ಜ್ಞಾನಿಗಳು ಗುರುತಿಸಿದ್ದಾರೆ. ಈಗ ಮಾಯೆಯೇ ಹೆಣ್ಣಾಗಿದ್ದಾಳೆ. ಅವಳೇನು ಅಂತಿಂತ ಮಾಯೆಯಲ್ಲ, ಆಕೆಯ ಆದಿಮಾಯಾಗಿದ್ದಾಳೆ. ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತ ಮಹಾಮಾತೆಯಾಗಿದ್ದಾಳೆ. ಅಕಾರ ಉಕಾರ ಮಕಾರ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿಣಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಬ್ರಹ್ಮಾಂಡದ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬುವಂತಹ ಮಹಾಶಕ್ತಿಯಾಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತುಂಗ ಬೆಳೆದ ಆಕೆಯನ್ನು ದೇವಿ ದುರ್ಗೆನೆಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆಡಿಸಂತ ಆಕೆ ಧನುರ್ಜಾರಣ್ಯಕ್ಕೆ ದವಾಜ್ಞೆಯಾಗಿ ನಮ್ಮನ್ನೆಲ್ಲ ಕುತ್ತಿಕೊಳ್ಳುತ್ತಾ ಇದ್ದಾಳೆ. ಸಾಮಾನ್ಯ ಹೆಣ್ಣಾಗುತ್ತಿದ್ರೆ ನಮ್ಮಂತ ಎಂಟದೇ ಭಟರು ಕೂಡ ಏಕಾಂಗಿಯಾಗಿ ಕದಂಬಾವನಕ್ಕೆ ಹೋಗುವುದಕ್ಕೆ ಹಿಂಜರಿತಾರೆ. ಅಂತರದಲ್ಲಿ ಸಾಮಾನ್ಯ ಹೆಣ್ಣೊಬ್ಬಳು ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಸುಲಲಿತವಾಗಿ ಗಾನವನ್ನು ಬಾಳಲಿಕ್ಕೆ ಸಾಧ್ಯವಾಗುತ್ತಿದೆ? ಏನು ಸಾಧ್ಯವಿಲ್ಲ. ನಿನ್ನ ಅಮಾತ್ಯವನಾದಂತಹ ಸುಗ್ರೀವ, ವಯೋವೃದ್ಧನು ಜ್ಞಾನವೃದ್ಧನೂ ಆದಂತಹ ಸುಗ್ರೀವ, ನಿನ್ನ ಗುಣಗಾನವನ್ನು ಆಕೆಯ ಸಮ್ಮುಖದಲ್ಲಿ ಮಾಡುವಾಗ ಅವಳಿಗೆ ನಗು ಬಂದು ಹೋಯ್ತಂತೆ. ಆ ನಗುವೆ ನಿನ್ನ ಅಮಾತ್ಯನಿಗೆ ತೆಗೆಯಾಗಿ ಪರಿಣಾಮದಶಿಯಿಂದಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಶುಮ್ಮನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ
ಮರಳಿ ಪ್ರಾಣವನ್ನು ಅನುಗ್ರಹಿಸ್ತಾನಂತೆ. ಇದರ ಅರ್ಥ ಏನು? ನಿಗ್ರಹಾನುಗ್ರಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆಂಬುದೇ ಸ್ಪಷ್ಟವಲ್ವೇ? ಆ ಬಳಿಕ ಅಲ್ಪನೇ ಧರ್ಮಚರನು ಅವನನ್ನು ಕೇವಲ ಹುಂಕಾರ ಮಾತ್ರದಿಂದ ಸುಡುಕಲು ಅರ್ಥವೇನು? ಅಗ್ನಿತತ್ವದ ಅಧಿದೇವತೆ ಎಂಬುದನ್ನು ಪ್ರಪಂಚ ಮುಖಕ್ಕೆ ಪ್ರಕಟಿಸ್ತಾಳೆ. ಇನ್ನು ಚಂಡಮುಂಡರು ಅಭೇದ್ಯವಾದಂತಹ ಬ್ರಹ್ಮನವರ ಬಲ ಎಲ್ಲಿಯವರೆಗೆ ಕಾಯನವಚ ಮನಸ ತ್ರಿಕರಣಪೂರ್ವಕವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅಲ್ಲಿಯವರೆಗೆ ಮರಣದ ಭೀತಿಯೇ ಇಲ್ಲ. ಅಂತ ಚಂಡಮುಂಡನನ್ನು ಬದ್ಧಕಾರಿಯಾಗಿ ಬಂದು ಅವರ ರುಂಡಮುಂಡವನ್ನು ಕಾಯಿಚಂಡ ಅರ್ಥವೇನು ಬರ್ಬೋದು? ಏನು ಬ್ರಹ್ಮಣವರ ಸುಳ್ಳಾಯ್ತೆ? ಚಂಡಮುಂಡರೇನು ಸಂಸಾರಿ ಆದರೂ ಸತ್ತರಲ್ಲ. ಅವಳ ರೂಪವನ್ನು ಕಂಡು ಮನಸೋತ ದೆಸೆಯಿಂದಾಗಿ ಮಾನಸಿಕವಾದಂತಹ ವ್ಯಭಿಚಾರಕ್ಕೆ ಒಳಗಾದವರು, ನೈಷ್ಠಿಕವಾದಂತಹ ಬ್ರಹ್ಮಚರ್ಯ ಕೆಟ್ಟು ಹೋಯಿತು, ಅವರು ಸತ್ತು ಹೋದರು. ಇಷ್ಟೆಲ್ಲಾ ಪ್ರಕರಣಗಳು ನಿನ್ನ ಕಣ್ಣ ಮುಂದೆ ನಡೆದರೂ ಕೂಡ ಇನ್ನೂ ಆಕೆಯನ್ನು ಗೆದ್ದೇ ವರಿಸ್ತೇನೆ ಎಂದು ಮುಂದುವರಿತಾ ಇದೆಯಲ್ಲ ಪ್ರಭು. ನಮ್ಮ ಕುಲವನ್ನೇ ಮಾರಣ ಹೋಮ ಮಾಡುವಂತಹ ಹೆಣ್ಣನ್ನು ಮದುವೆಯಾಗಿ ಯಾವ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಉಂಟು? ಅದು ಕಲ್ಲಿನ ದೋಣಿಯಲ್ಲಿ ಕುಳಿತು ಹೊಳೆದಾಡಿದ ಹಾಗೆ ಆಗ್ತದೆ. ಆದ್ದರಿಂದ ಕೆಟ್ಟ ಗಿಡವಾದರೂ ಕೂಡ ನೆಟ್ಟಗೆಯಲ್ಲಿ ಕೀಳಬಾರದೆಂಬಂತಹ ಆಚಾರ ಉಂಟು. ನೀನೇ ನೆಟ್ಟು ಬೆಳೆಸಿದಂತಹ ಅಖಂಡವಾದಂತಹ ದಾನವ ಸಮಾಜವನ್ನು ಹೆಣ್ಣೊಬ್ಬಳಿಗಾಗಿ ಯಮಗೊಪ್ಪಿಸುವೆಯ? ನಿನ್ನ ಮನಸ್ಸಿಗೆ ಆವರಿಸಿದಂತ ಭ್ರಮೆಯನ್ನು ಬಿಡು. ಯಾವುದು? 3 ಲೋಕದ ಒಳಿತು ಎಂಬಂತಹ ಪರಮ ಸತ್ಯವನ್ನು ತಿಳಿದು ಆಕೆ ಬಾಯಿ ಮುಚ್ಚು. ಇನ್ನೊಮ್ಮೆ ತುಟಿ ಬಿಚ್ಚಿದ್ರೆ ನಿನ್ನ ನಾಲಿಗೆ ಕೊಯ್ದು ಬಿಡ್ತೇನೆ. ಅಧಿಕ ಪ್ರಸಂಗಿ, ಸಲುಗೆ ಕೊಟ್ಟರೆ ಬಹಳ ಮಾತಾಡ್ತಾ ಇದೆಯಲ್ಲ. ಇಷ್ಟರವರೆಗೆ ನಿನಗೆ ಸಭೆ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟದೆ ನಾನು ಹೆಚ್ಚಿಗೆ. ನನ್ನ ಮಹಾಭಾಗ್ಯ. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಳಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಈಗಲೂ ಬಾಂಧವ್ಯದ ಸೆಳೆ ಜೀವಂತವಾಗಿತ್ತು. ಏನು ಸಲುಗೆಯ? ಸಲುಗೆ ನನಗೆ ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ. ನೀನು ನಿನ್ನ ಅಷ್ಟಮಂತ್ರಿಗಳಲ್ಲಿ ನಾನು ಒಬ್ಬ ಮರೆ. ನೀತಿ ಮಾತಾಡ ನನಗೆ ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೊಗಳ್ತಿದ್ದಿಲ್ಲ. ಯಥಾರ್ಥ ಸ್ಥಿತಿ ಹೇಳಿದ್ದೇನೆ. ಏನು ಆಕೆ ಬಗ್ಗೆ ನಾನೇನು ತಿಳಿದಂತೆ ಬಚ್ಚಿಕೊಂಡೆ? ಏನು ತಿಳಿದು? ಎಲ್ಲ ವಿಚಾರವನ್ನು ತಿಳಿದುಕೊಂಡವನು. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುತ್ತಿಲ್ಲ. ಹೇಳ ಬಿಡು. ಯಾಕೆ? ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ. ನೋಡು, ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಸಾಯುತ್ತೇನೆ. ನಿನ್ನ ಕೊನೆಯ ನಿರ್ಧಾರವ? ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವ ನಾನಲ್ಲ. ಲೋಕಾಧೀಶ ಸರಿ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದಾಕ್ಷದಲ್ಲಿ ಏನು 3 ಲೋಕಾಧೀಶರಾಗಿರುತ್ತ ಶುಂಭ ಹೆದ್ದರಿ ಸುಮ್ಮನೆ ಬಯಸಿಕೊಂಡೆಯ? ಚಂಡಮುಂಡರು ಸತ್ತದ್ದು ಕಟ್ಟುಕತೆಯ? ಹೋಗ್ಲಿ, ಬೆಂಕಿ ಆದದ್ದು ಸತ್ತು ವಿಚಾರವೇ ನಾನು ಯೋಚನೆ ಮಾಡುದಿಲ್ಲ. ರಕ್ತ ಬೀಜ ಈಗ ನೋಡಿದೆ ನೀನೊಬ್ಬ ರಣಹೇಡಿ ಎಂಬುದರಲ್ಲಿ ಸಂದೇಹವಿಲ್ಲ. ರಕ್ತ ಬೀಜ, ನನ್ನ ಯೋಗ್ಯತೆ ನೀನು ಏನೆಂದು ತಿಳಿದುಕೊಂಡಿದ್ದೀ? ಕೇವಲ ಹಸಿ ಮಾಂಸ ಹುಲ್ಲಿ ಎಂಡವನ್ನು ಕುಡಿಯುವಂತ ಕಾಟು ಭಾವಿಸಿಕೊಂಡೆಯ ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಅವಿಸನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗೊಟ್ಟು ಏಕದೇವ ಶುಂಭ ಗೊತ್ತುಂಟಲ್ಲ, ದಾನವರ ಆಧಾರ ಸ್ತಂಭನಿ. ಈಗ ನೀನು ನಮ್ಮ ವಂಶದಲ್ಲಿ ಹುಟ್ಟಿದ್ದೇ ಬರೀ ವ್ಯರ್ಥವಾಗಿ ಹೋಯ್ತು. ಅದು ಹೇಗಾಯ್ತು ಗೊತ್ತುಂಟಾ? ಶಿವಮೊಗ್ಗದ ಜೊತೆಯಲ್ಲಿ ನಿನ್ನ ಮಾತಿನಂತ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಏನು? ಈ ಮೊದಲು ಕಳಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಾಗಿ ಸಾಯುತ್ತೇನೆ ಅಂತ ಭಯ ನಿನಗೆ? ನನ್ನ ಮುಖದಲ್ಲಿ ಭಯ ಕಾಣ್ತದೆ ನಿನಗೆ? ಅದಕ್ಕಾಗಿ ನಿನ್ನಲ್ಲಿ ಹೇಳು, ಏನು ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಏನು? ಕೈಗೆ ಬಲೆಯನ್ನು ತೊಡು, ಸೀರೆ ನೋಡು.
ಮಾತಾಡುವ ಚಂಡಮುಂಡನಿಗೆ ಗಂಡುಗಳು. ಚಂಡಮುಂಡರ ಹೆಸರೆತ್ತಿದ್ದರೆ ಜಾಗ್ರತೆ, ನಿನ್ನಾಗೆ ಚಂಡರಲ್ಲ ಗಂಡುಗಳಿಗಲು ಗೊತ್ತುಂಟ. ದೇವು ಮೆಚ್ಚಿದ ಕಾಗಿಗೆ ನಾವು ಮೆಚ್ಚುವುದಿಲ್ಲ. ಇಳಿತಿರ ನಿನ್ನ ಮನವು, ಅನುಮಾನ ಯಾಕೆ? ಹೋಗು. ಜಯ 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 ನಿಂತ ನೆಲವೇ ಕುಕ್ಕಿ ಹೋಯ್ತು ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಸಾವರಿಸಿ ನೋಡಿದರೆ ನಿಂತ ನೆಲ ಕುಗ್ಗಿದ್ದಲ್ಲ, ರಕ್ತ ಬೀಜನ ಅಂತಸತ್ವವೇ ಕುಸಿಯುತ್ತಾ ಉಂಟಲ್ಲ. ಯಾವುದೋ ಒಂದು ಮೃತ್ಯುವಿನ ದವಡೆಗೆ ಸಿಲುಕಿದಂತ ಅನುಭವ ಆಗ್ತಾ ಉಂಟು. ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತ ಗತಿಯಿಂದ ಕದಂಬಾವಳಿಗೆ ಬಂದರೆ ಶಿವ 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 ಶಿವ, ಎಂತಹ ವಿಪರ್ಯಾಸ! ಭಾನುಮಂಡಲವೇ ಕುಸಿದು ಬಿತ್ತು ಎಂಬ ಹಾಗೆ ಪ್ರಖರವಾದಂತಹ ಕಿರಣಗಳಿಂದ ಬೆಳಗುತ್ತಾ ಇದೆ ಈ ಕದಂಬಾವನ. ಬೆಳಕೆಂಬುದು ಸತ್ಯದ ಸಂಕೇತ. ಹಾಗಾದ್ರೆ ಇಲ್ಲಿಗೆ ಬಂದವರಿಗೆಲ್ಲ ಸತ್ಯ ದರ್ಶನವಾಗಲಿದೆ ಎಂಬುದನ್ನು ಸೂಚಿಸುವಂತಿದೆ. ಕೇವಲ ಬೆಳಕು ಮಾತ್ರವಲ್ಲ, ಓಂಕಾರ ಎಂಬಂತ ನಿನಾದ ಕೂಡ ಕೇಳಿ ಬರುತ್ತಾ ಉಂಟು. ಓಂಕಾರ ಎನ್ನುವುದೇ ಜ್ಞಾನಗಮ್ಯವಾದದ್ದು.
ಅದನ್ನೇ ಸುಪ್ರಕಾಶ ಎಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಆ ಸುಪ್ರಕಾಶದ ದಿಶೆಯಿಂದಾಗಿಯೇ ಕದಂಬಾವನ ಇಂದು ಬೆಳಗುತ್ತಾ ಇದೆ ಅಂದರೆ ಅರ್ಥವೇನು? ಪ್ರಪಂಚದ 24 ತತ್ವಗಳಿಗೂ ಅಧಿದೇವತೆಯಾದಂತಹ ಓಂಕಾರ ಸ್ವರೂಪೆಯ ಸಾನ್ನಿಧ್ಯ ಇಲ್ಲಿ ಇರುವ ದಿಶೆಯಿಂದಾಗಿಯೇ ಈ ರೀತಿಯಾಗಿ ಬೆಳಗುತ್ತಾ ಇದೆ. ಏನೇ ಆಗಲಿ ಬೆಳಕಿನ ಮೂಲವನ್ನು ಕಂಡುಹಿಡಬೇಕೆಂಬಂತಹ ಉದ್ದೇಶದಿಂದ ಪಥವನ್ನು ಉತ್ತರಿಸಿ ಮುಂದೆ ಬಂದಾಗ ಶಿವ 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 ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ಬೆಳಗುತ್ತಾ ಇದೆ. ಅಪ್ಪ, ಇದನ್ನಲ್ಲೇ ಕಂಡು ಚಂಡಮುಂಡರ ಉದ್ಗಾರ ಸರ್ವಾಭರಣ ಭೂಷಿತೆ ಆಕೆ. ಸರಿಯಾದಂತ ಅರ್ಥ ನನಗೆ ಈಗ ಗೊತ್ತಾಯಿತು. ಸರ್ವಾಭರಣ ಭೂಷಿತೆ ಅಂತ ಹೇಳಿದರೆ ಸರ್ವ ಆಭರಣವನ್ನು ಧರಿಸಿದ್ದಾರೆ ಎಂಬಂತ ಅರ್ಥ ಅಲ್ಲ, ಸರ್ವ ಅಪರಣಭೂಷಿತೆ, ಎಲ್ಲ ದುಷ್ಟರನ್ನು ಮಣ್ಣುಗುಡಿಸುವವಳಿ ಎಂಬುದೇ ಅರ್ಥವಲ್ರಿ. ನೋಡಬಾರದೆ ಆಕಾಶದಿಂದ ಇಳಿಬಿಟ್ಟಂತ ಬಂಗಾರದ ಉಯ್ಯಾಲೆಗೆ ಚತುರ್ವೇದ ಎಂಬಂತಹ ಸಂಕೋಲೆಯನ್ನು ಬಿಗಿದು ಅಂಬರದಿಂದ ಕೊಂಬಿನಿಗೂ ಕುಂಬಿನಿಯಿಂದ ಅಂಬರಕ್ಕೂ ಆರೋಹಣ ಅವರೋಹಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ. ಅಂದ್ರೆ ಅರ್ಥವೇನು? ಲೋಕವನ್ನೇ ತೂಗಿಸುವಂತಹ ಹೊಣೆಗಾರಿಕೆ ಉಳ್ಳವಳು ನಾವೆಂಬ ಹಾಗೆ. ಕೈಯಲ್ಲಿ ಹಿಡಿದಂತಹ ತ್ರಿಶೂಲವನ್ನು ಕಂಡರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂಕಲ್ಪ ಮಾತ್ರದಿಂದ ಮಾಡಬಲ್ಲ ಸಮರ್ಥ್ಯ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಅಬ್ಬ, ಸೂರ್ಯ ಚಂದ್ರ ಆಗಿ ನೆನೆ ಆಗಿದ್ದಾಳೆ, ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ಯಾಕೆ? ದುಷ್ಟರಾದಂತಹ ದಾನವರನ್ನೆಲ್ಲ ಕೊಂದು ಕಳೆಯುತ್ತೇನೆ ಎಂಬಂತಹ ಸಂಕಲ್ಪವನ್ನು ಹೊಂದೇ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ. ಶುಂಭನೊಬ್ಬನೇ ಕೆಟ್ಟದ್ದಲ್ಲ, ಸಮಗ್ರವಾದಂತಹ ದಾನವ ವಂಶವೇ ನಾಶವಾಗಿ ಹೋಯಿತು. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆಯೇ ಬಂದಿದ್ದೇನೆ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉತ್ಪನ್ನದ ಋಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ್ರೆ ಸರಿ ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದಲ್ಲದೆ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹೋರಾಡಿದರೂ ಕೇಡು ನಮಗಿದು ಬದ್ಧವೂ ಸಿದ್ಧವಾಗಿದೆ. ಆದರೆ ಒಂದು ನೆಮ್ಮದಿಂಟು, ಪಂಚಭೂತಾತ್ಮಕವಂತಹ ಕಾಯವಿರುವಾಗಲೇ ಈ ದಿವ್ಯಮಂಗಳ ಮೂರ್ತಿಯನ್ನು ಕಂಡು ಕೃತಾರ್ಥನಾದಿ, ಸಾನಂದ ನೇತ್ರನಾದಿ, ಪುಳಕಿತಾನಂದ ಗಾತ್ರನಾದಿ, ಬದುಕಿಗೆ ಕಳೆಗಟ್ಟುವ ಬೆಳಗಟ್ಟುವ ಬಂಗಾರದಗಳಿಗೆ ಒದಗಿ ಬಂದಿದೆ. ಮಹಾಮಾತೆಯನ್ನು ಮನಸಾ ಜಪಿಸ್ತೇನೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಾ ನಮಸ್ತಸ್ತೆ 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 ನಮೋ ನಮಃ. ತಲೆ ಮೇಲಿನ ಭಾರ ಕೆಳಗೆ ಇಳಿಸಿದಂತಾಯಿತು. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿನಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ, ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಜೃಂಭಿಸ್ತಾ ಇದ್ದಾಳೆ. ಈಕೆಯಲ್ಲಿ ಮಾತಾಡಿಸುವರೆ ಹಾಗೇ ಸಂಭವಿಸ್ತೇನೆ. ಓ ಏನಾಂಕರಿ ಭಕ್ತರೆ,
ಸಭಾಮಂಡಲಿ ಪೂರ್ಣಚಂದ್ರನು ಯಾವ ರೀತಿಯಾಗಿ ಕಂಗೊಳಿಸ್ತಾನೆ ಅದೇ ರೀತಿಯ ಮುಖಮಂಡ ನಿನ್ನ ಮುಖ ಎನ್ನುವಂತ ಕನ್ನಡಿಯಲ್ಲಿ ಲೋಕಲೋಕವೇ ಕಂಗೊಳಿಸನ್ನು ಕಾಣುತ್ತಾ ಇದ್ದೇನೆ. ಓಹೋ, ನೀನು ಯಾರು, ನೀನು ಏನು, ನೀನು ಎಷ್ಟು ಎಂಬುದನ್ನು ಅಂತರಂಗದಿಂದ ಅರಿತಂತ ನಾನು ಶಿರ ಭಾಗಿಸಿದ್ದೇನೆ, ಕಾರ ಜೋಡಿಸಿದ್ದೇನೆ. ಗೆದ್ದೇಳು ಅಮ್ಮ ಎಂಬಂತ ಉದ್ಗಾರವನ್ನು ಒಳ್ಳೆಯದು. ಹೆತ್ತಂತ ತಾಯಿ ಕಲಾದೇವಿ ಅನ್ನಗೊಟ್ಟದರೆ ಶಿಂಬಣಿಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ಆದ್ರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆಯುವುದು. ಸರಿ ಅಮ್ಮ, ಇದರ ಮೂಲ ರೂಪವೇ ಓಂಕಾರ ಎಂಬುದನ್ನು ಸ್ಪಷ್ಟವಾಗಿ ಬಲ್ಲೆ. ಹರಿಯುವ ನೀರಾಗಿ, ಸುರಿಯುವ ಮಳೆಯಾಗಲಿ, ಉರಿಯುವ ಬೆಂಕಿಯಾಗಲಿ, ಬೀಸುವ ಗಾಳಿ ಆಗಲಿ, ಎಲ್ಲದರಲ್ಲೂ ಓಂಕಾರ ಉಂಟು. ಅಮ್ಮ ಎಂದು ಕರೆಯುವಾಗ ಅದರಲ್ಲೂ ಓಂಕಾರ. ನಿಜ. ಎದೆ ಬಡಿದಕ್ಕೆ ಕೈಗೊಟ್ಟರೆ ಅದಕ್ಕೂ ಓಂಕಾರ. ಖಂಡಿತ. ಅದು ನೀನೆಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡವ ನಾನು. ರಕ್ತಬೀಜ. ಊರು ಶೋಣಿತಾಪುರ. ದೊರೆ. ಶುಂಭ. ಸಂಬಂಧ. ಅವ ಮಾವ ನಾನು ಅಳಿಯ, ಅವ ಅರಸ ನಾನು ಮಂತ್ರಿ. ಬಂದ ಉದ್ದೇಶ ತಾಯೇ, ಏನು? ನಿನ್ನ ಇರವನು ಚಂಡಮುಂಡರಿಂದ ಇರ್ತ ನಮ್ಮ ದೊರೆ ಶುಂಭ ಸಾನುರಾಗದಿಂದ ಬಯಸಿದರೆ ನೀನು ಚೂನಿಯನ್ನು ಬಯಸಿಬಿಟ್ಟೆಯಾ? ಶುಂಭನಾದರೆ ಶುಂಭನಾದರೆ ಸಾಕ್ಷ ಶಂಭುವೇ ಬರಲಿ. ಹೇಳಿದವಳು ನಾನೇ. ಅಮ್ಮ, ಏನು? ನೀನು ಕಡಿಸಂತ ರಾಯಸ ನಿಶಿತ ಕೂರ್ಗಣೆಯಾಗಿ ಸ್ವಾಭಿಮಾನಿಯಾದಂತಹ ನಮ್ಮ ದೊರೆ ಶುಂಭನ ಎದೆಯನ್ನು ಚುಚ್ಚಿ ಏನಾಯ್ತು? ರೋಷವೆಚ್ಚಿತು. ಆಮೇಲೆ ದಂಡನಾಯಕನಾದಂತಹ ಧೂಮ್ರಾಕ್ಷವನ್ನು ಕಳಿಸಿಕೊಟ್ರೆ ನೋಡೊಮ್ಮೆ ಸ್ಥಿತಿ ಹುಂಕಾರದಿಂದ ಸುಟ್ಟು ಬಿಟ್ಟೆ. ಚಂಡಮುಂಡರು ಬಂದರೆ ಭದ್ರಕಾರಿಯಾಗಿ ಕೊಂದು ಬಿಟ್ಟೆ. ನಾನು ಬಂದು ನೋಡಿದರೆ ಮತ್ತೆ ಯಾಕೆ ಏನಾಂಕ ವಿಭಕ್ತಿ ಆಗಿ ಅವರವರ ಭಾವಕ್ಕೆ ತಕ್ಕಂತೆ ತೋರುವವಳು ನಾನು. ಹಾಗಾದ್ರೆ ನನ್ನ ಭಾವನೆಯನ್ನು ಸರಿಯಾಗಿ ಅರ್ಥೈಸಿಕೊಂಡವಳು. ಖಂಡಿತ. ಸುಡುವುದಕ್ಕೆ ನಾನು ಧೂಮ್ರಾಕ್ಷನ ಅಲ್ಲ, ವೃಂದವನ್ನು ಚೆಂಡಾಡುವುದಕ್ಕೆ ಚಂಡಮುಂಡರ ಹಾದಿಯನ್ನು ಹಿಡಿದಿಲ್ಲ. ಬಂದವ ರಕ್ತ ಬೀಜ. ಒಳ್ಳೆಯದು. ಕಮಲದ ನಿತ್ಯ ಅವರವು ಇರಲಿ. ವ್ಯರ್ಥ ಸಮರ ಯಾಕೆ? ಯುದ್ಧ ಬೇಕಾ? ಬೇಡ ಅಂತ ಹೇಳು. ಅಮ್ಮ, ಆ? ಶುಂಭನ ಯೋಗ್ಯತೆ ನೀನೇನು ಬಲ್ಲೆ? ಏನು ಮಹಾ? ಚಾರು ಚತುರ್ದಶ ಗೋಳದಲ್ಲಿ ತನ್ನದೇ ಆದಂತಹ ಅಧಿಕಾರ ಉಂಟು. ನಕ್ಷತ್ರ ಮಠದಲ್ಲಿ ವಾಸ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ ಭೋಜನ, ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗದ್ದಿಗೆ ಸರಸಿಜಾತ್ಮವನ್ನು ತೊಡಗಿಸೋಕಿನೆ ಕುಳಿತುಕೊಳ್ಳುತ್ತಾ ಎಲ್ಲ ಹರಿಯುತ್ತಾ ಉಂಟಲ್ಲ. ಆದ್ರೆ ಬುದ್ಧಿಯೇ ಸರಿ ಇಲ್ವಲ್ಲ. ಮೋಹದ ಬಲೆಯನ್ನು ಬೀಸಿದೆಯಾ? ಬೇಡರೊಬ್ಬನು ಯಾವ ರೀತಿಯಾಗಿ ಬಲೆಯನ್ನು ಬೀಸಿ ಮೊಲಗಳನ್ನು ಹಿಡಿತಾನ, ಅದೇ ರೀತಿ ಮೋಹದ ಬಲೆಯಲ್ಲಿ ನಮ್ಮನ್ನೆಲ್ಲ ಬೀಸಿ ಹಾಕಿದೆ. ಶುಂಭನಿಗೆ ಹೆಚ್ಚು ಕಾಲ ಇಲ್ಲ ಮಗನೇ ಇನ್ನು. ಅಮ್ಮ, ಆದ್ರೆ ನಮ್ಮೆಲ್ಲರ ಸಮರ್ಥ ನಾಯಕರೆಂದು ಒಪ್ಪಿಕೊಂಡವರು ನಾವು. ಅವನನ್ನು ಉಳಿಸಿಕೊಳ್ಳಲು ನಮ್ಮ ಪ್ರಾಣವನ್ನಾದರೂ ತಣವೆಂದು ಭಾವಿಸುವವರು ನಾವು. ಅದಕ್ಕಾಗಿ ಏನು ತಾಯೇ, ನಮಗೆಲ್ಲರಿಗೂ ಆದಂತಹ ಸತ್ಯದರ್ಶನ ಅವನಿಗೂ ಆದರೆ ನಿನ್ನನ್ನು ಶಕ್ತಿಯನ್ನು ಒಪ್ಪಿಕೊಂಡು ಬದುಕುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ನಿನಗಾಗಿ ತಂದಿದ್ದೇನೆ ಚಿನ್ನದ ಅಂದನ. ಬಂಗಾರದ ಉಯ್ಯಾಲೆಯಿಂದ ಇಳಿ ಚಿನ್ನದ ಅಂದನವನ್ನು ಸೇರು. ಹೇಗೆ ನಾನು ಕೊಡ್ತೇನೆ. ಅಮ್ಮ, ಏನು ನಿನ್ನ ದಯ ಹೊಂದಿದ್ರೆ ಪರ್ವತ ಕೂಡ ನಮ್ಗೆ ತಣ ಸಮಾನ. ಇವರೆಲ್ಲರ ಭಜನೆಯೊಂದಿಗೆ ನಮ್ಮ ನಡೆ ಶುಂಭ ನಡೆ. ಶುಂಭ ನಿನಗಾಗಿ ಕಟ್ಟಿದಂತ ಯಾವ ಪ್ರೇಮ ಮಂದಿರ ಉಂಟು ಅದು ದುರ್ಗಾ ಮಂದಿರವಾಗಬೇಕು. ಅದಕ್ಕಾಗಿ ಇಳಿದು ಬಾ, ನಗದು ಬಾ. ರಕ್ತ ಬೀಜ. ಅಮ್ಮ, ನಿನ್ನನ್ನು ಹುಮ್ಮನನ್ನ ಬೇಕು, ಪ್ರಾಜ್ಞನನ್ನ ಬೇಕು. ಅಮ್ಮ, ನಾನು ಸತ್ಯದರ್ಶನವಾದಂತಹ ವ್ಯಕ್ತಿ, ಹುಂಬನಾಗುವುದಕ್ಕೆ ಸಾಧ್ಯವಿಲ್ಲ. ನಾನೇ ಯೋಚನೆ ಮಾಡುದು ಈ ಕಾಸರ್ಕನ ಮರದ ಬುಡದಲ್ಲಿ ಶ್ರೀಗಂಧದ ಮರ ಹೇಗೆ ಹುಟ್ಟಿತೋ ಎನ್ನುವುದನ್ನು. ತಾಯಿ ಆದ್ರೆ ನಿನಗಾದ್ರೂ ಅರ್ಥವಾಯ್ತಲ್ಲ ನಾನು ಗಂಧದ ಮರ ಎಂದು. ನಮ್ಮ ಶುಂಭನಿಗೆ ಅರ್ಥ ಆಗಲಿಲ್ಲ. ರಕ್ತ ಬೀಜ ಸ್ಮಶಾನದಲ್ಲಿ ಹುಟ್ಟಿದ ತುಳಸಿ ಗಿಡ ಪೂಜೆಗೆ ಯೋಗ್ಯವೇ? ನಿನ್ನ ಸ್ಪರ್ಶದಿಂದ ಅದಕ್ಕೂ ಕೂಡ ಒಂದು ಪವಿತ್ರತೆ ಬಂದಿತ್ತು. ಪಣದ ವಿಚಾರಿತ್ತು ನೋಡಿ, ಅದಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈ ಕೊಲಿಸಿದ ರಣ ಹೇಳಿ ಅಂತ ಅರಮನೆ ಬಳಿಗೆ ಕುಳಿತುಕೊಂಡಿದ್ದಾರಲ್ಲ, ನಿನ್ನ ಒಡೆಯನೊಬ್ಬ ಷಡ್ಡ ಹೊಗಳುವ ನೀನು.
ಅಷ್ಟರವರೆಗೆ ಯುದ್ಧತೆ ಕಾಳಿ ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಅರಗಿಸಿ ಸಪ್ತ ಮಾತೃಗೆ ಅನುಸರಿಸುತ್ತೇನೆ. ಏನಿದ ಆಶ್ಚರ್ಯ! ಏನು ಸಪ್ತಮಾತ್ಗಳೊಬ್ಬಳಂತ ಇಂದ್ರಾಣಿ ಎಂಬಂತಹ ದುಷ್ಟೆ ಕರದ ಕದೆಯಿಂದ ನನ್ನನ್ನ ಸಲಿಗೆ ತಲೆ ಹೊಡೆದು ರಕ್ತ ಚಿಮ್ಮುತ್ತಿರುವಂತಹ ರಕ್ತವನ್ನು ಎಡಗೈಯಿಂದ ಯಾಕೆ ಸದ್ದು ಮಾಡಬೇಡ. ಬ್ರಹ್ಮದೇವನವರ ಬಿಂದು ಮಾತ್ರ ರಕ್ತ ಕುಂಬಿನಿಯ ಸ್ಪರ್ಶವಾದರೆ ನನ್ನಂತೆ ಕೋಟ್ಯಾನು ಕೋಟಿ ರಕ್ತ ಬೀಜರು ಉದಿಸಿ ಬರ್ತಾರೆ. ಹೌದಾ? ದುಷ್ಟಯರೇ, ಬ್ರಹ್ಮನವರ ಬಲ ಕಣ್ಣಾರೆ ತೋರಿಸ್ತೇನೆ. ದಯ್ಯೇಂದ್ರ 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 ಮೆರಿಲೋಕರು ಸಿರಿತನು ಮೆರುತನಿಕನಗ ಅಧಿಕಾರ ಪೋಣದು ಭೇಮಳ್ಪಳ ಅತಿ ಶೀಘ್ರಡು ಉಳ್ಳಾಳ್ತಿನ ದಯಡು ಅಧಿಕಾರಿಯಾಗೂ ಕೂಡ್ದು ಬರ್ಪನು ಆಳೊಂದು ಬಲ ಆಂಡ ಏನು ಮಾತ್ರ ದಂಕಂದರ ಬದ ಕೈತಣ್ಣ ಕಣ್ಣು ಮುಟ್ರು ಪೋ ಜಾಗ್ರತೆ ಮಾಡ್ತಾನು ಸ್ವರ್ಗಕ್ಕೆ ಬಾ ಸ್ವರ್ಗಕ್ಕೆ ಪೋ ಈ ಸ್ವರ್ಗಗೆ ಸೇರಿ ಇನ್ನಿದ ಕಾರ್ಯ ಆಯ್ತು ಕರ್ತನ ಆಯ್ತನ
ಶ್ರೀಮಾನ್ ಸುಂದರಾಮ್ ಶೆಟ್ಟಿಗಾರ್ ಸಂತೋಷಾಡ್ ಸಮಾಧಾನ ಕಟೀಲ್ದ ಉಳ್ಳಾಳ್ದಿನ ಸೇವೆಯನ್ನು ಬಾರಿ ಭಕ್ತಿರ್ ಮಲ್ಪ್ಯಾರ ಗೌತಿರ್ ಮಲ್ಪ್ಯಾರ ನಿಖಿಲ್ ಮಲ್ಪ್ಯಾತಿನ ಸೇವೆ ಅಪ್ಪನ ಭಂಡಾರಗೂ ಸಂದೇಹത്തിന് ಸಂದೇಹ ಐತಿ ಅಂಚಾದ ಕಂಜಿ ಕೈ ಕಂಜಿ ಬುಳಸಲೆ ಒಂದು ಸಂಸಾರ ಕೂಡು ಕುಟುಂಬದ ಆರಬಾರ್ದೊಟ್ಟಿಗೂ ನಿಖಿಲ ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಿಯಾದ ಪೊಯ್ನಲ್ಪ ಬತ್ತನಲ್ಪ ಸಾವಿರ ವರ್ಷ ಉಳ್ಳಾದಿ ಬೇರೆ ಸಾಯೋದು ಕೊಡ್ತವೆ ಬತ್ತೊಂದಂಬಿಕೆ ನಾಗೋದ್ರೆ ಬಾರಿ ಬದ ಬಂಡಾರಿ ಸತ್ತೆ ಅವಳಿನಪ್ಪನ ಸೇವೆಯನ್ನು ಮಾಡ್ಕೊಂಡ ಬಲಿಪ ಶಿವಶಂಕರ ಭಟ್ನ ಬದ್ದಡ್ಡೆಗೆ ಅನ್ಪನ್ಪಾವೆ ಇನ್ನು 4 ಗೇಡಿ ಸರಸ್ವತಿ ದೇವಿ ಯಾವ್ದು ಉಂಪಾವೆ ಬಲಿಪ ಪರಂಪರದ ಕೀರ್ತಿನ ಹೊರ್ತು ಕೋರಿ ನೋಡ್ಪಾವೆ ಬಟ್ಟೇರಿ ರಂಗಂದಾಳಕ್ಕೆ ಹೆಚ್ಚು ಕಡಿಮೆ ಐತೆ ಸಮಾಜ ಒಬ್ಬರು ಬೊಟ್ಟು ದಾಡ ಮಿಟ್ಟು ಮಾಡ್ಯಾರ ಸಂತೋಷ ಕಾಂಡವೆ ಬೊಟ್ಟು ನೀರಾದಕ್ಕೂ ಬೊಟ್ಟಾಡಿಯಾರು ಎನ್ನ ಕಾರ್ಮಿಕತೆ ಆಡಿಂಚಿನಪ್ಪ ಸೇವೆ ಬಲೆ ಇರ್ನ ಕೈಟ ಉಳ್ಳಾಳ್ದು ಸತ್ಯ ಅಲ್ಲಗಾರ್ರೆ ಆರೋಗ್ಯ ಭಾಗ್ಯ ಉಳ್ಳಾಳ್ದಿ ಕಾಪಾಡಿದೆ ಸೇರಿಗಾರ್ರೆ ಬಾರಿ ಬಟ್ಟೆ ಬಾರಿ ಉಂಟು ಸಂತೋಷ ಸಮಾಧಾನ ಆಡಿಂಚಿನಪ್ಪ ಸೇವೆಯನ್ನು ಮಾಡ್ತಿದ್ದ ಬಲೆ ಹೆಚ್ಚೆಚ್ಚಿಗೆ ಕಾರ್ಯಕೃತ್ಯಕ್ಕೆ ಉಳ್ಳಾಳ್ದಿ ನಾನು ನಗೋದ್ರೆ ಬ್ರಹ್ಮಸಭೆ ಗುತ್ತುಬಾರಿ ಗೆಳತನ ಭಾರಿ ಮಲ್ಲ ಸಭೆ ರಾಶಿಗೆ ಬಲಿ ಮಾಡ್ಗ ಅಂದೆ ಅವಡ ಶಿರುಡ್ದಾಗೆ ಮತ್ತು ಅಪ್ಪನ ಸೇವೆಯನ್ನು ಭಕ್ತಿ ಭಾವಡು ಕುಲ್ಲುದು ತುಣಿಗೆ ಮಾತ್ರ ಇಲ್ಲ ಕಟೀಲ್ದ ಉಳ್ಳಾಳ್ದಿ ನಾನು ಕೊಡೆ ನಂಬಿಕೆ ಮಾತ್ರ ಪಾತ್ರದ ಕುಣುಕರಿಯ ಅನ್ನ ಉಡಲ್ ತಂಪು ಕೊಂಡ ಉಂಡ ಆರೋಗ್ಯ ಭಾಗ್ಯ ಆಡೆ ಭಕ್ತಿ ಭಾಡು ಕೊರಗಂಟು ಸ್ವೀಕಾರ ಮಾಡ್ತಾನಮ್ಮ ಯೋಧ ಧರ್ಮ ಕೊರನ ನಕ್ಷಿವಾಗಿ ಒದಗಾಡು ಉದಾದ ತಮ್ಮ ಕಾಣಿಕೆ ಸ್ವೀಕಾರ ಮಾಡ್ತಾನೆ ಒಬ್ಬಳಾಕೆ ಹೆಣ್ಣು ಎಂದು ಯುದ್ಧಕ್ಕೆ ತೆರಳಿದ್ದಾರೆ ರಾಚಂಡಿಕೆಯಾಗಿ ಇವಳು ಅಟ್ಟುತ್ತಾ ಬರ್ತಾ ಇದ್ದಾಳೆ ಏನು ಮಾಡಲಿ ಈ ಅರುಣಾಸುರ ಸೋಲನ್ನು ಒಪ್ಪಿಕೊಳ್ಳುವವಲ್ಲ ಇವಳಿಗೆ ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು ಈ ಅರುಣಾಸುರನ ಪ್ರಸಂಗ ಬೇರೆಯೇ ಇದೆ ಹಾಗಾಗಿ ಗುರು ಶುಕ್ರಾಚಾರ್ಯ ಬೆಳಿತಲೇಬೇಕು ತಿಳಿತು
ನಮ್ಮನ್ನು ಸುಮ್ಮನೆ ಬಯಸಿದ್ರೆ ದುರವನ್ನು ಬಯಸಿದ ನಮ್ಮವರನ್ನು ಸತ ಮಾಡಿದ ನಿನ್ನ ಮುಂದೆ ನಿಂತಿರೋನು ಯಾರು ಗೊತ್ತಾ? ಸುಮ್ಮನ ತಮ್ಮನು ಸುಮ್ಮ ನಮ್ಮ ಸುರಕುಲವನ್ನೆಲ್ಲ ಮುಕ್ಕುತ್ತಾ ಮುಂದುವರಿತಾ ಇದೆಯಾ? ತಪ್ಪನಾದ ನಿಶುಮನನ್ನು ಕೊಂದೆಯ ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯದ ಭಾಷೆ ಬೇಡ. ನಿನ್ನನ್ನು ಕತ್ತಿ ಕಾಲಗದಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದ ಶುಭ ಜಯ 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 ಅಮ್ಮ ಶುಂಭನಿ ಶುಂಭಾಂತಕಿಯೇ ಶಾಂತಳಾಗಮ್ಮ ತಾಯೇ ಶಾಂತಳಾಗು ಕಂಡೆಯ ಕಷ್ಟವನ್ನು ಕೊಡುತ್ತಿದ್ದ ವರ್ಧನಕ್ಕಾಗಿ ನಾನಾರು ಮುರುದಳದವಳು ನಾನು ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷಿನ ಸುಟ್ಟೆ ಚಂಡ ಮುಂಡರ ಶಿರವನ್ನು ಚೆಂಡಾಡುವುದಕ್ಕೆ ಮಹಾಕಾಳಿಯಾದೆ ರಕ್ತಬೀಜ ರಕ್ತವನ್ನು ಹೀರುವುದಕ್ಕೆ ರಕ್ತೇಶ್ವರಿ ಆದೆ ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶಿವರ ಶಿರವನ್ನೇ ಚೆಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರು ಕಂಡು ಸಂತೋಷಗೊಂಡೇ ಅಲ್ಲ, ಹೋಗಿ ಬಗೆಯ ಸ್ವರ್ಗವನ್ನೇ ಯಾರು ಅಮ್ಮ ಸಮಯದ ಕಾಲ ನಾವು ನಿಮ್ಮೊಂದಿಗೆ ಇದ್ದವರು, ಆದರೂ ನಿಮ್ಮ ಈ ರೂಪವನ್ನು ಮುಂದೆ ಕಾಣುವ ಬಗೆ ಹೇಗಮ್ಮ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಗೋಳು ನಾನಲ್ಲ. ದ್ವಾಪರಾಯುಗದಲ್ಲಿ ಧರ್ಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರುಳ ಶುಂಭನ ಮಾತ್ರ ಅಂತ ದೈತ್ಯ ನನ್ನಲ್ಲಿ ಹೋರಾಡಿರಡೆ ಹೇಡಿಯತ್ತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯರನ್ನು
ಸಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ರಮರಾಮಿಗೆ ಕಾಣಿಸಿಕೊಳ್ಳುತ್ತಾರೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಜಯ ಜಯ, ಶುಭಂ ಜಯ ಜಯ, ಮಂಗಳ ಕಷ್ಟವೆಲ್ಲವೂ ದೂರವಾಯಿತು, ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥೆಯನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ನಮ್ಮ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ. ಭದ್ರಂ ಶುಭಂ ಮಂಗಳಂ. ಜಯ ಮಂಗಲಂ ಸರ್ವ ಸೂರ್ಯ ಕೋಟಿ ಜಯ ಶುಭ ಮಂಗಲಂ. ವೇಳೆ ಕೊರ್ನಾಗ ಮಾತಾಡಿ ಸೇರ್ದು ಕೈ ಒರೆ ಕೊರೆ ಮುಟ್ಟ ಇಲ್ಲ ಆಹೋ ಆಹೋ. ಶ್ರೀಮತಿ ಮತ್ತು ಶ್ರೀಮಾನ್ ಸುಂದರರಾಮ್ ಶೆಟ್ಟಿಗಾರರು ಸಹೋದರರು ಹಾಗೂ ಮನೆಯವರು. ಶ್ರೀಮತಿ ಮತ್ತು ಶ್ರೀಮಾನ್ ಸುಂದರರಾಮ್ ಶೆಟ್ಟಿಗಾರರು ಸಹೋದರರು ಹಾಗೂ ಮನೆಯವರು. ಶ್ರೀಮತಿ ಮತ್ತು ಶ್ರೀಮಾನ್ ಸುಂದರರಾಮ್ ಶೆಟ್ಟಿಗಾರರು ಸಹೋದರರು ಹಾಗೂ ಮನೆಯವರು. ಆರ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದೇವರಪ್ಪಣೆ.
ರೀತಿಯಾಗಿ ಹೇಳಿಕೊಂಡಂತಹ ಯಕ್ಷಗಾನ ಸೇವೆಯನ್ನು ಭಕ್ತಿಯಿಂದ ನಡೆಸಿಕೊಟ್ಟಿದ್ದೀರಿ. ನಡೆಸಿಕೊಟ್ಟಂತಹ ಸೇವೆಯಲ್ಲಿ ತಿಳಿದೋ ತಿಳಿಯದೆಯೋ ಆದಂತಹ ತಪ್ಪುಗಳಿದ್ದಲ್ಲಿ ಅದೆಲ್ಲವನ್ನು ಆ ದೇವರು ಕ್ಷಮಿಸಿಕೊಂಡು ನಿಮಗೂ ನಿಮ್ಮ ಸಹೋದರರಿಗೂ ಮನೆಯವರಿಗೂ ಆಯುರಾರೋಗ್ಯಾದಿ ಐಶ್ವರ್ಯವನ್ನು ಹಾಗೂ ನೀವೆಲ್ಲವರು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸರ್ವ ರೀತಿಯ ಜಯವನ್ನು ಕರುಣಿಸುವ ಸರ್ವ ಭಾರವು ಆ ಮಹಾಗಣಪತಿಯು ಆ ಮಹಾದೇವಿಯು ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಿ ಸದಾ ಒಳ್ಳೆಯದನ್ನೇ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ. ಪೂಜಾಂತೆ ದೇವಧರ್ಮ ಪೂಜೆ ದಂತೆಗಾರರು ದೇವರ ಪ್ರಸನ್ನ ಆರೋಗ್ಯದಲ್ಲಿ ಆರೋಗ್ಯ ನೆನಪಿನ ಮುಖಾಂತರ ಸತ್ಯೋಚಿನ ಯಶಸ್ಸನ್ನು ಕಾಣಬಹುದು. ದಾರಿ ದುಃಖವಿಲ್ಲ ಜೀವನದ ದಾರಿ ದುಃಖ ಭಯನ ನಿವಾರಿಸುವುದು ಸರ್ವ ರೀತಿಯ ಅನುಗ್ರಹ ರಕ್ಷಣೆಗಳನ್ನು ದೇವರ ಅನುಗ್ರಹ ಪ್ರಸಾದದ ಎಲ್ಲ